ಸಂದರ್ಭಗಳನ್ನು ಹೊರತುಪಡಿಸಿ ಸಂಸ್ಥೆ ಕ್ರಿಯಾಶೀಲತೆವಾಗಿದೆಯೇ ಮುಂದುವರಿಸೋದ್ರ ಬಗ್ಗೆ ಅಂತ ಪ್ರಸ್ತಾವನೆ ಆಡಿಟ್ರೇ ಕೊಡ್ತಾರೆ. ಅಲ್ಲಿಗೆ ನಿಮ್ಮ ಸಂಸ್ಥೆ ಯಾವ ಮಟ್ಟಕ್ಕೆ ಅಧೋಗತಿಗೆ ಹೋಗಿದೆ ಅನ್ನೋದ ಆಡಿಟ್ ರಿಪೋರ್ಟ್ ಹೇಳ್ತದೆ. 2022-23 1 ವರ್ಷ ನಾವು ಹೇಳಿದ್ವಿ ಅವತ್ತು 10 ವರ್ಷದ ಆಡಿಟ್ ಮಾಡಿಸಿ ಅಂತ ಹೇಳಿದ್ವಿ. 10 ವರ್ಷದ ಆಡಿಟ್ ಮಾಡಿಸಿ ಈಗೂ ಅವಕಾಶ ಇದೆ ಹೇಳಿದ್ರು. ನಾನು ಎಲೆಕ್ಟ್ ಆದ ತಕ್ಷಣ ಸುಸ್ತಿದಾರನ ಪಟ್ಟಿನ ಬೋರ್ಡ್ ಮೇಲೆ ಹಾಕ್ಸ್ಬಿಡ್ತೀನಿ. ಎಲೆಕ್ಟ್ ಆದ್ಮೇಲೆ ಸುಸ್ತಿದಾರನ ಬೋರ್ಡ್ ನೋಟಿಸ್ ಬೋರ್ಡ್ ಹಾಕ್ಸ್ಬಿಡ್ತೀನಿ ಅಂತ ಹೇಳಿದ್ರು. ಎಲ್ಲ ಹಾಕ್ಸಿದ್ದೀರಿ. ಇವತ್ತು ಅದೇ ಸುಸ್ತಿದಾರ ಕುತ್ಕೊಂಡು ಅವ್ರಿಗೆ ನಾನು ನೋಟಿಸ್ ಇಲ್ಲ, ಅವ್ರು ಕೇಳಿದ್ರೆ ಅವ್ನು ಬಾಯಿ ಹೊಡಿತೀನಿ, ನಿನ್ಗೆ ಅಧಿಕಾರ ಇಲ್ಲ ಅಂತ ಚಾಲೆಂಜ್ ಮಾಡ್ತೀನಿ. ಆಯ್ತು. ಈ ಚಿನ್ನದ ವ್ಯಾಲ್ಯೂ ಆ್ಯಡ್ ಬಗ್ಗೆ ಏನು ಕ್ರಮ ತಗೊಂಡಿದ್ದೀರಿ? ಅವರು ಸ್ಟೇ ಕೋರ್ಟ್ ಹೋದ್ರು, ಕೋರ್ಟಲ್ಲಿ ಜಾಮೀನು ರಿಜೆಕ್ಟ್ ಆಯಿತು. ಏನು ಮಾಡಿದ್ದೀರಿ? ಎಂಪ್ಲಾಯೀಸ್ ಕೊಡ್ತಗೊಂಡು ಸಾಲಗಳ ಬಗ್ಗೆ ಉಸೂಲಿಗೆ ಏನು ಮಾಡಿದ್ದೀರಿ? ಯಾವುದನ್ನು ಏನೂ ಮಾಡಿದೆ. ನಿಮ್ಮ ಆಡಿಟ್ ರಿಪೋರ್ಟ್ ಹೇಳೋದನ್ನ ಹೋಗ್ಲಿ ಜನಕ್ಕೆ ಮಂಡಟ್ ಮಾಡಿದ್ದೀರಾ, ಸರ್ವ ಸದಸ್ಯರಿಗೆ ಮಂಡಟ್ ಮಾಡಿದ್ದೀರಾ, ಯಾವ್ಯಾವುದರಲ್ಲಿ ಅವ್ಯವಹಾರ ಆಗಿದೆ, ಏನಾಗಿದೆ, ಎಷ್ಟಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೀರಾ? ಯಾವುದೂ ಇಲ್ಲ. ಆಡಿಟ್ ರಿಪೋರ್ಟ್ ಬಂದು ನೀವು ನೋಡ್ಕೊಳ್ಳಿ. ಅದು ನಾವಾಗಲೂ ಕೇಳಿದಾಗ ಈಗ ಮಾಜಿ ಅಧ್ಯಕ್ಷರು ಎಲ್ಲ ಕಂಪ್ಯೂಟರೀಕರಣ ಮಾಡಿಸಿದ್ದೀವಿ, ಹಂಗಾರೆ ಸುಸ್ತಿದಾರದ್ದು ಎಲ್ಲ ಅಪ್ ಟು ಡೇಟ್ ಮಾಡಿದ್ದೀರಾ? ನಾನು ಬಂದಾಗ 1 ವರ್ಷದ ಅಪ್ ಟು ಡೇಟ್ ಮಾಡಿದ್ದೀವಿ. ಈ ಜಾತಿ ಸಾಲಿಗೆ ರನ್ನಿಂಗ್ ಆಗಕ್ಕೆ ಅಂತ ಹೇಳ್ತೀವಿ. ಇಲ್ಲಿ ಸಭೆಯಲ್ಲಿ ಹೇಳ್ತೀರಿ ಅಪ್ ಟು ಡೇಟ್ ಎಲ್ಲವೂ ಕಂಪ್ಯೂಟರೀಕರಣ ಮಾಡಿಬಿಟ್ಟಿದ್ದೀರಿ ಅಂತ ಹೇಳ್ತೀವಿ. ಬಹಳಷ್ಟು ನ್ಯೂನ್ಯತೆ ಇದೆ. ನೀವು ಬ್ಯಾಂಕನ್ನ ಹಿಂದೂ ಮುಚ್ಚಿಕೊಂಡು ಮುಂದೆ ಮಾಡ್ಕೊಂಡು ಹೋಗುವಂಥ ಸಂದರ್ಭಗಳು ಅತಿಯಾಗಿದೆ. ಈ ಸಂದರ್ಭದಲ್ಲಿ ನಾನು ಹೊಸದಾಗಿ ಚುನಾಯಿತರ ಆಗಿರೋ ಸದಸ್ಯರಿಗೆ ಹೋದ ಸಾರಿ ಮಾಡಿದೆ, ಸಂಸ್ಥೆ ಉಳಿಸಿ ಜನ ಹತ್ತಿರದಿಂದ ನಾವು ವ್ಯವಹಾರಕ್ಕೆ ಅನುಕೂಲವಾದ ಒಂದು ಸಂಸ್ಥೆ ಇದೆ, ಅದನ್ನು ಕಟ್ಟಿ ಬೆಳೆಸಿ ಇದನ್ನ ಅವ್ಯವಹಾರಕ್ಕೆ ಹಣಿ ಮಾಡಿಕೊಡ್ಬೇಡಿ ಅಂತ ಸಾಕಷ್ಟು ಸಾರಿ ಹೇಳಿದ್ದೀನಿ. ನೀವು ಮತ್ತೆ ಅದೇ ಹಾದಿಯನ್ನು ಹಿಡಿತಾ ಇದ್ದೀರಿ. ಇದಂತೂ ಘಂಟಾಘೋಷವಾಗಿ ಹೇಳ್ತೀನಿ. ಅದೇ ಹಾದಿಯನ್ನು ಹೊಸ ಬಳಿಯೂ ಹಿಡಿತಾ ಇದೆ. ನೀವು 63 ಪ್ರಕಾರ ನೀವು ಮರು ಲೆಕ್ಕ ಪರಿಶೋಧನೆ ಮಾಡಿಸಲೇಬೇಕು 10 ವರ್ಷದ್ದು. ಅದು ರೆಕಾರ್ಡ್ ಆಗಬೇಕು. ಯಾರು ಸುಸ್ತಿದಾರಿದ್ದಾರೆ ಅದನ್ನ ಎಲ್ಲ ಸರ್ವ ಸದಸ್ಯರು ಮುಂದಿನ ವರ್ಷದ ಮೀಟಿಂಗ್ ಎಲ್ರಿಗೂ ಬರಬೇಕು. ಸಂಕ್ಷಿಪ್ತವಾದ ವಿವರಣೆ ಕೊಡಿ. ಎಲ್ಲ ಎಂಪ್ಲಾಯೀಸ್ಗಳು ತಿಳ್ಕೊಂಡಿರೋ ಹಿಂದಿನ ಸಸ್ಪೆಂಡ್ ಆಗಿರೋರು ಎಲ್ಲರೂ ಮಾಡಬಾರ್ದು ಮಾಡಿ ಅವ್ರಿಗೆ ಅಲ್ಲ. ಆಡಿಟರ್ ಸಾಹೇಬ್ರೆ ತಮಗೊಂದು ಕ್ವಶನ್. ನಿಮ್ಮ ಕೋಆಪರೇಟಿವ್ ಇಲಾಖೆಯಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿಗೆ SR ಓಪನ್ ಮಾಡೋ ಅವಕಾಶ ಇದೆಯಾ ಇಲ್ವಾ? ನಿಮ್ಮದಲ್ಲಿ ಇದೆಯಾ? ಇಲ್ಲ. ಇನ್ನೊಮ್ಮೆ ಹೇಳಿ ಸರ್, ಯಾವುದನ್ನ? ಕೋಆಪರೇಟಿವ್ ಇಲಾಖೆಯ ಆಕ್ಟ್ ಪ್ರಕಾರ ರೆಗ್ಯುಲರ್ ಎಂಪ್ಲಾಯಿಯ ಸೇವಾ ಪುಸ್ತಕವನ್ನ ನಿರ್ವಹಣೆ ಮಾಡೋ ವ್ಯವಸ್ಥೆ ಇದೆಯಾ ಇಲ್ವಾ? ಕಾನೂನಿನ ಅವಕಾಶ ಇದೆಯಾ ಇಲ್ಲವೋ? ಸರ್, ಅವರು ಖಂಡಿತ ಮಾಡಲೇಬೇಕು. ಜಾಬ್ ರೊಟೇಷನ್ ಸೇವಾ ಪುಸ್ತಕ ಸೇವಾ ವಹಿ ಇದೆಯಾ ಇಲ್ವಾ? ಸರ್, ಅದಿಲ್ಲ ಅಂತಂದ್ರೆ ನಾವು ಅಲ್ಲ, ಇಲ್ಲ ಅಂತ ನೀವು ಮಾಡಿದ್ದೀರಿ. ಎಷ್ಟು ವರ್ಷದಿಂದ ಆಡಿಟ್ ಮಾಡ್ತಿದ್ದೀರಿ? ಈ ಬ್ಯಾಂಕು ಇನ್ನು 38 ವರ್ಷ ಆಯಿತು ಸ್ಥಾಪನೆಯಾಗಿ. ಈಗ ಎಂಪ್ಲಾಯಿ ರಿಟೈರ್ಡ್ಗಳಾಗೋದು ಒಬ್ಬನ ಸೇವಾಗೂ ಏನೂ ಇಲ್ಲ. ಅವ್ನಿಗೆ ಎಲ್ಲಿ ಪ್ರಮೋಷನ್? ಮ್ಯಾನೇಜಿಂಗ್ ಡೈರೆಕ್ಟರ್. ಇವತ್ತಿಗೆ ಹೇಳ್ತಿದ್ದ ನಮ್ಮ ಎಂಪ್ಲಾಯಿ ಒಬ್ಬರಿಗೆ ಎಲ್ಲ ಲೂಟಿ ಹೊಡೆದವನು ಇತ್ತ. ಈಗ ಇದ್ದಿದ್ರೆ ನಾನು ಅದನ್ನು ಕ್ವಶನ್ ಮಾಡ್ತಿದ್ದೆ. ನಾವು ನಮ್ಮ ಸರ್ವಿಸ್ ಏನ್ ಮಾಡಿದ್ದೀವಿ, ನಿಮ್ಮ ಸರ್ವಿಸ್ ಏನ್ ಮಾಡಿದ್ದೀವಿ ಅಂತ ಇದೇ ಕೇಳಕ್ಕೆ ಇಷ್ಟಪಡ್ತಿದ್ದೆ. ಅಯೋಧ್ಯೆ ಈಗಿಲ್ಲ. ಸೇವಾ ಇದೇ ಇದೆ. ಅವ್ನು ಯಾವ ಮ್ಯಾನೇಜಿಂಗ್ ಡೈರೆಕ್ಟರ್ ಇದೆ ಅಂತ ಆಡಳಿತ ಮಂಡಳಿ ಪ್ರಮೋಷನ್ ಕೊಟ್ಟಿರೋಗೆ ಯಾವ ಆಧಾರದ ಮೇಲೆ ಕೊಟ್ರಿ? ಈಗ ಆ ಲೋಪಗಳನ್ನ ಸರ್ ಸಬ್ಜೆಕ್ಟ್ ವೈಸ್ ಅಂದ್ರೆ ನೀವು ಯಾವ ಮಾರ್ಕ್ಸ್ ಎಲ್ಲ ಹೋಗ್ತೀರಿ. ಇದನ್ನು ಯಾರು ಕೊಟ್ಟಿದ್ದೀರಿ ಸರ್ ನೀವು? ಮಾನ್ಯ ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಯ ಏನು ವರದಿ ಇದೆ, ಶಾಸನಬದ್ಧ ಲೆಕ್ಕ ಪರಿಶೋಧನಾ ವರದಿ, ಅಲ್ಲಿ ಲೋಪಗಳನ್ನ ಉಲ್ಲೇಖ ಮಾಡಿದ್ದಾರೆ. SR ಬುಕ್ಕನ್ನ ನಿರ್ವಹಿಸಬೇಕು ಅಂತೇಳಿ ಹಿಂದಿನಿಂದ SR ಬುಕ್ಗಳನ್ನು ಅದು ನಿರ್ವಹಿಸ್ಕೊಂಡು ಬಂದಿಲ್ಲ.
ಈಗ ಆ SR ಬುಕ್ಗಳನ್ನು ನಿರ್ವಹಿಸಲಿಕ್ಕೆ ಜವಾಬ್ದಾರಿ ಕೊಟ್ಟು ಆ SR ಬುಕ್ಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಲಿಕ್ಕೆ ನಾವು ತೀರ್ಮಾನ ಮಾಡಿ CEO ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಒಂದು ನಿಮಿಷ, ನೀವು ಜವಾಬ್ದಾರಿ ಕೊಟ್ಟಿದ್ದೀರಿ, ಆಗಲೇ 1 ವರ್ಷ ಆಯಿತು. ಈ 1 ವರ್ಷದಿಂದ ಸರ್ವಿಸ್ ಲಿಸ್ಟ್ ಓಪನ್ ಮಾಡೋದಕ್ಕೆ ಒಂದು ತಿಂಗಳ ಸರ್ವಿಸ್ ಲಿಸ್ಟ್ ಅವಕಾಶ ಮಾಡಬೇಕು ಅನ್ನೋ ಬದ್ಧತೆ. ಒಂದು ನಿಮಿಷ ನೀವೇ ಹೇಳ್ತಾ ಇದ್ದೀರಾ, ಒಂದು ನಿಮಿಷ ನನಗೆ ದಯಮಾಡಿ ಕೂತ್ಕೊಳ್ಳಿ, 1-2 ನಿಮಿಷ ಕೂತ್ಕೊಳ್ಳಿ. ಮರುಪರಿಶೀಲನೆ 10 ವರ್ಷಕ್ಕೆ ಆಗಬೇಕು, ಅಷ್ಟರ ರೆಕಾರ್ಡ್ ಆಗಬೇಕು. ದಯಮಾಡಿ ಕೂತ್ಕೊಳ್ಳಿ. ಈಗ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಸೆಕ್ರೆಟರಿ ಏನು ಮಾತಾಡ್ತಿದ್ದಲ್ಲ ಸರ್. ಎಲ್ಲ ನೀವೇ ಮಾತಾಡ್ತಾರೆ ಹೆಂಗಿರ್ತದೆ ಸೇವಾ ಬುಕ್ ಅವ್ರದೇ ಇಲ್ಲ, ಅವ್ರದೇ ಸೇವಾ ಬುಕ್ ಇಲ್ಲ. ಸೇವಾ ಪುಸ್ತಕ ಎಲ್ಲರಿಗೂ ಇದೆ, ಸೇವಾ ಪುಸ್ತಕ ಯಾರು ಇಲ್ಲ ಅಂತಲ್ಲ, ಸೇವಾ ಪುಸ್ತಕ ಎಲ್ಲರಿಗೂ ಇದೆ. ಸೇವಾ ಪುಸ್ತಕ ಅಪ್ಡೇಟ್ ಆಗಿಲ್ಲ, ಅದು ನಾನು ಅದನ್ನ ಹೇಳ್ತಾಗಿಲ್ಲ. ಸೇವಾ ಪುಸ್ತಕ ಇದೆ, ಅಪ್ಡೇಟ್ ಆಗಿಲ್ಲ. ಏಕಾಏಕಿ ಆ ಸೇವಾ ಪುಸ್ತಕ ಹೆಂಗೆ ನಾವು ಬರೆಯೋಕ್ಕಾಗಲ್ಲ. ಇಂದಿನ ಪ್ರಧಾನ ವ್ಯವಸ್ಥಾಪಕರು ಅದನ್ನ ಬರೆದು ಅದನ್ನ ಮಾಡಿದ್ರೆ ಇವರು ಮುಂದುವರಿಸ್ಕೊಂಡು ಹೋಗೋ ಅವಕಾಶ ಇತ್ತು. ಇಂದಿನ ಪ್ರಧಾನ ವ್ಯವಸ್ಥಾಪಕರು ಆ ವ್ಯವಸ್ಥೆನ ಮಾಡ್ಕೊ ಬಂದಿಲ್ಲ. ಆದರೂ ಸಹ ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡು ಯಾವ್ಯಾವ ಅವಧಿಯಲ್ಲಿ ಅವರ ಒಂದು ಪರ್ಸನಲ್ ಫೈಲ್ ತಗೊಂಡು ಅದನ್ನ ರೆಕಾರ್ಡ್ ಮಾಡಲಿಕ್ಕೆ, ಆ ಸೇವಾ ಪುಸ್ತಕವನ್ನು ನಿರ್ವಹಣೆ ಮಾಡಲಿಕ್ಕೆ ಅವರಿಗೆ ಕಳೆದ ತಿಂಗಳ ಜವಾಬ್ದಾರಿಯನ್ನ ನಾವು ಏನು ಆಡಿಟ್ ರಿಪೋರ್ಟ್ ಬಂದ ನಂತರ ಜವಾಬ್ದಾರಿ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡ್ತಿದ್ದಾರೆ. ಈಗ ಸೇವಾ ಪುಸ್ತಕ ಬರೆಯೋದು ಅಂತ ಕಾಂಟ್ರಾಕ್ಟ್ ಬರೆಯೋದು ಅದೆಲ್ಲ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಯಿತು ಅಂತ ಹೇಳಿ ಆ ಜವಾಬ್ದಾರಿ ಯೋಜನೆ ಮಾಡಬೇಕಾಗುತ್ತೆ. ಮತ್ತು ಇವತ್ತು ಸಂಘದಲ್ಲಿ ಪರಿಸ್ಥಿತಿ ನಿಮ್ಮ ಗಮನಕ್ಕೆ ಬರೋದೇನು ಅಂದರೆ, ಈಗ ಗೊತ್ತಿರುವ ಹಾಗೆ 3 ಜನ ನಾವು ಅಮಾನತು ಮಾಡಿದ್ದೀವಿ. ಆ 3 ಜನ ಸಿಬ್ಬಂದಿಗಳು ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ವರ್ಕ್ ಸಂಬಂಧಪಟ್ಟಂಗೆ, ಆಡಳಿತಾತ್ಮಕ ವರ್ಕ್ ಸಂಬಂಧಪಟ್ಟಂಗೆ ನಾವು ಯಾರನ್ನ ಹೊಸದಾಗಿ ಕರ್ಕೊಬಂದು ಅಪಾಯಿಂಟ್ ಮಾಡಿ ಆ ಒಂದು ಆಡಳಿತ ಸೇವೆಯನ್ನು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಿಂದಿನಿಂದ ಯಾರು ಅದ್ರ ಬಗ್ಗೆ ತಿಳುವಳಿಕೆ ಇದೆಯೋ, ಯಾರು ಗೊತ್ತಿದೆಯೋ ಅವರು ಮಾತ್ರ ಆ ಕೆಲಸ ಮಾಡ್ಬೋದೇ ಹೊರತು ಯಾರೋ ಹೊರಬರನ್ನ ಜವಾಬ್ದಾರಿಯಿಂದ ಕರ್ಕೊಂಡು ಆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಈಗ ಅವ್ರ ಜವಾಬ್ದಾರಿ ಕೊಟ್ಟಿದ್ದೀವಿ, ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ದಯಮಾಡಿ ಆ ಲೋಕಗಳನ್ನು ಈಗಾಗಲೇ ಏನೇನು ಕ್ರಮ ತಗೋಬೇಕು ಅಂತೇಳಿ ಅನುಪಾಲ ವರದಿಯನ್ನು ಗುರುತಿಸಿದ್ದೀವಿ. ಇನ್ನೊಂದು 15-20 ತಿಂಗಳೊಳಗಡೆ ಆ ಕೆಲಸ ಮುಗಿಸ್ತಾರೆ ಅನ್ನುವಂತಕ್ಕಂಥ ಭರವಸೆ ಇದೆ. ಆ ಕೆಲಸ ಜವಾಬ್ದಾರಿಯ ಲೋಕನ ಸರಿಪಡಿಸತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ. ಮುಂದುವರೆದು ರಾಮದಾಸ್ ಅಣ್ಣವರು ಏನು ಹೇಳಿದ್ರು, ಕಳೆದ 63-64-65 ಮಾಡಬೇಕು ಅಂತ ಸರ್ವ ಸದಸ್ಯರ ತೀರ್ಮಾನದಿಂದ ನಾವು ಈ ಒಂದು ಮನವಿಯನ್ನು ನಾವು ಎಷ್ಟೇನಾಯಿತು 21 ಎಂಪಿಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಸರ್. ಆ ಪ್ರತಿ ಇದೆ. ಆ 63, 63, 64, 65 3 ಪ್ರಸ್ತಾವನೆಗಳನ್ನ ನಾವು ಸಲ್ಲಿಸಿದ್ದೀವಿ. ಆ 3 ಪ್ರಸ್ತಾವನೆಗಳ ನಂತರ ನೀವು ಅವತ್ತು ಕಂಪ್ಯೂಟರ್ ಉದ್ಘಾಟನೆ ದಿನ ನೀವು ನಟರಾಜ್ ಇಬ್ಬರು ಲೆಟರ್ಗಳನ್ನೆಲ್ಲ ನನಗೆ ತೋರಿಸಿದ್ದೀರಿ. ನಾನು ಲೆಟರ್ಗಳನ್ನ ಪರಾಮರ್ಶೆ ಮಾಡಿದ್ದೀನಿ. ಅದರಲ್ಲಿ 63 ಬಗ್ಗೆ ಸಂಬಂಧಪಟ್ಟಂತೆ ಏನೂ ಇಲ್ಲ. 64 ಸಂಬಂಧಪಟ್ಟಂತೆ ಏನಿದೆ, ಯಾರು ಚಾರ್ಜಸ್ ಆಗಿದೆ, ಎಂಪ್ಲಾಯೀಸ್ ನಾನು ಮಾತಾಡೋಕ್ಕೆ ಆಮೇಲೆ ಆನ್ಸರ್ ಮಾಡಿ. ಎಂಪ್ಲಾಯೀಸ್ ಮೇಲೆ ಏನು ಚಾರ್ಜಸ್ ಆಗಿದೆ ಅದು ರಿಕವರಿ ಸಂಬಂಧಪಟ್ಟಂತೆ ಮಾತ್ರ ಬಂದಿದ್ದೀರಿ. ಉಳಿದಂತೆ 63ರ ಮರು ಲೆಕ್ಕ ಪರಿಶೋಧನೆಯ ಬಗ್ಗೆ ಯಾವುದೇ ಪ್ರಸ್ತಾವ ಇಲ್ಲ. ಈಗ ಜನರಲ್ ಬಾಡಿ ಆಯ್ತು, ನೀವು ಮಾಡಿದ್ರೆ ಅಷ್ಟೇ ಅಂದಷ್ಟು ಅವಾಗ ಹೋಗಿದ್ರಿ. ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ, ಮರು ಲೆಕ್ಕ ಪರಿಶೋಧನೆಯನ್ನ ಮಾಡಲಿಕ್ಕೆ 63 ಪ್ರಕಾರ ಕ್ರಮ ವಹಿಸಿ. ಏನಪ್ಪ ಸರ್ವ ಸದಸ್ಯರೇ, ನೀವು ಒಪ್ಪಿಗೆ ಇದೆಯಾ ಇಲ್ವಾ? ಏನಿದೆ ಹೇಳಿ. ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ನಾನು ಕೊಟ್ಟಾದ್ಮೇಲೆ ಕಾರಣ ನೀವು ನೋಡಿ. ಈಗಾಗಲೇ ಕಳೆದ ಸಾಮಾನ್ಯ ಸಭೆಯಲ್ಲಿ ಕಲಂ 63, 64, 65 ಅಡಿಯಲ್ಲಿ ಈ ಒಂದು ಇದನ್ನ ವಿಚಾರಣೆ ಕೈಗೊಳ್ಳಬೇಕು ಅಂತ ಹೇಳಿ ಇಲಾಖೆ ಸಹಕಾರ ನಿಬಂಧಕರಿಗೆ ನಾವು ಪತ್ರ ಬರೆದಿದ್ದೀವಿ ಮತ್ತು ಅದಕ್ಕೆ ರಿಸೀವ್ ಹಾಕಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪ್ರತಿ ಇಲ್ಲಿದೆ. ದಯಮಾಡಿ ಅದು ಏನೋ ಮಾಡಿಲ್ಲ ಅಂತ ಹೇಳಿ ಹೇಳ್ತಾರೆ. 63, 64, 65 3ಅನ್ನು ನಾವು ಮೆನ್ಷನ್ ಮಾಡಿ ತೀರ್ಮಾನ ಸರ್ವ ಸದಸ್ಯರ ತೀರ್ಮಾನದಂತೆ ಮಾಡಬೇಕು ಅಂತ ಇಲಾಖೆಗೆ ಪತ್ರವನ್ನ ಬರೆದಿದ್ದೀವಿ. ತದನಂತರ ಈಗ ಏನು 63 ಆಯಿತು ನಮ್ಮ 2022-23ನೇ ಸಾಲಿದ್ದು, ಅದರಲ್ಲಿ ಏನು ಉಪನಿರ್ದೇಶಕರಿದ್ದಾರೆ, ಆ ಉಪನಿರ್ದೇಶಕರು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ತದನಂತರ ನಾವು ಆಡಳಿತ ಮಂಡಳಿ ಏನು ಬಂದ ನಂತರ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಬಂದ ನಂತರ ಮತ್ತು ಆಂತರಿಕ ಲೆಕ್ಕ ಪರಿಶೋಧನೆಯ ಪೂರ್ಣ ಪ್ರತಿಯನ್ನ ಸಹಕಾರ ಇಲಾಖೆಗೆ ರವಾನೆ ಮಾಡಿ ಸರ್ವ ಸದಸ್ಯರ ಸಭೆಯ ತೀರ್ಮಾನ ಮತ್ತು ಆಡಳಿತ ಮಂಡಳಿ ತೀರ್ಮಾನದಂತೆ ಕಲಂ 64, 65
ಅಡಿಯಲ್ಲಿ ಇದನ್ನ ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾವು ಮರುಮನವಿಯನ್ನ ಮಾಡಿ ಪತ್ರವನ್ನ ಇಲಾಖೆಗೆ ಸಲ್ಲಿಸಿದ್ದೀವಿ. ಆ ಒಂದು ಪತ್ರವೂ ಸಹ ನಮ್ಮ ಹತ್ರ ಇದೆ. ಅದಾದ ನಂತರ ಇಪ್ಪತ್ತು 11/2023 ನಾವು ಆಡಳಿತ ಮಂಡಳಿ ನಿರ್ಣಯ ಮಾಡಿ ಪತ್ರವನ್ನ ಬರೆದಿದ್ದೀವಿ ಸರ್. ಆ ಪಟ್ಟಿ ಇಲ್ಲಿದೆ, ದಯಮಾಡಿ ಪರಿಶೀಲನೆ ಮಾಡಬಹುದು. ಕಲಂ 64, 65 ಅಡಿಯಲ್ಲಿ ಸಂಘದ ವ್ಯವಹಾರಗಳನ್ನ ತನಿಖೆ ಮಾಡಲು 20/11/2023 ನೂತನ ಆಡಳಿತ ಮಂಡಳಿ ರಚನೆಯಾದ ನಂತರ ನಾವು ಇಲಾಖೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ. ಅದಾದ ನಂತರ ಮತ್ತೆ 7/5/2024 ಮತ್ತೆ 1/3/2024 ನವೆಂಬರ್ ಆಯಿತು. ಮತ್ತೆ 1/3/2024 ಸಹ ಸಂಘದ ವ್ಯವಹಾರಗಳನ್ನ ಕಲಂ 64 ಅಡಿಯಲ್ಲಿ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮತ್ತೆ ಒಂದು ಪತ್ರವನ್ನ ನಾವು ಬರೆದಿದ್ದೀವಿ, ಮರುಮನವಿ ಮಾಡಿದ್ದೀವಿ. ಹಿಂದೆ ಏನು ನಾವು 2 ಪತ್ರಗಳನ್ನ ಬರೆದಿದ್ದೋ ಆ ಪತ್ರಗಳನ್ನ ಉಲ್ಲೇಖ ಮಾಡಿ ನಾವು ಈ ರೀತಿ ಮನವಿ ಮಾಡ್ಕೊಂಡಿದ್ದೀವಿ. ಆದ್ರೂ ಇದುವರೆಗೆ ನಮ್ಗೆ ಯಾವುದೇ ರೀತಿಯಾದಂತಹ ಆದೇಶವನ್ನ ಮಾಡಿಲ್ಲ ಅಂತೇಳಿ ಇಲಾಖೆಗೆ ಮತ್ತೊಮ್ಮೆ ನಾವು ಮರುಮನವಿಯನ್ನ ಸಲ್ಲಿಸಿದ್ದೀವಿ. ಅದಾದ ನಂತರ ಮತ್ತೆ ಅವರು ಏನು ಇಲಾಖೆಯಿಂದ ನಾವು ಪತ್ರ ಕೊಟ್ಟ ನಂತರ 1/4/2024 ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ಅವರು ಈ ಒಂದು ಸಂಘದ ವ್ಯವಹಾರಗಳನ್ನ ತಾವು ಖುದ್ದು ಭೇಟಿ ನೀಡಿ, ಸಂಘಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ 64 ಅಡಿನಲ್ಲಿ ವಿಚಾರಣೆ ಮಾಡಬೇಕಾ ಅಥವಾ 65 ಅಡಿನಲ್ಲಿ ಪರಿವೀಕ್ಷಣೆ ಮಾಡಬೇಕಾ ಅಂತ ಹೇಳಿ ವರದಿ ಕೊಡಬೇಕು ಅಂತ ಹೇಳಿ ಸಹಕಾರ ಸಂಘಗಳ ನಿಬಂಧಕರು 1/4/2024 ಸಹಕಾರ ಅಭಿವೃದ್ಧಿ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದ ಆಧಾರದ ಮೇಲೆ ಅವರು ಈ ಒಂದು ನಮ್ಮ ಸಂಘಕ್ಕೆ 2-3 ಬಾರಿ ಭೇಟಿ ನೀಡಿ ಆ ಒಂದು ಇದನ್ನ ಭೇಟಿ ನೀಡಿದ್ದಾರೆ. ಮತ್ತೆ ನಾವು 7/5 ಮತ್ತೊಮ್ಮೆ ನಾವು ಮನವಿ ಮಾಡ್ಕೊಳ್ತೀವಿ. ನಾವು ಈಗಾಗಲೇ 4 ಬಾರಿ ಮನವಿ ಸಲ್ಲಿಸಿದ್ದೀವಿ. ಇದುವರೆಗೂ ಯಾವುದೇ ರೀತಿಯಾದಂತಹ ನೀವು ನಿರ್ದೇಶನವನ್ನ ಅಥವಾ ಕ್ರಮವನ್ನ ಕೈಗೊಂಡಿಲ್ಲ. ಹಾಗಾಗಿ ತಕ್ಷಣ ಈ ಕೂಡಲೇ ಈ ಒಂದು ವಿಚಾರವಾಗಿ ನಮ್ಮ ಪತ್ರದ ವಿಚಾರವಾಗಿ ಕ್ರಮ ಕೈಗೊಂಡು ನಮಗೆ ಕಲಂ 64 ಅಡಿಯಲ್ಲಿ ವಿಚಾರಣೆ ಮಾಡಬೇಕು ವ್ಯವಹಾರಗಳನ್ನು ಅಂತೇಳಿ ಮತ್ತೆ ನಾವು ಪತ್ರವನ್ನು ಬರೆದಿದ್ದೀವಿ. ಅದಾದ ನಂತರ 17/5/2024 ಸಹಕಾರ ಅಭಿವೃದ್ಧಿ ಅಧಿಕಾರಿಗಳು ಸಂಘಕ್ಕೆ ಭೇಟಿ ನೀಡಿ ಕಲಂ 65 ಅಡಿಯಲ್ಲಿ ಈ ಒಂದು ಏನು ಸಂಘದ ವ್ಯವಹಾರವನ್ನ ತನಿಖೆ ಮಾಡಬೇಕು ಅಂತ ಹೇಳಿ ಅವರು ವರದಿ ಸಲ್ಲಿಸಿದ್ದಾರೆ. ಆದರೆ ಇದು ಇನ್ನೂವರೆಗೂ ನಮಗೆ 64ರಲ್ಲಿ ಆಗಿದ್ದ ಅಥವಾ 65ರಲ್ಲಿ ಆಗುತ್ತೆ ಅಂತೇಳಿ ಯಾವುದೇ ಆದೇಶ ಬಂದಿಲ್ಲ. ಇದು ಸರ್ವ ಸದಸ್ಯರ ಸಭೆಯ ತೀರ್ಮಾನದಂತೆ ಆಗಿರ್ತಕ್ಕಂಥ ಇಲಾಖೆ ಮತ್ತು ನಮ್ಮ ಬ್ಯಾಂಕ್ ಸಹಕಾರ ಸಂಘದ ನಡುವೆ ಆಗಿರ್ತಕ್ಕಂಥ ಒಂದು ಪತ್ರ ವ್ಯವಹಾರ. 5 ಪತ್ರ ವ್ಯವಹಾರಗಳನ್ನ ಮಾಡಿದ್ದೀವಿ. ಅವರು 2-3 ಸಾರಿ ಬಂದು ಆಂತರಿಕ ಲೆಕ್ಕ ಪರಿಶೋಧನಾ ಎಲ್ಲ ಪುಸ್ತಕಗಳನ್ನ ಪರಿಶೀಲನೆ ಮಾಡಿ 17/5 ARCSಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಾಗಿ ಅದು ಪ್ರೋಸೆಸ್ ಅಲ್ಲಿದೆ. 64, 65 ಇವೆರಡು ಪ್ರೋಸೆಸ್ ಅಲ್ಲಿದೆ. ಹೀಗಾಗಿ 64 ಏಕಕಾಲಕ್ಕೆ ಎಲ್ಲ ಇದನ್ನು ನಾವು ಒಂದೇ ಇದರಲ್ಲಿ 63, 64, 65 ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಅದು ಸರ್ಕಾರದ ತೀರ್ಮಾನ ಆಗಬೇಕು. ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. 64ರಲ್ಲಿ ಆಗ್ತಾರೋ, 65ರಲ್ಲಿ ಮಾಡ್ತಾರೋ ಅಥವಾ 63ರಲ್ಲಿ ಮಾಡ್ತಾರೋ ಇಲಾಖೆ ತೀರ್ಮಾನ ತಗೊಳುತ್ತೆ, ಸರ್ಕಾರ ತೀರ್ಮಾನ ತಗೊಳುತ್ತೆ. ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದರ ಪ್ರಕಾರ ನಾವು ನಡ್ಕೊಳ್ಬೇಕಾಗುತ್ತೆ. ಇದನ್ನು ಸಭೆಯ ವಿಚಾರವನ್ನು ಗಮನಕ್ಕೆ ತರ್ತಾ ಏನು 64, 65ರ ಇಲಾಖೆ ಆದೇಶ ಬಂದ ನಂತರ ಏನು ಅವರ ಪ್ರಕಾರ 17ನೇ ತಾರೀಕು ಕೊಟ್ಟಿದ್ದಾರೆ. ನಾವು ಖುದ್ದಾಗಿ ARCSನ ಭೇಟಿ ಮಾಡಿ ನಮ್ಮ ಮೇಲೆ ಸದಸ್ಯರ ಒತ್ತಡ ಇದೆ, ತಕ್ಷಣ ಇದಕ್ಕೆ ಆದೇಶ ಮಾಡಬೇಕು, ಇಲ್ಲಾಂದ್ರೆ ಇದು ಸಂಬಂಧಪಟ್ಟಂತೆ ಸಂಘಕ್ಕೆ ಸೂಕ್ತ ಮಾರ್ಗದರ್ಶನ ಕೊಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾವು ಮನವಿ ಮಾಡಿಕೊಂಡು ಏನು ಪತ್ರವನ್ನು ಕೊಟ್ಟಿದ್ದೀವೋ ನಮಗೆ ಬಹುಶಃ ಈ ಒಂದು ಚುನಾವಣಾ ಪ್ರಕ್ರಿಯೆ ಮುಗಿದ ನಂತರ ನಮಗೆ ನಿರ್ದೇಶನ ಬರಬಹುದು. ತದನಂತರ ನಾವು ಏನು ಇವತ್ತು ತೀರ್ಮಾನ ಆಗುತ್ತೆ ಆ ತೀರ್ಮಾನದಂತೆ ಮತ್ತೊಮ್ಮೆ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ. ದಯಮಾಡಿ ಸದಸ್ಯರು ಈ ಒಂದು ಇದಕ್ಕೆ ಅವಕಾಶವನ್ನು ಮಾಡಿಕೊಳ್ಬೇಕು ಅಂತೇಳಿ ಆಗಿರ್ತಕ್ಕಂಥ ಮಾಹಿತಿಯನ್ನು ಸಭೆಯ ಗಮನಕ್ಕೆ ತರ್ತಾ ಇದ್ದೀವಿ ಸರ್. ಈಗ ಮತ್ತಿದ್ರಿ ಈಗಿನ ಸಭೆಯಲ್ಲಿ 63ನ್ನ ಮಂಡಿಸ್ತಾ ಇದ್ದೀವಿ ನಾವು. ಈಗ ನೀವು ಅದ್ರ ಬಗ್ಗೆ ತೀರ್ಮಾನ ಕಳೆದ ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನ ನೀವೇ ಮಾಡಿದ್ದು. ಅವಾಗಲೂ 63 ಹೇಳಿದೆ, ನೀವೇ ಅಧ್ಯಕ್ಷರೇ ಬರ್ಕೊಟ್ಟು ಸೈನ್ ಹಾಕೊಟ್ಟಿರೋದಿದೆ. ಹೌದು, ನಾವು ಕಳಿಸಿದ್ದೀವಿ ಸ್ವಾಮಿ. 63, 64, 65ರಲ್ಲಿ 63 ಪ್ರಸ್ತಾವನೆ ಇಲ್ಲ ನಿಮ್ಮಲ್ಲಿ ಲೆಟರ್ ಪರ್ ಕರೆಸ್ಪಾಂಡೆನ್ಸ್ ಅಲ್ಲಿ. ಸಂಸ್ಥೆಯ ವ್ಯವಹಾರಗಳ ಮರು ಲೆಕ್ಕ ಪರಿಶೋಧನೆಗೆ
ಕಲಂ 63, 64, 65 ಅಡಿಯಲ್ಲಿ ತನಿಖೆ ನಡೆಸಲು ಸರ್ವ ಸದಸ್ಯರ ಸಭೆಯ ತೀರ್ಮಾನ ಕೈಗೊಂಡು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದೆ. ಈ ಒಂದು ಇದನ್ನ ಈ ಸೀಲಾಗಿ ಡಿಪಾರ್ಟ್ಮೆಂಟ್ ಇಂದ ನಾವು 21/8/23ಕ್ಕೆ ಸಲ್ಲಿಸಿದ್ದೀವಿ. ನೋಡಿ, ಸಹಿ ಹಾಕಿರ್ತಕ್ಕಂಥದ್ದು ರವಾನೆ ಮಾಡಿರ್ತಕ್ಕಂಥದ್ದು ಪತ್ರ ಇದೆ. 63 ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರಿ ಗೊತ್ತಿಲ್ಲ ಸ್ವಾಮಿ, 63 ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟದ್ದು. ಅದೇ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? 64, 65 ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ನಮಗೆ ತಿಳುವಳಿಕೆ ಇರೋ ಪ್ರಕಾರ 63 ಲೆಕ್ಕ ಪರಿಶೋಧನಾ ಇಲಾಖೆ ಬರುತ್ತೆ, 64, 65 ಸಹಕಾರ ಸಂಘಗಳ ನಿಬಂಧಕ ಬರುತ್ತೆ. ದಯಮಾಡಿ ಸದಸ್ಯರು ನೀವು ಯಾವುದೇ ರೀತಿಯಾದಂಥ ಪ್ರಶ್ನೆಗೆ ಅವಕಾಶವನ್ನು ಕೋರಿಲ್ಲ. ಈಗ ಯಾರು ಪ್ರಶ್ನೆ ಕೇಳಿದಾರೋ ಅವ್ರು ಕೊಡ್ತಾ ಇದ್ದೀವಿ. ದಯಮಾಡಿ ಈಗ ನಾನು ಕೋರಿರೋದು ನಾನು ಕೇಳ್ತೀನಿ. ಈಗ ನೀವು ಕೇಳೋರ್ನ ಅಧ್ಯಕ್ಷರೇ, ನಾನು ಕೇಳಿದ್ದೀನಿ, ನನಗೆ ಆನ್ಸರ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ. 63 ಸರ್ಕಾರಿ ಆಡಿಟೇ ಆಗಬೇಕು, ಅದಕ್ಕೆ ಅವಕಾಶ ಇರೋದು. ಮರು ಲೆಕ್ಕ ಪರಿಶೋಧನೆ ಸರ್ಕಾರಿ ಲೆಕ್ಕ ಪರಿಶೋಧನೆ ಇವ್ರ ಕೈಲೇ ಆಗಬೇಕು. ಆ ರೀತಿ ಈ ಸಾರ್ವಜನಿಕ ಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಣಯ ಆಗಬೇಕು, ತೀರ್ಮಾನ ಆಗಬೇಕು. ಹೇಳಿದ್ದಕ್ಕೆ ಮುಂದಕ್ಕೆ ಹೋಗುವಾಗ ಬೇರೆ ಕ್ವಶನ್ ನಾನು ಕೇಳಬೇಕು. ನಾವು ಆರ್ಥಿಕ ತಥ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ಅದೇ ಒಂದು ನಿಮಿಷ ಸರ್ವ ಸದಸ್ಯರ ಇಂದಿನ ಸಾಮಾನ್ಯ ಸಭೆ ಏನಿತ್ತು ಆ ನಡವಳಿಕೆಗಳ ಓದಿ ರೆಕಾರ್ಡ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆದಿದೆ. ಈಗ ಉಚ್ಚೇಗೌಡರು ಮತ್ತೆ ರಾಮದಾಸ್ ಅವರು ಇಬ್ಬರು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಬಹುಶಃ ಆ ಎಲ್ಲ ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದೀನಿ. ಒಂದೇ ಸಬ್ಜೆಕ್ಟ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರೆ ಅದಾಗೋದಿಲ್ಲ. ಹಾಗಾಗಿ ದಯಮಾಡಿ ಇಂದಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಓದಿದ್ದೀವಿ. ದಯಮಾಡಿ ಎಲ್ಲ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಇಂದಿನ ಸರ್ವ ಸದಸ್ಯರ ಸಭೆ ನಡವಳಿಕೆ ಬಗ್ಗೆ ನಾನು ಕೇಳ್ತೀನಿ. ನನ್ನ ಬೇರೆ ಪ್ರಶ್ನೆ, ಈಗ ಅವ್ರ ಬೇರೆ ಪ್ರಶ್ನೆ, ನನ್ನ ಬೇರೆ ಪ್ರಶ್ನೆ ನಾನು ಕೇಳ್ತೀನಿ. ಅದನ್ನು ಓದಿದ್ದೆಲ್ಲರೂ ನೋಡಿ. ಸಂಸ್ಥೆಯ ವ್ಯವಹಾರಗಳ ಮರು ಲೆಕ್ಕ ಪರಿಶೋಧನೆಗೆ ಕಲಂ 63, 64, 65 ಅಡಿಯಲ್ಲಿ ತನಿಖೆ ನಡೆಸಲು ಸರ್ವ ಸದಸ್ಯರ ಸಭೆಯ ತೀರ್ಮಾನ ಕೈಗೊಂಡು ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದೆ. ಈ ಒಂದು ಇದನ್ನ ಈ ಸೀಲಾಗಿ ಡಿಪಾರ್ಟ್ಮೆಂಟ್ ಇಂದ ನಾವು 21/8/23ಕ್ಕೆ ಸಲ್ಲಿಸಿದ್ದೀವಿ. ನೋಡಿ, ಸಹಿ ಹಾಕಿರ್ತಕ್ಕಂಥದ್ದು ರವಾನೆ ಮಾಡಿರ್ತಕ್ಕಂಥದ್ದು ಪತ್ರ ಇದೆ. 63 ಯಾವ ಡಿಪಾರ್ಟ್ಮೆಂಟ್ ಕೊಟ್ಟಿದ್ರಿ ಗೊತ್ತಿಲ್ಲ ಸ್ವಾಮಿ, 63 ಲೆಕ್ಕ ಪರಿಶೋಧನೆಗೆ ಸಂಬಂಧಪಟ್ಟದ್ದು. ಅದೇ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? 64, 65 ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ? ನಮಗೆ ತಿಳುವಳಿಕೆ ಇರೋ ಪ್ರಕಾರ 63 ಲೆಕ್ಕ ಪರಿಶೋಧನಾ ಇಲಾಖೆ ಬರುತ್ತೆ, 64, 65 ಸಹಕಾರ ಸಂಘಗಳ ನಿಬಂಧಕ ಬರುತ್ತೆ. ದಯಮಾಡಿ ಸದಸ್ಯರು ನೀವು ಯಾವುದೇ ರೀತಿಯಾದಂಥ ಪ್ರಶ್ನೆಗೆ ಅವಕಾಶವನ್ನು ಕೋರಿಲ್ಲ. ಈಗ ಯಾರು ಪ್ರಶ್ನೆ ಕೇಳಿದಾರೋ ಅವ್ರು ಕೊಡ್ತಾ ಇದ್ದೀವಿ. ದಯಮಾಡಿ ಈಗ ನಾನು ಕೋರಿರೋದು ನಾನು ಕೇಳ್ತೀನಿ. ಈಗ ನೀವು ಕೇಳೋರ್ನ ಅಧ್ಯಕ್ಷರೇ, ನಾನು ಕೇಳಿದ್ದೀನಿ, ನನಗೆ ಆನ್ಸರ್ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಿ. 63 ಸರ್ಕಾರಿ ಆಡಿಟೇ ಆಗಬೇಕು, ಅದಕ್ಕೆ ಅವಕಾಶ ಇರೋದು. ಮರು ಲೆಕ್ಕ ಪರಿಶೋಧನೆ ಸರ್ಕಾರಿ ಲೆಕ್ಕ ಪರಿಶೋಧನೆ ಇವ್ರ ಕೈಲೇ ಆಗಬೇಕು. ಆ ರೀತಿ ಈ ಸಾರ್ವಜನಿಕ ಸಭೆಯಲ್ಲಿ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಣಯ ಆಗಬೇಕು, ತೀರ್ಮಾನ ಆಗಬೇಕು. ಹೇಳಿದ್ದಕ್ಕೆ ಮುಂದಕ್ಕೆ ಹೋಗುವಾಗ ಬೇರೆ ಕ್ವಶನ್ ನಾನು ಕೇಳಬೇಕು. ನಾವು ಆರ್ಥಿಕ ತಥ್ಯಗಳಿಗೆ ಸಂಬಂಧಪಟ್ಟಂತೆ ಅವರು ಅದೇ ಒಂದು ನಿಮಿಷ ಸರ್ವ ಸದಸ್ಯರ ಇಂದಿನ ಸಾಮಾನ್ಯ ಸಭೆ ಏನಿತ್ತು ಆ ನಡವಳಿಕೆಗಳ ಓದಿ ರೆಕಾರ್ಡ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಚರ್ಚೆ ನಡೆದಿದೆ. ಈಗ ಉಚ್ಚೇಗೌಡರು ಮತ್ತೆ ರಾಮದಾಸ್ ಅವರು ಇಬ್ಬರು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಬಹುಶಃ ಆ ಎಲ್ಲ ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದೀನಿ. ಒಂದೇ ಸಬ್ಜೆಕ್ಟ್ ಬಗ್ಗೆ ಗಂಟೆಗಟ್ಟಲೆ ಮಾತಾಡ್ತಾ ಇದ್ರೆ ಅದಾಗೋದಿಲ್ಲ. ಹಾಗಾಗಿ ದಯಮಾಡಿ ಇಂದಿನ ಸರ್ವ ಸದಸ್ಯರ ಸಭೆಯ ನಡವಳಿಕೆಯನ್ನು ಓದಿದ್ದೀವಿ. ದಯಮಾಡಿ ಎಲ್ಲ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ಇಂದಿನ ಸರ್ವ ಸದಸ್ಯರ ಸಭೆ ನಡವಳಿಕೆ ಬಗ್ಗೆ ನಾನು ಕೇಳ್ತೀನಿ. ನನ್ನ ಬೇರೆ ಪ್ರಶ್ನೆ, ಈಗ ಅವ್ರ ಬೇರೆ ಪ್ರಶ್ನೆ, ನನ್ನ ಬೇರೆ ಪ್ರಶ್ನೆ ನಾನು ಕೇಳ್ತೀನಿ. ಅದನ್ನು ಓದಿದ್ದೆಲ್ಲರೂ ನೋಡಿ. ರವಿಪಾಲ್ ಅವರಿಗೆ ಅವಕಾಶ ಕೊಡಿ, ಮಾತಾಡ್ತಿದ್ದಾರೆ. ಒಂದು ನಿಮಿಷ ರವಿಪಾಲ್ ಅವರಿಗೆ ಅವಕಾಶ ಕೊಡಿ, ನಂತರ ಅವಕಾಶ ಕೊಡ್ತೀವಿ. ಕೂತ್ಕೊಳ್ಳಿ. ಈಗ ಪ್ರಸ್ತಾವನೆ ಇದ್ದು ರೋಹಿಣಿ ಮೋದಿ ಸರ್ಕಾರ ಬಗ್ಗೆ ಇಂದಿನ ಸಭೆ ನಡವಳಿಕೆಗಳಲ್ಲಿ ಗುರುತಿಸ್ತೀವಿ. ಅದರಲ್ಲಿ ಇಂದಿನ ಸಭೆ ನಡವಳಿಕೆ ಆಗಬೇಕು
ಮಾಡಿದ್ದಾರೆ ಅಂತ ಹೇಳಿದಾರ ಅಥವಾ ನೋಡಿಲ್ಲ ಕರೆಕ್ಟಾಗಿ ದುಡ್ಡು ಕೊಟ್ಟಿದ್ದಾರೆ ಅದನ್ನು ಸಂಬಂಧಪಟ್ಟ ಸಿಬ್ಬಂದಿಗಳು ಅದನ್ನು ದುರುಪಯೋಗ ಆಗಿದೆ ಅವರಿಂದ ವಸೂಲು ಮಾಡಿ ಅಂತ ಹೇಳಿದ್ದಾರೆ. ಹೇಳಿ ಅಲ್ಲ ಇಲ್ಲಿ ಕೇಳಿದ್ರಲ್ಲ ಏನಂತ ಅವ್ರು ಹೇಳಿದ್ದಾರೆ, ನಿಮ್ಮ ಆಡಿಟರ್ ಏನಂತ ಹೇಳಿದ್ದಾರೆ ಕೇಳ್ತಾ ಇದ್ದಾರೆ. ಆಡಿಟ್ ವರದಿಯಲ್ಲಿ ಬಂದಿರೋ ಪ್ರಕಾರ ನಮಗೆ ರೋಹಿಣಿ ಪ್ರಿಯಾರವರ ಓಡಿ ಸಾಲದ ಖಾತೆಗೆ ಜಮಾ ಬರದೆ ಸುಳ್ಳು ಜಮಾ ನಮೂದಿಸಿರುವುದು ಅಂತ ಬಂದಿದೆ. ಹೌದು ಅಂತೇಳಿ ಹೇಳಿದ್ರಲ್ಲ ವರದಿಯಲ್ಲಿ ನೀಡಿದ್ದಾರೆ. ಹೌದು ಇದನ್ನ ಪ್ರಧಾನ ವ್ಯವಸ್ಥಾಪಕರು ತಮ್ಮ ಸ್ವಂತ ಬರವಣಿಗೆಯಲ್ಲಿ ನಮೂದಿಸಿದ್ದಾರೆ. ಆಯ್ತು. ಹಾಗಾಗಿ ಅವರಿಂದ ಇದನ್ನು ವಸೂಲಿ ಮಾಡುವುದು ಅಂತೇಳಿ ಅವರು ವರದಿನ ಕೊಟ್ಟಿದ್ದಾರೆ. ಅಲ್ವಾ ನಾವು ಕಟ್ಟಿದ್ದೀವ ಕರೆಕ್ಟಾಗಿ? ನೀವು ಅದು ಕಟ್ಟಿದ್ದೀರ ನಂತರ? ಅಲ್ಲಲ್ಲ ನಂತರ ಕಟ್ಟಿರೋದೆಲ್ಲ ಹೇಳ್ತಾರೆ. ನಾನು ಅವತ್ತಿನ ವರದಿನಲ್ಲಿ ಸುಳ್ಳು ಜಮಾ ಅಂತ ನಿಮ್ಮ ಸಿಬ್ಬಂದಿ ಬರ್ದಿದ್ದಾರೆ ಅಂತ ಬರ್ದಿದ್ದಾರೆ, ಇವ್ರು ಕಟ್ಟದೆ ಸುಳ್ಳು ಜಮಾ ಬರ್ದಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ಹೌದಾ? ಇವರು ದುಡ್ಡು ಕಟ್ಟದೆ ಸುಳ್ಳು ಜಮಾ ಬರ್ದಿದ್ದಾರೆ ಅಂತ ಹೇಳಿಲ್ಲ. ವಿವರವಾಗಿ ಈಗ ಒಂದು ನಿಮಿಷ ವರದಿ ಪ್ರತಿ ತಗೊಂಡು ಆಡಿಟರ್ ಲೆಕ್ಕ ಪರಿಶೋಧಕರು ಕೊಡ್ತೀನಿ, ಅದೇ ಕೊಡ್ತಾರೆ. ಅವರೇ ಆ ಪ್ಯಾರ ಓದ್ಲಿ, ಆ ಪ್ಯಾರಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದು ಓದ್ಲಿ. ರೋಹಿಣಿ ಪ್ರಿಯಾ ಕಟ್ಟದೆ ಸುಳ್ಳು ಜಮಾ ಬರ್ಸಿದ್ದಾರೆ. ಲೆಕ್ಕ ಪರಿಶೋಧಕರು ಕೊಡ್ತಾ ಇದೀನಿ, ಕೊಡಿ ಕೊಡ್ತಾರೆ. ಕೊಡಿ ಅವ್ರು ಉತ್ತರ ಕೊಡಿ. ಓಡಿ ಸಾಲದಲ್ಲಿ ರೋಹಿಣಿ ಪ್ರಿಯಾ ಅವರು 5 ಲಕ್ಷ ಜಮಾ ಬಂದಿದೆ ಅಂತ ಅಲ್ಲಿನ ಇವರು ಕಾರ್ಯದರ್ಶಿಗಳು ಬರೆದಿದ್ದಾರೆ. ಬಟ್ ಅದಕ್ಕೆ ಯಾವುದೇ ರೀತಿ ದಾಖಲಾತಿಗಳಿಲ್ಲ, ಕ್ಯಾಶ್ ಬುಕ್ ಬಂದಿಲ್ಲ. ಹಾಗಾಗಿ ಆ ಖಾತೆಗೆ ಮಾತ್ರ 5 ಲಕ್ಷ ವ್ಯತ್ಯಾಸಗಳಿದೆ ಅಂತ ನಾವು ಬರೆದಿದ್ದೀವಿ. ಅದಾದಮೇಲೆ ಡೆಪ್ಯೂಟಿ ಕಮಿಷನರ್ ಅವರು ನಮಗೇನು ಕೊಟ್ಟಿದ್ರು ಆ ಪಾಯಿಂಟ್ಸ್ಗಳ ಪ್ರಕಾರ ಒಂದು ನೈಸರ್ಗಿಕ ಇದು ಏನು ನ್ಯಾಚುರಲ್ ಪ್ರಿನ್ಸಿಪಲ್ ಜಸ್ಟಿಸ್ ಆಗಿ ರೋಹಿಣಿ ಪ್ರಿಯಾ ಅವ್ರಿಗೂ ಕೂಡ ಒಂದು ಲೆಟರ್ನ ಸಬ್ಮಿಟ್ ಮಾಡಿದ್ವಿ. ಅವ್ರೇನು ಹೇಳಿದ್ದಾರೆ, ನಾವು ನೆಕ್ಸ್ಟ್ ಇಯರ್ ಅಂದರೆ ಪ್ರೆಸೆಂಟ್ ಇಯರಲ್ಲಿ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಆ ಟೈಮಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ತಾನೇ ಅದನ್ನು ಸರ್? ಆ ಟೈಮಲ್ಲಿ ಕಟ್ಟದ ಡೇಟ್ ಹೇಳಿದ್ರೆ ನನ್ನ ವ್ಯತ್ಯಾಸ. ಆ ಟೈಮಲ್ಲಿ ದುಡ್ಡು ಕಟ್ಟಿದ್ದೀನಿ ಅಂತ ಹೇಳಿದ್ರೆ ಕಟ್ಟಿಲ್ಲ ಅಂತ ಹೇಳಿದ್ದಾರೆ ಸರ್. ಅದಾದ ನಂತರ ಕಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಅದಾದ ನಂತರ ಅಲ್ಲ, ನೀವು ವೆರಿಫೈ ಮಾಡಬೇಕಾಯ್ತು. ಏನಂತ ಹೇಳಿದ್ರಿ, 15/7/2023 ನೀವು ಅದು ಜಮಾ ಬಂದಿಲ್ಲ, ದುಡ್ಡು ಕಾಡುತ್ತೆ, ಸುಳ್ಳು ಜಮಾ ಬರ್ತಿದ್ದೀರಿ ಅಂತ ಹೇಳಿದ್ದೀರಿ. ಅದಾದಮೇಲೆ ನೀವು ಲೆಟ್ರ್ ಕೊಟ್ರಿ, ಅದಕ್ಕೆ ಉತ್ತರ ಎಲ್ಲ ಕೊಟ್ರಿ. ನಮ್ಮ ಪಾಸ್ಬುಕ್ಕಲ್ಲಿ ನೀವೇ ದುಡ್ಡಿ ಕಡೆ ಕೊಟ್ಟಿರೋ ಲೆಡ್ಜರ್ ಬುಕ್ಕಲ್ಲಿ ಎಲ್ಲ ಜಮಾ ಇದೆಯಾ? ಅದಾಗಿ ಕೊನೆಗೆ 6 ತಿಂಗಳಾಗಿ 8 ತಿಂಗಳಾಗುವವರೆಗೂ ಮಾರ್ಚ್ ಮುಗಿದ್ರು ಕೂಡ ಟರ್ನ್ ಓವರ್ ಆಗಿದೆಯಾ? ಟರ್ನ್ ಓವರ್ ಆಗಿ ನಿಮ್ಮ ಇವಾಗಿರೋ ಪ್ರಭಾರ ವ್ಯವಸ್ಥಾಪಕರೇ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದಾರಾ? ಆಗಿದೆಯಾ? 31 ಆದ್ಮೇಲೂ ಕಂಟಿನ್ಯೂ ಆಗಿದೆಯಾ? ಸರ್ ಅದಕ್ಕೆ ಒಂದು ನಿಮಿಷ, ಸುಳ್ಳು ಜಮಾ ಬಂದಿರೋದಿದ್ದರೆ ಅವತ್ತಿಂದ ಟ್ರಾನ್ಸಾಕ್ಷನ್ ಕಂಟಿನ್ಯೂ ಆಗೋವಾಗಲೇ 31 ಎಂಟ್ರಿ ಮಾಡುವಾಗಲೇ ಟೋಟಲಿಂಗಲ್ಲಿ ನೀವು ವ್ಯತ್ಯಾಸ ನೋಡ್ತಿದ್ರಿ. ಒಂದು ಅದನ್ನು ವೆರಿಫೈ ಮಾಡಿದಿರಿ. ನಿಮ್ಮಲ್ಲಿ ಹೇಳ್ತಿರೋದೇನು, ನಿಮ್ಮಲ್ಲಿರೋ ಚಲನ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಅಷ್ಟೇ. ಆದರೆ ಚಲನ್ ದಾಖಲೆ ನಿಮ್ಮಲ್ಲಿಲ್ಲ. ಅದನ್ನು ಪ್ರಿಸರ್ವ್ ಮಾಡಬೇಕಾದವರು ನಿಮ್ಮ ಬ್ಯಾಂಕ್ ಅವರ ಅಥವಾ ನಾನು ಬಂದು ಅದನ್ನು ನಾನು ಪ್ರಿಸರ್ವ್ ಮಾಡಬೇಕು. ಒಂದು ಇನ್ನೊಂದು, ನನಗೆ ದೃಢೀಕೃತ ಲೆಡ್ಜರ್ನಲ್ಲೂ ನೀವು ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ನೀವೇ ದೃಢೀಕರಿಸ್ಕೊಟ್ಟಿದ್ದೀರಾ, ಪಕ್ಕ ಕಟ್ಟಿದೆ, ಕಂಟಿನ್ಯೂಟಿ ಕೊಟ್ಟಿದ್ದೀರಾ, ಪಾಸ್ಬುಕ್ ಕೊಟ್ಟಿದ್ದೀರಾ. ಹೌದಾ? ಇದೆಯಾ? ಎಲ್ಲನೂ ಎಲ್ಲ ದಾಖಲಾತಿ ಕೊಟ್ಟಿದ್ದೀರಾ? ನಾನು ಎಲ್ಲ ದಾಖಲಾತಿ ಕೊಟ್ಟು ಕೌಂಟ್ರ್ ರೂಪಾಯಿ ಸ್ಲಿಪ್ಪು ಅಂದರೆ ಕೇಳ್ತಿದ್ದೀರಾ ಅಂದರೆ ಅರ್ಥ ಏನಿರುತ್ತೆ? ನಾನೇನೋ ಕೌಂಟ್ರ್ ರೂಪಾಯಿ ಸ್ಲಿಪ್ ಇಟ್ಕೊಂಡು ನಿಮ್ಮ ದೃಢೀಕೃತ ಯಾವುದೋ ದಾಖಲೆ ಇಲ್ಲ ದಾಖಲಾತಿ ಅಂದರೆ ನಾನು ಒಪ್ಕೋತೀನಿ. ಪಾಸ್ಬುಕ್ಕಲ್ಲಿ ಇಲ್ಲ, ಇದಿಲ್ಲ. ಚಲನನ್ನ ವರ್ಷಾನುಗಟ್ಟಲೆ ಪ್ರಿಸರ್ವ್ ಎಲ್ಲರೂ ಮಾಡ್ತೀರಾ? ಎಲ್ಲರೂ ಪ್ರಿಸರ್ವ್ ಮಾಡ್ತೀರಾ? ಪಾಸ್ಬುಕ್ ನೋಡ್ಕೋತೀರಾ? ಪ್ರಶ್ನೆ ಸರಿ ಇದೆ, ಆದರೆ ಪ್ರಶ್ನೆ ದಿಕ್ಕು ಬೇರೆ ಆಗ್ತದೆ. ಒಂದು ನಿಮಿಷ ನಾನು ಕ್ಲಿಯರ್ ಮಾಡಿ, ನನ್ನ ಪಾಯಿಂಟ್ ಮಾತ್ರ ನಾನು ಕ್ಲಿಯರ್ ಮಾಡಿ ಸರ್. ನನ್ನ ಪಾಯಿಂಟ್ ಒಬ್ಬ ಆಡಿಟರ್ ಆಗಿ ನನ್ನ ಪಾಯಿಂಟ್ ಮಾತ್ರ ಕ್ಲಿಯರ್ ಮಾಡಿ. ನಾನು ರೋಹಿಣಿ ಪ್ರಿಯಾ ಅವ್ರದ್ದು ನಂದು ಅಲಿಗೇಷನ್ ಅಲ್ಲ. ನನ್ನ ಅಲಿಗೇಷನ್ ಇರೋದೇನು, ಯಾವತ್ತು ಜಮಾ ಬಂದಿದೆ ಅಂದರೆ ಅವತ್ತು ಕ್ಯಾಶ್ ಬುಕ್ಕಲ್ಲಿ ಎಂಟ್ರಿ ಇಲ್ಲ, ಜಮಾ ಬಂದಿಲ್ಲ. ಆಯಿತು, ಬಂದಿಲ್ಲ, ಆದರೆ ಬಂದಿದೆ ಅಂತ ಇದರಲ್ಲಿ ಏನು ಲೆಕ್ಚರಲ್ಲಿ ಮೈನಸ್ ಆಗಿ ಹೋಗಿದೆ. ಅದಕ್ಕೆ ಜವಾಬ್ದಾರಿನ ನಾವು ಯಾರೋ ಸಂಬಂಧಪಟ್ಟ ಅಧಿಕಾರಿಗೆ ಹಾಕಿದ್ದೀವಿ. ಹೌದು, ತಮ್ಮ ಯಾರು ರೋಹಿಣಿ ಪ್ರಿಯಾ ಅವ್ರಿಗೆ ನಾವು ಯಾವ್ದು ಜವಾಬ್ದಾರಿ ಫಿಕ್ಸ್ ಮಾಡಿಲ್ಲ. ಹಾಗಾಗಿ ನನಗೆ ಇದೇ ರಿಲೇವೆಂಟ್ ನನಗೆ ಗೊತ್ತಿಲ್ಲ. ಬಟ್ ನಮಗೇನಿದೆ, ಜಮಾ ಬರಬೇಕಾಗಿತ್ತು, ಬಂದಿದೆ. ಆದರೆ ಈ ಪ್ರೆಸೆಂಟ್ ಇಯರಲ್ಲಿ ಬಂದಿಲ್ಲ, ಮುಂದಿನ ಇಯರಲ್ಲಿ ಬಂದಿದೆ. ಅದನ್ನು ಸಸ್ಪೆನ್ಸಲ್ಲಿ ಇಟ್ಟಿದ್ದಾರೆ. ನಮಗೇನು ಇಲ್ಲಿ ಒಂದು ಸ್ವಲ್ಪ ಅವ್ಯವಹಾರ ಆಗಿದೆ. ಏನು ಜಮಾ ಬರ್ದಿರ, ಯಾಕಂದ್ರೆ ದುಡ್ಡು ಇಲ್ಲ ಇಲ್ಲಿ. ನನಗೆ ನೀವು ಒಂದು ಕಡೆ ಬಂದರೆ ಬರೀ ಚಲಾನ್ ಒಂದಲ್ಲ, ತುಂಬ ಸಪೋರ್ಟಿನ 4 ಡಾಕ್ಯುಮೆಂಟ್ಸ್ ಇಲ್ಲ. ಹಾಗಾಗಿ ಅದರ ರಿಲೇಟೆಡ್ ಸಂಬಂಧಪಟ್ಟ ಅಧಿಕಾರಿಗೆ ನಾವು ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದೆಯಾ? ರೋಹಿಣಿ ಪ್ರಿಯಾ ಅವರು ಕೂಡ
ಇದ್ರ ಬಗ್ಗೆ ಒಂದು ಮಾಹಿತಿ ನೋಡಿ ಅಂದ್ರಿಂದ ಉತ್ತರ ತಗೊಂಡ್ರೆ ಅವರಿಂದ ಉತ್ತರ ತಗೊಂಡಿದ್ದೀರಲ್ಲ ಹೌದು. ಏನಂತ ಉತ್ತರ ಕೊಟ್ಟಿದ್ದೀರಿ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ನೀವು ದಯವಿಟ್ಟು ಅವ್ರು- ಡಿಸ್ಕೌಂಟ್ ನಿಮಗೆ ರಿಯಾಲಿಟಿ ಹೆಂಗ್ ಕಾಣುತ್ತೆ ಅಲ್ಲ, ಅವರು ಇಲ್ಲ ನಾನು ಕಟ್ಟಿಲ್ಲ ರೋಡ್ ಇಬ್ಬರ ದುಡ್ಡು ನನ್ನ ಕೈ ಕೊಟ್ಟಿಲ್ಲ ನಾನು ಕಟ್ಟಿಲ್ಲ ಅವರು ಅಂತ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ಸರ್ ಅದ್ರ ಬಗ್ಗೆ ನಾನು ಮತ್ತೆ ಕಾಮೆಂಟ್ ಮಾಡಿದ್ಮೇಲೆ ಒಂದು ನಿಮಿಷ ನೀವು ಅದರ ಕ್ಲಾರಿಫಿಕೇಶನ್ ಕೊಡದೆ ನೀವು ಅವ್ರಿಗೂ ಜವಾಬ್ದಾರಿ ಫಿಕ್ಸ್ ಮಾಡಿದ್ದೀರಾ ಅವ್ರ ಹತ್ರ ಕ್ಲಾರಿಫಿಕೇಶನ್ ಕೊಟ್ಟಿದ್ರು ಕೂಡ ಇಲ್ಲ ಅಂತ ಮರೆಮಾಚ್ತಾ ಇದ್ದೀರಾ ಯಾಕಂದ್ರೆ ನೀವು ಪ್ರೆಸ್ ಮೀಟ್ ಅಲ್ಲಿ ಹೋದ ಸಲ ಮಾಡಿದಾಗ ನಮ್ಮ ಡಾಕ್ಟರ್ ಆಗಲಿ ನಮ್ಮ ಅಧ್ಯಕ್ಷ ಆಗಲಿ ರಾಮಚಂದ್ರ ಅವರು ಅವಾಗ ಕೇಳಿದಾಗ ನಾನು ಇಲ್ಲ ಅದೆಲ್ಲ ಮುಂದೆ ತಗೊಳ್ಳಿ ದಾಖಲಾತಿ ಅಂತ ಎಲ್ಲ ಲೆಕ್ಕ ಪ್ರಕಾರ ತೆಗೆದು ಪ್ರೆಸ್ಸಲ್ಲಿ ಹೇಳಿ ಈಗ ಎಲ್ಲ ಪೇಪರ್ ಬರೆಸಿದಾಗ ನಮ್ಮ ಇದು ಏನಾಗುತ್ತೆ ನಿಮ್ ಒಂದು ಪ್ರಶ್ನೆ ನಿಮಿಷ ನನಗೆ ಸಂಬಂಧಪಡಲ್ಲ ಸರ್. ಅದಲ್ಲ. ನನ್ನ ನಿಮ್ಮ ಯಾರು ಸಂಬಂಧಪಟ್ಟ ಸದಸ್ಯರಿಗೆ ನಾವು ಯಾವ್ದು ನೋಟಿಸ್ ಇಶ್ಯೂ ಮಾಡಿಲ್ಲ, ಜವಾಬ್ದಾರಿ ಫಿಕ್ಸ್ ಮಾಡಿಲ್ಲ. ಇಷ್ಟು ನಾನು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಮಾತ್ರ ಜವಾಬ್ದಾರಿ fix ಮಾಡಿದ್ದೀನಿ. ಆರ್ಟಿಎಲ್ ಎಲ್ಲ ದಾಖಲಾತಿ ತಗೊಂಡ್ಮೇಲೆ ಕಂಪ್ಲೀಟ್ ನೋಡಿನೇ ಮಾತಾಡ್ತಾ ಇರೋದು ನಾನು ನಮ್ಮಿಂದ ಯಾವುದೇ ನ್ಯೂನತೆ ಇಲ್ಲ ಅಂತ ನೀವು ಬರ್ದಿದ್ದೀರಿ, ಸಂಬಂಧಪಟ್ಟ ಸಿಬ್ಬಂದಿಯಿಂದ ಅಂತ ವಸೂಲಿ ಬರ್ತಿದ್ದೀರಿ. ಹಾಗಾದ್ರೆ ನನ್ನ ದುಡ್ಡು ನಂಗೆ ವಾಪಸ್ ಕೊಡಿ ಅಂತ ನಾನು ಲೆಟರ್ ಕೊಟ್ಟಿದ್ದೀನಿ 4 ದಿನದಿಂದ. ಹಾಗಿದ್ರೆ ನನ್ನ ದುಡ್ಡು ಎಲ್ಲ ಬಡ್ಡಿ ಸಮೇತ ವಾಪಸ್ ಕೊಡ್ಬೋದಲ್ವಾ? ಕೊಡ್ಬೋದಲ್ವಾ? ಈಗ ಒಂದು ನಿಮಿಷ, ಈಗ ಎಲ್ಲ ಸಂಘದವ್ರದ್ದು ಯಾರು FD ತಗೊಂಡ್ರೆ ವಾಪಸ್ ಕೊಡ್ತೀರಾ ಹೌದಾ? ಸಿಬ್ಬಂದಿ ವಸೂಲಾತಿಗೆ FIR ಅಲ್ಲಿ ಬರ್ತಿದ್ದೀರಾ, ಅದರಲ್ಲೂ ರೋಹಿಣಿ ಪ್ರಿಯಾ ಹೆಸರು ಮೆನ್ಷನ್ ಮಾಡಿದ್ದೀರಾ. ಇವತ್ತು ಕೂಡ ರೋಹಿಣಿ ಪ್ರಿಯಾಂಗ ಬರೋದು 5 ಲಕ್ಷ ಅಂತಲೂ ಮೆನ್ಷನ್ ಮಾಡಿದ್ದೀರಾ ಅವ್ರು ಕಟ್ಟಿರೋ ಸುಳ್ಳು ಜಮ ಅಂತ. ಆದರೆ ರೋಹಿಣಿ ಪ್ರಿಯಾ ಕಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ ನೀವು. ಅದರಿಂದ ನಮ್ಮ ಮೇಲೆ ಯಾವುದೇ ಜವಾಬ್ದಾರಿ ನಿಗದಿಪಡಿಸಿಲ್ಲ ನೀವು. ಒಂದು ಅರ್ಥ ಆಯ್ತಾ? ಕಲಂ ಪ್ರಕಾರವೇ ನಾನು ಮಾತಾಡ್ತಾ ಇದ್ದೀನಿ. ಜವಾಬ್ದಾರಿ ನಿಗದಿಪಡಿಸಿಲ್ಲದೆ ಇರೋದ್ರಿಂದ ನಮ್ಮ ಮೊತ್ತನ ದುಡ್ಡು ವಾಪಸ್ ಕೊಡಿ ಅಂತ ನನಗೆ ಕೇಳಿದ್ದೆ. ಅದಕ್ಕೆ ಯಾವುದೂ ಬರಲಿಲ್ಲ ಉತ್ತರ. ಜೊತೆಗೆ ಅದು ನನ್ನ ಅಕೌಂಟ್ಗೂ ದುಡ್ಡು ಬಂದಿದೆ, ಇವತ್ತು ಪ್ರಸ್ತಾವನೆ ಇರಲಿಲ್ಲ. ಅದು ಬರ್ದಿದ್ದಕ್ಕೆ ಇವತ್ತು ಅವ್ರು ನನ್ನ ದುಡ್ಡನ್ನು ವಾಪಸ್ ಕೊಡ್ಬೋದಾ ಕೊಡಬಾರ್ದ? ಸರ್, ಸಾಲ ಒಬ್ಬರು ಸದಸ್ಯರಿಂದ ಸಾಲ ಬರಬೇಕಾಗಿದೆ, ಜಮಾ ತಗೊಂಡ್ಮೇಲೆ ಅವ್ರ ಕಡೆಯಿಂದ ಮತ್ತೆ ವಾಪಸ್ ಕೊಡಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಏನಾಗ್ತದೆ ಕೇಳಿಕಿರಿ, ಅಲ್ಲಿ ನಿಜವಾಗ್ಲೂ ದುಡ್ಡು ಬಂದಿದ್ಯಾ ಬಂದಿಲ್ವಾ ಇವ್ರು ಎಂಟ್ರಿ ಹಾಕಿದ್ರೆ ಅದು ತನಿಖೆ ಆಗ್ಬೇಕು. ಅದಕ್ಕೆ ತನಿಖೆ ನಾವು ತನಿಖೆ ಮಾಡಿಲ್ಲ, ನಾವು ಆಡಿಟರ್ ಅಷ್ಟೇ, ನಾವು ಆಡಿಟರ್ ಅಷ್ಟೇ, ತನಿಖೆ ಮಾಡಿಲ್ಲ. ಬರೀ ಪ್ರಶ್ನೆ ಆಗೋದು ಬೇಡ. ಈಗ 2027-23 ಸಾಲಿಗೆ ಸಂಬಂಧಪಟ್ಟಂತ ಏನು ದುರುಪಯೋಗ ಮತ್ತು ಇದನ್ನು ಮೆನ್ಷನ್ ಮಾಡಿದಾರೋ ಇದನ್ನು ನಾವು ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೀವಿ. ಈಗ ಈ ಒಂದು ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ಯಾವುದೇ ಚರ್ಚೆ ಮಾಡೋದು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದು ಸೂಕ್ತ ಅಲ್ಲ. ನಾನು ಅವಕಾಶ ಏನು ಅಂತಂದರೆ ಸರ್ವ ಸದಸ್ಯರ ಸಭೆಯ ಏನು ರೆಕಾರ್ಡ್ ಇತ್ತು ಆ ಒಂದು ಇದನ್ನ ಓದಿದ್ದೀವಿ. ಅನಾವಶ್ಯಕವಾಗಿ ಈ ಒಂದು ಸಭೆಯ ಏನು ಸಮಯ ಇದೆ ನಾವು ವ್ಯರ್ಥ ಮಾಡದೆ ವೈಯಕ್ತಿಕವಾದಂಥ ಇದಕ್ಕೆ ವ್ಯರ್ಥ ಮಾಡಬೇಡಿ. ನೀವು ಮೊದಲನೇದಾಗಿ ಸದಸ್ಯರಿಗೆ ಮಾಹಿತಿಯನ್ನ ಸರ್ವ ಸದಸ್ಯರ ಸಭೆ ಚರ್ಚೆ ಮಾಡಬೇಕು ಅಂತ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಯಾವುದೇ ಲೆಟರ್ ಕೊಟ್ಟಿಲ್ಲ. ದಯಮಾಡಿ ವಾಪಸ್ ಕೊಡಿ ಅಂತ ಸರಿ, ದುಡ್ಡು ಕೊಟ್ಟಿಲ್ಲ ಅಂತ ಬರ್ತಾ ಇದೀನಿ, ಎಲ್ಲ ಸಮಯ ಮುಂದೆ ಇಡ್ತಾ ಇದೀನಿ. ದುಡ್ಡು ಕೊಡ್ಬೇಕು ಬೇಡ ಅಂತ ಕೇಳಿದೆ, ತನಿಖೆ ಆಗ್ಬೇಕಾ? ಅದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷ ಅದಕ್ಕೆ ಸಂಬಂಧಪಟ್ಟಂಗೆ ಆಡಿಟರ್ಗೆ ಪತ್ರ ವ್ಯವಹಾರ ಮಾಡ್ಕೊಳ್ಳಿ. ನಾನು ಆಡಿಟರ್ಗೆಲ್ಲ ಮಾಡೋದಿಲ್ಲ, ಇದೆಲ್ಲ ಬೇಕು ಅಂತ ಹೇಳ್ತಿ ಕೇಳ್ರಿ. ಈ ನೋಡಿ ಹೇಳ್ತಿ ಕೇಳಿ, ಎಲ್ಲ ಬೇಕು ಅಂತ ಹೇಳ್ತಿ ಕೇಳಿ. ನೀವು ಹೇಳಿದ್ರಲ್ವಾ ಆಡಿಟ್ ತನಿಖೆ ಆಗೋದು ನೆಕ್ಸ್ಟ್ ರಿಆಡಿಟ್ ಅಲ್ಲಿ. ರಿಆಡಿಟ್ ಬರೀರಿ, ಕಲಂ 63 ಕಲ್ಲಲ್ಲಿ ರಿಆಡಿಟ್ ಬರೀ ಮರು ಲೆಕ್ಕ ಪರಿಶೋಧನೆ ಬರೀರಿ. ಅವಾಗ ತನಿಖೆ ಬರಲಿ, ಅವಾಗ ನಾನು ಮಾತಾಡ್ತೀನಿ. ಕರೀಲಿ ಅವರು ರಿಆಡಿಟ್ ಅಲ್ಲಿ ಎಲ್ಲ ದಾಖಲಾತಿ ತರಲಿ, ನಾನು ತರ್ತೀನಿ. ಎಲ್ಲ ದಾಖಲಾತಿ ಬೇಕಾದ್ರೆ ಇವ್ರು ಯಾಕೆ ಹಂಗಾರು ಇವ್ರು ಅದನ್ನ ಹಂಗೆ ಇರಬೇಕಿತ್ತು. ಅಧ್ಯಕ್ಷ ಒಂದು ನಿಮಿಷ ಮಾತಾಡೋಕೆ ಈ ವರ್ಷದ 22-23 ಸಾಲಿನ ಅದೇ ಕೇವಲ ಆಡಿಟರ್ ಕೊಟ್ಟಿರೋ ವರದಿ ಅಲ್ಲ, ಲೆಕ್ಕ ಪರಿಶೋಧನೆ. ಈಗ ಒಪ್ಪಂದ ಮೇಲೆ ಆಗಿದ್ರಪ್ಪ ತನಿಖೆ ಹೋಗ್ಬೇಕಾದ್ರೆ ಅಲ್ಲೇ ಡಿಸೈಡ್ ಆಗಿರುತ್ತೆ ಅಲ್ವಾ? ಬೇರೆ ಕಮಿಷನರ್ ನೀವು ಹೇಳಿದ್ರಿ, ಡಿ ಉಪ ಅವರು ಆಡಿಟ್ ಹತ್ರ ಡಿ ಹತ್ರ ನೀವು ಮಾತಾಡಿದ್ರಿ ಅಂತ ಹೇಳಿದ್ರಿ. ಈಗ ಮಾತಾಡಿಲ್ಲ ಸರ್, ಅವರು ಈಗ ಹೇಳ್ತಾ ಇದ್ರಲ್ಲ, ಇಲ್ಲೇ ಹೇಳ್ತಾ ಇದ್ರಲ್ಲ, ಈಗ ಅವ್ರನ್ನೂ ಕೂರಿಸಿ ಎಲ್ಲ ಸಮಾಲೋಚನೆ ಮಾಡಿದೀವಿ ಅಂತ ಹೇಳ್ತಾ ಇದಾರಲ್ಲ, ಡಿ ಅವ್ರ ಹತ್ರ ಮಾತಾಡಿದ್ವಿ ಅಂತ ಹೇಳ್ತಾ ಇದಾರಲ್ಲ, ಅವರೇ ಹೇಳ್ತಾ ಇದ್ದಾರೆ.
ಮೇಲ್ವಿಚಾರಣೆ ಅವ್ರ ಅಂಶಗಳನ್ನ ಪರಿಗಣಿಸಿ ಮೇಲ್ವಿಚಾರಣೆ ಅಂಶ ಪರಿಗಣಿಸುವಾಗ ಇದನ್ನು ಕೂಲಂಕುಷ ಕ್ಲಾರಿಫಿಕೇಶನ್ ತಗೊಂಡು ತಾನೇ ಫೈನಲ್ ಮಾಡ್ತೀರಾ. ಹೌದಾ? ಆ ಫೈನಲ್ ಮಾಡಿದ್ಮೇಲೆ ಇದು ಕೇಳ್ತಾರ, ನಾನು ಇನ್ನೇನು ಕೇಳ್ತಾ ಇಲ್ಲ. ಈಗ ಇವ್ರು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಅನ್ಬೇಕಾ ಮತ್ತೆ ಆಡಿಟ್ ಆಗಬೇಕಾ? ಪೊಲೀಸ್ ಕಂಪ್ಲೇಂಟಲ್ಲ ಆಡಿಟ್ ಆಗೋದು. ಆಡಿಟ್ ಕೊಟ್ಟು ನೀವು ಆಡಿಟ್ ಆಗಿ ಇನ್ನೊಂದು ಬರೆದಿದ್ದೀರಾ, ಎಲ್ಲ ಪೇಜನ್ನು ಆಂತರಿಕ ಲೆಕ್ಕ ಪರಿಶೋಧನೆ ಆಧಾರದ ಮೇಲೆ ನೀವು ಕೊಟ್ಟಿದ್ದೀರಿ. ಹೌದಾ? ಬರ್ದಿದ್ದೀರಾ ಪೇಜಸ್ ಅಲ್ಲಿ ಆಂತರಿಕ ಲೆಕ್ಕ ಪರಿಶೋಧನೆ ನಾವು ಕೂಡ 100 ದಿನಗಳ ಹೆಚ್ಚು ಶಾಸನಬದ್ಧ ಆಡಿಟ್ ಅನ್ನ ಮಾಡಿದ್ದೀವಿ. ಇದು ನಮಗೆ ರೈಟ್ಸ್ ಇರುತ್ತೆ. ಏನಂದ್ರೆ ನಾವು ಇಂಟರ್ನಲ್ ಆಡಿಟರು ರಿಪೋರ್ಟ್ ಪೂರಕವಾಗಿ ತಗೊಳ್ತೀವಿ. ರೈಟ್ ಇದೆಯಲ್ಲ, ಅದನ್ನೇ ಹೇಳ್ತಾರಲ್ಲ, ಆಂತರಿಕ ಲೆಕ್ಕ ಪರಿಶೋಧನೆ ತಗೊಂಡ್ಮೇಲೆ ಇವತ್ತು ಅದರ ಪ್ರಸ್ತಾವನೆಯನ್ನು ಪೂರ್ಣವಾಗಿ ನೀವು ಕೊಡಬೇಕಿತ್ತು. ಆಂತರಿಕ ಲೆಕ್ಕ ಪರಿಶೋಧನೆಯಲ್ಲಿ 2-3 ಪಾಯಿಂಟ್ ಕೊಟ್ಟು ಬೇರೆ ಪಾಯಿಂಟಲ್ಲಿ ಮಾತ್ರ ನಿಮ್ಮ ರಿಪೋರ್ಟ್ ತೊಗೊಂಡ್ರೆ ಅರ್ಥ ಇಲ್ಲ. ಆಂತರಿಕ ಪರಿಶೋಧನೆ ಎಷ್ಟು ವರ್ಷ ಮಾಡಿದ್ರು, ಡೀಟೇಲ್ ಆಗಿ ಏನು ಕೊಟ್ಟಿದ್ರೆ ಅವ್ರಿಗೆ ಯಾರೋ ತಪ್ಪಿದೆ ಸರಿ ಇದೆ ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಮಾಡಿಲ್ಲ. ಯಾವ್ದಾದ್ರು 2022-23ಕ್ಕೆ ಸಮಂಜಸವಾಗಿದೆ ಪ್ರತಿಯೊಂದನ್ನು ಮಾಡಿದ್ದೀವಿ. ಆದ್ರೆ ಅದನ್ನ ಆಂತರಿಕ ಬೇಕಾಗಿರ್ಲಿವಲ್ಲ, ನೀವೇ ತಗೊಂಡು ನೀವೇ ಮಾಡುವ ವೆರಿಫಿಕೇಶನ್ ಸರ್ ಎರಡೂ ಮಾಡಿ. ಆಂತರಿಕ ಬರೆಯಾಗೇ ಇರಲಿಲ್ಲ. ಆಡಿಟ್ ವ್ಯವಸ್ಥೆಯಲ್ಲಿ ಇಂಟರ್ನಲ್ ಇರುತ್ತೆ, ಕನ್ಕರೆಂಟ್ ಇರುತ್ತೆ, ಸ್ಟ್ಯಾಚ್ಯುಟರಿ ಇರುತ್ತೆ. ಇವೆರಡನ್ನೂ ಪೂರಕವಾಗಿ ತಗೊಂಡೆ ಸ್ಟ್ಯಾಚ್ಯುಟರಿ ಆಗಿ ಮಾಡ್ತಾರೆ ಅಲ್ವಾ? ಈಗ ಕನ್ಕ್ಲೂಷನ್ ಕೊಡ್ತೀನಿ ನಾನೀಗ. ಈಗ ಓಕೆ ಫೈನಲ್. ಇಲ್ಲಿ ಒಂದು ನಿಮಿಷ ಅಧ್ಯಕ್ಷ, ಒಂದೇ ಒಂದು ನಿಮಿಷ ಇದ್ರೆ ಆಯ್ತಾ? ಈಗ ನಾವೇನು ಸಂಜೆ ಈಗ ಪ್ರೆಸ್ ಮೀಟ್ ಮಾಡಿದ್ದು ಚರ್ಚೆಗೆ ಸಾಕಷ್ಟು ಇದೆ. ಒಂದೊಂದು ವಿಷಯ ಗಂಟೆ ಹಾಕೊಂಡ್ರೆ ಆಗಲ್ಲ. ಈಗ ಅರ್ಧ ಗಂಟೆ ಆಯ್ತಾ? ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ. 2 ನಿಮಿಷಕ್ಕೆ ಮಾತಾಡೋದು ಕೊಟ್ಟಿದ್ದೀವಿ. ರಿಟರ್ನ್ ಬರ್ತಾ ಇದೆ. ನೀವು ಪತ್ರ ಕೊಟ್ಟಿದ್ದೀವಿ, ನಾವು ಉತ್ತರ ಕೊಡ್ತೀವಿ. ಆಯ್ತಾ? ಅದಕ್ಕೆ ಸಂಬಂಧಪಟ್ಟಂಗೆ ಮಾಡಿ. ಆ ಪೇಪರ್ ಕೂತ್ಕೊಳ್ಳಿ ಸರ್. ಆಡಳಿತ ಬಿಡಿ. ನೀವು ಪೇಪರ್ ಸಲ ಸುಳ್ಳು ಕೊಡಲ್ಲ, ₹1 ಕಟ್ಟಿಲ್ಲ ಬಡ್ಡಿ ಅಂತ, ಅದು ಉತ್ತರಾಯಣ ಕೊಡ್ತೀರಾ ಕೊಡಿ. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಸಂಬಂಧಪಟ್ಟಂಗೆ ಬೇರೆ ಏನು ಇದೆ? ನಾನು ಏನಿಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿತ ವಿಷಯಗಳಿಗೆ ಮಾತ್ರ ಇದು ಅಷ್ಟೇ ವಿಚಾರಗಳಿಗೆಲ್ಲ ಈ ಸಭೆಯಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಕದ್ದು ಬುತ್ತಿ ಕರೆದು ಇವತ್ತೇಳಿ ಓಪನ್ ಆಗಿ ₹1 ಇಂಟ್ರೆಸ್ಟ್ ಕೊಟ್ಟಿಲ್ಲ ಅಂತ ಹೇಳಿ ಓಪನ್ ಆಗಿ ನೋಡೋಣ. ಹೇಳಿ ಇಲ್ಲ ಪೇಪರ್ ಅವರು ಎಲ್ಲ ಮುಂದೆನು ನೀವು ₹1 ಕೊಟ್ಟಿಲ್ಲ ಇಂಟ್ರೆಸ್ಟ್ ಸಂಸ್ಥೆ ಮೋಸ ಮಾಡಿದ್ರೆ ನೀವು ನೋಟ್ ಕೊಡಲಿರುವಾಗ ಒಂದು ರೆಸಲ್ಯೂಷನ್ ಮೇಂಟೈನ್ ಇಲ್ಲ. ಮುಖ್ಯ ಸಾಲ ಸಂಪೂರ್ಣವಾಗಿ ತೀರುವಳಿ ಮಾಡಿ ತಪ್ಪ ಸರಿನೋ ಫಸ್ಟ್ ಹೇಳಿ. ₹1 ಇಂಟ್ರೆಸ್ಟ್ ಕೊಡ್ತೀರಾ, ರೋಹಿಣಿ ಮೋಸ ಮಾಡೋರು ಅಂತ ನೀವು ಕದ್ದು ಮುಚ್ಚಿ ಪ್ರೆಸ್ ರಿಪೋರ್ಟ್ ಮಾಡಿದ್ರಲ್ಲ. ಯಾರಿಗೆ ಕದ್ದು ಮುಚ್ಚಿ ಮಾಡೋಣ? ವಾಪಸ್ ತಗೊಳ್ರಿ. ಯಾರು ವಾಪಸ್ ತಗೊಂಡ್ರೆ ಕದ್ದು ಮುಚ್ಚಿ ವಾಪಸ್ ತಗೊಳ್ಳಿ. ನಿಮ್ಮ ಆರೋಪ ವಾಪಸ್ ಪೇಪರ್ ರಿಪೋರ್ಟ್ಗಳು ರೆಸ್ಪೆಕ್ಟ್ ಮಾಡಿದ್ರೆ ಮಾಡ್ತಾರೆ. ಚರ್ಚೆ ಇದೆ, ಚರ್ಚೆಗೆ ಅವಕಾಶ ಮಾಡ್ಕೊಡಿ. ಸುಮ್ಮನೆ ಕಾಕೂ ಬದಲು ಕತೆ ಹೇಳ್ತಾ ಇರೋ ಚರ್ಚೆಗೆ ಅವಕಾಶ ಮಾಡ್ಕೊಂಡ್ರೆ ಉಳಿದಂತ ವಿಚಾರಗಳನ್ನ ಚರ್ಚೆ ಮಾಡೋದು ಹಿಂಗೆ. ಈಗ ಸಮಸ್ಯೆ ಸಂಬಂಧಪಟ್ಟಿದ್ದು ಅಧ್ಯಕ್ಷರೇ ನಮ್ಮದೊಂದು ನಿವೇದನೆ. ಈಗ ಒಂದೊಂದು ವಿಷಯನ ಅರ್ಧ ಗಂಟೆ 30 ಗಂಟೆ ಚರ್ಚೆ ಮಾತಾಡೋದು ಆಗಲ್ಲ. ಈಗ ಅದಕ್ಕೆ ನಾವು ಹೇಳಿದ್ರೆ ಕೇಳಲ್ಲ. ಮೈಕ್ ಕೊಡಿ ಅಂತ ಅಂತಾರೆ, ಅರ್ಧ ಗಂಟೆ ಇಟ್ಕೊಂಡಿರ್ತಾರೆ. ಈಗ ನಾವೇನು ಕಾರ್ಯಸೂಚಿ 2022-23 ಸಾಲಿನ ವಿಶೇಷ ಸಭೆ ನೋಟಿಸ್ ಆಯಿತು. ಅದು ದೃಢೀಕರಣ ರೆಕಾರ್ಡ್ ಆಗಿದೆ. 2021-22-23 ಸಾಲಿನ ಮಹಾಸಭೆಯ ನಡವಳಿಕೆ ಓದಿದ್ದೀವಿ. ದಯಮಾಡಿ ಎಲ್ಲ ದೃಢೀಕರಣ ಮಾಡಬೇಕು. ದೃಢೀಕರಣ ಕೊಟ್ಟು ಮುಂದಿನ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾನು ಮಾನ್ಯ ಗೌರವಾನ್ವಿತ ಸದಸ್ಯರು ಕೋರ್ಕೊಳ್ತೀನಿ. ದಯಮಾಡಿ ಯಾಕಂದ್ರೆ ಚರ್ಚೆಗೆ ಸಬ್ಜೆಕ್ಟ್ ಹೋಗ್ತಾ ಇದ್ದೀವಿ. ನೀವು ಅನುಭವ ಕೇಳಿದ್ರೆ ಈಗ ಅದೇ ತಪ್ಪೇನಿಲ್ಲ. ಇಲ್ಲ, ನಾನು ಅಂಕಿಟ್ ಬಂದು ಇವತ್ತು ಸದಸ್ಯರು ಟೋಟಲ್ ಇವತ್ತು ಎಷ್ಟು 3400 ಈಗ ಎಷ್ಟು ಬಂದರೆ ಪೂರ್ವ ಇದೆಯಾ ಸರ್?
3400 ಚಿಲ್ಲರೆ ಸದಸ್ಯರಲ್ಲಿ ಕೋರಂ ಎಷ್ಟು ಸರ್? ಶೇಕಡ 10ರಷ್ಟು ಹೇಳಿ ಏನಿದೆ ಸರ್? ಶೇಕಡ 10ರಷ್ಟು ಶೇಕಡ ಕೋರಂ ಇದೆಯಾ? ಇದೆ ಕೋರಂ ಇದೆ. ಶೇಕಡ 10ರಷ್ಟು ಮಾರ್ಗದರ್ಶನ ಅದು ಡಿಫಾಲ್ಟ್ ಕರೀರಿ ಸರ್, ಕೋರಂ ಶೇಕಡ ಡಿಫಾಲ್ಟ್ ಕರೀರಿ, ಇದೆಯಾ? ಡಿಫಾಲ್ಟ್ ನೋಡಿ. ಆಯ್ತು ಈಗ ಕೋರಂ ಇದೆ ತಾನೆ? ಆಯ್ತು, ಕೂತ್ಕೊಳ್ಳಿ ಅಧ್ಯಕ್ಷ ಕೂತ್ಕೊಳ್ಳಿ. ಮಾತಾಡಲ್ಲ ನಾವು ಕೂತ್ಕೊಳ್ಳಿ. ನಾವು ನಮ್ಮಂತ ಜನ 100 ಜನ ಎಫ್ಡಿ ಮಾಡಿದ್ದಾರೆ ನನ್ನ ಸದಸ್ಯರ. ಸೊ ನಮ್ಗೇನಾದ್ರೂ ಅವಶ್ಯಕತೆ ಇದ್ದೇವೆ, ನಮ್ಮ ದುಡ್ಡನ್ನು ವಾಪಸ್ ಕೊಡೋದು ಪರ್ಸೆಂಟೇಜ್ ಕಡಿಮೆ ಅಂತ ಹೇಳ್ತಾರೆ. ಒಂದು ಎರಡನೇ ವಿಚಾರ, ಹಿರಿಯರ ಕಾರ್ಯಕ್ರಮದಲ್ಲಿ ನೋಡಿ, ನಾನು ಸಬ್ಜೆಕ್ಟ್ ಬಿಟ್ಟಿರೋದು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಏನು ಇಂದಿನ ಸಾಲಿನ ಸಭೆ ಇದೆಯಲ್ಲ, ಆ ಸಭೆಯಲ್ಲಿ ಏನು ನಡವಳಿಕೆ ಇತ್ತು ಆ ನಡವಳಿಕೆಯನ್ನ ಓದಿ ದೃಢೀಕರಿಸೋದು ದಯಮಾಡಿ. ಇಲ್ಲ, ನೋಡಿ, ಬೇರೆ ಯಾವ್ದು ಹೋಗ್ತಿದ್ದೀರಾ ಅಂತಂದ್ರೆ ಪರ್ಸೆಂಟೇಜ್ ಹೋಗ್ತಿದ್ದೀರಾ. ಮಹಾಸಭೆಗೆ ಪಕ್ಕಕ್ಕೆ ನಿಂತಿದ್ದು ಮಹಾಸಭೆಯ ನೋಟಿಸ್ ಅನ್ನ ಏನ್ ಚರ್ಚೆ ಆಗಿತ್ತು ಓದಿ ಅದಕ್ಕೆ ದೃಢೀಕರಣ ಕೊಡಬೇಕು. ದೃಢೀಕರಣ ಕೊಟ್ಟರೆ ನಮ್ಮ ಮುಂದಕ್ಕೆ ಸಭೆ ನಡೆಸಕ್ಕೆ ಸಾಯಂಕಾಲ ಏನು ಈಗ ಹೋದ್ರೆ ಈಗ ನಾನು ಹೇಳಿದ್ದೆ ಬೇರೆ ಏನು ಕೇಳಲ್ಲ. ಈಗ ನಮ್ದು ಎಫ್ಡಿ ಮಾಡಿದ್ದೀವಿ. ಸೊ ನಾವು 4 ಒಂದು ಕಡಿಮೆ ಆಗ್ಬೋದು, ಅಲ್ಲ ಮತ್ತೊಂದು ಬಿಟ್ಟಿರ್ಬೋದು. ಸೊ ಅವರು ಹೇಳಿದ್ರೆ ಮಾಡ್ತಾರೆ, ನಾವು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಆ ಯಾವ ಡೇಟ್ ನಾವು ಎಫ್ಡಿ ಮಾಡಿದ್ವೋ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಮಾಡ್ತಾರೆ. ಸೊ ನಿಮ್ಮಲ್ಲಿ ಕೇಳಿದ್ರೆ ಹೇಳ್ತಾರೆ, ಆ ರೀತಿ ನಿಯಮ ಇಲ್ಲ ನಮ್ಮಲ್ಲಿ, ಇದ್ಯಾವ ನ್ಯಾಯ? ಅದಕ್ಕೆ ನಾನು ಕೇಳಿದ್ರೆ ಇದು ನಿಯಮ ತಿದ್ದುಪಡಿ ಮಾಡಿ. ಯಾವ ಡೇಟ್ನಿಂದ ನಾವು ಫಿಕ್ಸೆಡ್ ಮಾಡಿದ್ವಿ ಆ ಡೇಟ್ಗೆ ನಮಗೆ ರಿನ್ಯೂವಲ್ ತಗೊಂಡಿಲ್ಲ ಅಂದರೆ ಅದೇ ಡೇಟ್ಗೆ ರಿನ್ಯೂವಲ್ ಮಾಡುವ ಹಾಗೆ ನಮ್ಗೆ ಅನುಕೂಲ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಠೇವಣಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ನಿಬಂಧನೆಗಳಿರ್ತವೆ, ನಿಬಂಧನೆಗಳು ಓದ್ಬಿಟ್ಟು ಸಹಿ ಮಾಡಿದ್ದೀರಿ. ಆ ನಿಬಂಧನೆಗಳ ಪ್ರಕಾರನೇ ನೀವು ಮುಂಚಿತವಾಗಿ ಇದಾಗುತ್ತೆ. ಮುಂದೆ ಅದನ್ನು ಆಡಳಿತ ಮಂಡಳಿ ಕೊಟ್ಟು ಚರ್ಚೆ ಮಾಡಿ ಅದಕ್ಕೆ ಏನು ಸಂಬಂಧಪಟ್ಟ ಅದನ್ನು ಸಮಾಜ ಏನು ಸಂಬಂಧಪಟ್ಟಂಗೆ ವಿಚಾರಣೆ ವಿಚಾರಣೆ ಕೇಳಬೇಕು. ಬೇರೆ ಕೇಳಬೇಕು. ಒಂದು ನಿಮಿಷ, ಕಾರ್ಯಸೂಚಿ ಏನಿದೆ, ಯಾವ ಕಾರ್ಯಸೂಚಿಯ ಮೇಲೆ ಚರ್ಚೆ ಇದೆ ಆ ಕಾರ್ಯಸೂಚಿ ಬಿಟ್ಟು ನೀವು ಯಾವ ಕಾರ್ಯಸೂಚಿಗಳನ್ನು ಹಾಕಬೇಕು ಕಾರ್ಯಸೂಚಿ ಪ್ರಕಾರ ಪ್ರಶ್ನೆ ಕೇಳಬಹುದು. ನಿಮ್ ಕಾರ್ಯಸೂಚಿ ಮುಂದೆ ಚರ್ಚೆ ಮಾಡೋಣ. ಈಗ ನೀವು ನನ್ನ ವರ್ಷಕ್ಕೆ ಆನ್ಸರ್ ಕೊಟ್ಟು ನೀವು ಮುಂದಕ್ಕೆ ಹೋಗ್ಬೇಕು. ನೀವು ನನ್ನ ಕ್ವಶನ್ಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಯಾರು ನೀವು ನಾನು ಕೇಳೋ ಕ್ವಶನ್ ಕೊಟ್ಟು ಆನ್ಸರ್ ಕೇಳ್ಬೋದಿಲ್ರಿ. ನಾವು ಕ್ವಶನ್ ಎಲ್ಲ ಸದಸ್ಯರು ಕೇಳ್ತಾ ಇದ್ದೀರಲ್ಲ, ಕ್ವಶನ್ ಕೇಳ್ಬೋದಿಲ್ರಿ? ಸ್ವಾಮಿ, ನಾನು ಕ್ವಶನ್ ಕೇಳೋಕ್ ಮುಂಚೆ ನೀವ್ಯಾಕೆ ಹೇಳ್ತಾ ಇದ್ರಿ? ಯಾವ್ದೋ ಇದನ್ನ ಮಾತ್ರ ಕೇಳ್ಬೇಕು. ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಿದ್ರೆ ಕೇಳಿ. ನಾನು ಹೇಳ್ತಾ ಇದ್ದೀನಿ ಅರ್ಬನ್ ಬ್ಯಾಂಕ್ ಸೊಸೈಟಿ ಸಂಬಂಧಪಟ್ಟ ವಿಚಾರಣೆ ಕೇಳೋದು. ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಕಾರ್ಯಸೂಚಿ ಇದೆ, ಕಾರ್ಯಸೂಚಿ ಪ್ರಕಾರ ಕೇಳಿ. ಕಾರ್ಯಸೂಚಿ ಪ್ರಕಾರ ಇದೆಯಾ? ಈಗ ಕಾರ್ಯಸೂಚಿ ಯಾವುದು? ನಡವಳಿಕೆ ಓದಿ ದೃಢೀಕರಿಸುವುದು. ಸ್ವಾಮಿ, ನಾನು ಈ ನಡವಳಿಕೆ ಓದಿ ದೃಢೀಕರಿಸುವುದಕ್ಕೆ ನಿಮ್ಮ ಸಂಬಂಧಪಟ್ಟ ಪ್ರಶ್ನೆ ಇದೆಯಾ? ಸ್ವಾಮಿ, ನಾನು ಕ್ವಶನ್ ಕೇಳಕ್ಕೆ ನೀವು ಒಬ್ಬೊಬ್ಬರ ಹತ್ರ 60 ನಿಮಿಷ ಮಾತಾಡಿದ್ದೀರಿ. ಒಂದು ನಿಮಿಷ ಸರ್, ನಾನು ಹೇಳ್ತಾ ಇರೋದು ನನ್ನ ಪ್ರಶ್ನೆ ಏನು ಗೊತ್ತಾ? ಈ ಒಂದು ಮಹಾಸಭೆಯ ನಡವಳಿಕೆ ಓದಿ ದೃಢೀಕರಿಸುವುದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆನಾ ನಾನು ಕೇಳೋದು? ಅರ್ಬನ್ ಬ್ಯಾಂಕ್ ಮಾಡ್ಬಿಟ್ಟು ಸೊಸೈಟಿ ಇದಕ್ಕೆ ಕ್ವಶನ್ ಆನ್ಸರ್ ಕೊಡ್ರಿ, ಆಮೇಲೆ ನೀವು ಅದನ್ನ ಏನಾದ್ರು ಮಾತಾಡ್ರಿ. ಹೋಗ್ಬೇಕು. ಸಬ್ಜೆಕ್ಟ್ ಏನೋ ನೀವು ಕೂತ್ಕೊಳ್ಳಿ. ಇದು ಆಗ್ಬೇಕು, ನಿರ್ಣಯ ಆಗ್ಬೇಕದು. ತಿರಸ್ಕರಿಸಿ ಯಾವುದೋ ನಿರ್ಣಯ ಮಾಡ್ಕೊಳ್ಳಿ. ನಾನು ಕ್ವಶನ್ ಇತರೆ ಸಬ್ಜೆಕ್ಟ್ ಬಂದಾಗ ನೀವು ಮಾತಾಡಿ.
ಕೂತ್ಕೊಳ್ಳಿ ಸರ್ ದಯವಿಟ್ಟು ಅರ್ಧ ಗಂಟೆ ಒಬ್ಬೊಬ್ರು ಮಾತಾಡಿದ್ರೆ ಹೆಂಗೆ ಸರ್ ಮುಗಿಯೋದು? ಹ್ಞೂ ಸರ್, ಅದ್ರ ಬಗ್ಗೆ ಮಾತಾಡಿ ಹೇಳ್ರಿ. ಈಗಿರೋ ಸಬ್ಜೆಕ್ಟ್ ಏನ್ ನಡೀತಾ ಇದೆ? ಈಗ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಆಮೇಲೆ ಯಾವ ನಿರ್ಣಯ ತಗೊಳ್ಳಿ, ಏನಾದ್ರು ಮಾತಾಡಿ. 2022-23 ಸಾಲಿನ ಆರ್ಥಿಕ ಪತ್ರಕ್ಕೆ ಪರಿಶೀಲಿಸಿ ಒಪ್ಪೋದು ಈ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಕೇಳಿ. ಸ್ವಾಮಿ, ಆಡಿಟ್ ರಿಪೋರ್ಟ್ ಕೊಟ್ಟಿದಾರಲ್ವಾ? ನಿಮ್ದು 2022 ಆಡಿಟ್ ರಿಪೋರ್ಟ್ ಕೊಟ್ಟಾರಲ್ಲ ಸ್ವಾಮಿ? ಆಡಿಟ್ ರಿಪೋರ್ಟ್ ಕೊಟ್ಟಿದ್ರೆ ನಾನು ಹೇಳ್ತಾ ಇರೋದು 2012ನೇ ಸಬ್ಜೆಕ್ಟ್ ಸ್ವಾಮಿ, ಆಡಿಟ್ ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ? 2022-23ನೇ ಸಾಲಿನ ಲೆಕ್ಕ ಪರಿಶೋಧನಾ ವರದಿ ಪರಿಶೀಲಿಸಿ ಒಪ್ಪುವುದು 11ನೇ ಸಬ್ಜೆಕ್ಟ್. ಆ 11ನೇ ಸಬ್ಜೆಕ್ಟ್ ಅಲ್ಲಿ ನೀವು ಪ್ರಶ್ನೆ ಕೇಳಿ. ಈಗ 22-23ನೇ ಸಾಲಿನ ಆರ್ಥಿಕ ತತ್ವಗಳನ್ನು ಪರಿಶೀಲಿಸಿ ಒಪ್ಪುವುದು ಆ ಸಬ್ಜೆಕ್ಟ್ಗೆ ಯಾರು ಏನಾದ್ರು ತಾಂತ್ರಿಕ ಸಬ್ಜೆಕ್ಟ್ ಕೇಳಿ. ಸ್ವಾಮಿ, ಈಗ ನಾವು ದಯವಿಟ್ಟು ಮಾನ್ಯ ಸದಸ್ಯರಲ್ಲಿ ಒಂದು ಮನವಿ, ನಾವು ಕಾರ್ಯಸೂಚಿ ಏನೈತೆ ಅದ್ರ ಪ್ರಕಾರ ಹೋಗೋಣ. ಈಗ 2022-23ನೇ ಸಾಲಿನ ಲೆಕ್ಕ ಪರಿಶೋಧನೆ ವರದಿ ಪರಿಶೀಲಿಸಿ ಒಪ್ಪುವುದು ಅದನ್ನು ಮಾಡಿ. ನೆಕ್ಸ್ಟ್ ಏನೋ ಕ್ವಶನ್ಸ್ ಇದ್ರು ನಿಮ್ಗೆ ಅವಕಾಶಗಳಿದೆ, ಅಧ್ಯಕ್ಷರ ಅನುಮತಿ ಮೇರೆಗೆ ತರಬಹುದಾದ ಇತರ ವಿಚಾರಗಳು ಅದರಲ್ಲಿ ಏನ್ ಬೇಕಾದ್ರೂ ನೀವು ಚರ್ಚೆ ಮಾಡಕ್ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಸಮಾಜದಿಂದ ಸಹಕರಿಸಬೇಕು ಅಂತ ಕೇಳ್ಕೊತೀನಿ ಮಾನ್ಯ ಸದಸ್ಯರಿಗೆ. ಮುಂದೆ ಇದೆ ಅರ್ಹತೆ ಇರಬೇಕು ನಿರ್ಣಯನ ಪಾಸ್ ಮಾಡಕ್ಕೆ. ನನ್ನ ಕ್ವಶನ್ಗೆ ಉತ್ತರ ಕೊಟ್ಬಿಟ್ಟು ಆಮೇಲೆ ಇವರು ಅರ್ಹತೆ ಇದಾರ ಆ ನಿರ್ಣಯಕ್ಕೆ ಅಂತ ಅಂದ್ಬಿಟ್ಟು ಆಮೇಲೆ ತೀರ್ಮಾನ ಮಾಡಕ್ಕೆ ಯಾವ ಸಭೆ ತೀರ್ಮಾನ ಆಗಬೇಕು. ಇಲ್ಲಿ ಕೃತಿಕಾ ಕಬ್ಬಾಳೆ ಕೂಡ ಅನ್ನೋರು ಯಾವ್ದೋ ವಿತೌಟ್ ಡಾಕ್ಯುಮೆಂಟ್ಸ್ ಯಾವ್ದೋ ಪ್ಲೆಜ್ ಮಾಡದೆ ಏನು ಮಾಡ್ದೆ 25 ಲಕ್ಷ ತಗೊಂಡವ್ರೆ. ಇದು ಆಡಿಟರ್ ರಿಪೋರ್ಟ್ ಯಾವ ತಯಾರು ಮಾಡಿರೋದು ಅಲ್ಲ, ಆಡಿಟರ್ ರಿಪೋರ್ಟ್ ಕೊಟ್ಟಿರೋದು. ಇದು ವಿತ್ ಡಾಕ್ಯುಮೆಂಟ್ಸ್ ಇದೆ. ಇದ್ರದ್ದು ಉತ್ತರ ಕೊಡಿ. ನಾನು ಕೇಳೋದು ಮತ್ತು ನೀವು ರಾಜೀನಾಮೆ ಕೊಡಿ ಅಧ್ಯಕ್ಷರಿಗೆ. ಇದು ಯಾರು ಕೃತಿಕಾ ಕಬ್ಬಾಳೆ ಕೊಡಿ ಯಾರು? ಕೃತಿಕಾ ಕಬ್ಬಾಳೆ ಕೊಡಿ ಯಾರು? ಗೌರವಾನ್ವಿತ ಸದಸ್ಯರಿಗೆ ಓದಪ್ಪ ನೀನೇ ಇರ್ಲಿ, ಅವರ ನಮಗೆ ಓಡಿಸಲ್ಲ ಮಾಡಲಿಲ್ಲ ಆಸ್ತಿಗಾಗಿ ನೀವು ಎಲ್ಲರೂ ಹಣ ಇಟ್ಟು ಸಾಲ ತಗೋತಾರೆ. ಅಲ್ಲಿ ಏನು ಹಣ ಇಟ್ಟು ಸಾಲ ಕೊಟ್ಟಿದ್ದಾರೆ, ಏನು ಹಣ ಇಟ್ಟು ಸಾಲ ಇಟ್ಟಿದ್ದಾರೆ ಅದು ಓದೇವಿ. ನಾಳೆ ಬರ್ದಿರೋದು ಓದಿ ಪೂರ್ತಿ ಹಿನ್ನೆಲೆ ಕೊಟ್ಬಿಡ್ತೀನಿ ನಾನು. ಫಸ್ಟ್ ಪ್ರತಿಯೊಂದು ದಾಖಲಾತಿಗಳನ್ನ ತಗೋಬೇಕಾಗತ್ತೆ. ಇದು ಆಸ್ತಿ ಏನಾದರೂ ಅಡಮಾನ ಇಟ್ಟಿದ್ರೆ ಅಡಮಾನನ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ರಿಜಿಸ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ಒಂದು 4-5 ಕೇಸ್ಗಳಿದೆ, ಅದು ರಿಜಿಸ್ಟರ್ ಆಗದಿರೋ ಸಾಲಗಳನ್ನು ಕೊಟ್ಟಿರೋದು. ಆ ಲಿಸ್ಟಲ್ಲಿ ಇದು ಒಂದಿತ್ತು, ಆಯಿತಾ? ಅದನ್ನು ಓದಿ ಕೇಳಿ. ಪ್ರಸಕ್ತ ಸಾಲಿನಲ್ಲಿ ಇದು 25 ಲಕ್ಷಗಳ ಸ್ಥಿರಾಸ್ತಿ ಸಾಲವನ್ನು ಸಾಲದ ಸಂಖ್ಯೆ 1986 ಶ್ರೀಮತಿ ಕೃತಿಕಾ ಕಬ್ಬಾಳೆಯವರಿಗೆ 15/6/2022 ಆಸ್ತಿಯನ್ನು ನೋಂದಣಿ ಮಾಡಿದೆ. ಸಾಲ ಬಿಡುಗಡೆ ಮಾಡಿರುವುದನ್ನು ಪರಿಶೀಲಿಸಲಾಗಿದೆ. 11/10/2022 ಸಾಲವನ್ನು ಬಡ್ಡಿ ಸಹಿತ ಪಾವತಿಸಿ ಕೈಗೊಳಿಸಲಾಗಿದ್ದು ಸಂಘಕ್ಕೆ ಯಾವುದೇ ಆರ್ಥಿಕ ನಷ್ಟ ಉಂಟು ಆಗಿರುವುದಿಲ್ಲ. ನನಗೆ ಸಂಘಕ್ಕೆ ಆರ್ಥಿಕ ಈ ಉದ್ದೇಶ ಏನಂದರೆ, ಒಂದು 100 ಸಾಲಗಳಿವೆ ಅನ್ಕೊಳ್ಳಿ, ಅದರಲ್ಲಿ 4 ಸಾಲಗಳು ರಿಜಿಸ್ಟ್ರೇಷನ್ ಆಗಿಲ್ಲ, ಅಡಮಾನ ಆಗಿದೆ, ಪೇಪರ್ಗಳು ಕೊಟ್ಟಿದ್ದಾರೆ, ಪ್ರಾಪರ್ಟಿ ಕೊಟ್ಟಿದ್ದಾರೆ. ಆದರೆ ಇದು ಸಬ್ ರಿಜಿಸ್ಟ್ರೇಷನ್ ಆದರೆ ಒಂದು EC ಅಂತ ಬರುತ್ತೆ. EC ಬಂದರೆ ಏನಾಗುತ್ತೆ, ನೆಕ್ಸ್ಟ್ ಬೇರೆ ಎಲ್ಲಾದರೂ ಸಾಲ ತಗೊಳ್ಳೋಕ್ಕಾಗಲ್ಲ. ಆ ಉದ್ದೇಶದಿಂದ ಏನು ಮಾಡ್ತೀವಿ, ರಿಜಿಸ್ಟರ್ ಮಾಡಿ ನೋಂದಣಿ ಮಾಡಿ
ಇಲ್ಲಿ ನೋಂದಣಿ ಅನ್ನೋ ಒಂದು ನಿಯಮ ಆಗಿಲ್ಲ, ಯಾಕಂದ್ರೆ ಕ್ಲೋಸ್ ಮಾಡ್ಕೊಂಡಿದ್ದು ಮುಂಚೆನೆ, ಅದಕ್ಕೆ ನಷ್ಟ ಇಲ್ಲ ಅಂತ ಬಂದ್ವಿ. ಇದೇನಾದ್ರೂ ಕಂಟಿನ್ಯೂ ಇದ್ರೆ ಅದೊಂದು ನೀವು ಹೇಳಿದ್ರೆ ಗಂಭೀರ ಆರೋಪ ಆಗ್ತದೆ, ಸಾಲನೇ ಕೈಗೊಂಡಿದೆ, ಅದರಿಂದ ನಾಲ್ಕು ಆ ಥರ ಗಂಭೀರ ಆರೋಪ. ಒಂದು ನಿಮಿಷ, ನೀವು ರೆಕಾರ್ಡ್ಸ್ ನೋಡಿದ್ದೀರಾ? ನೋಡಿ ರೆಕಾರ್ಡ್ಸ್ ನೋಡಿದ್ದೀರಾ? ನೋಡಿ ಸುಳ್ಳು ಹೇಳ್ತಾ ಇದ್ದೀರಿ. ನೀವು ಬನ್ನಿ, ನೋಡಿ ನೀವು ಬನ್ನಿ ಮೇಡಮ್. ನೋಡಿ ಇದನ್ನ ಬಂದು ನಾವು ಆರ್ಥಿಕ ಬೇರೆ ಅವ್ರಿಗೆ ಈಗ ರೋಡ್ ನೋಡಿದ್ದೀವಿ, ಯಾವ ರೆಕಾರ್ಡ್ ಅವ್ರಿಗೆ ಏನು ಹೇಳ್ತೀನಿ ಏಕವಾರ ಮುಖಾಂತರ ನೋಡಿದ್ದೀವಿ ಅಂತ ಹೇಳಿ ಇರಿ ಮೇಡಮ್. ಸಾಕ್ಷಿಗಳು ಇದ್ದಾರೆ. ನೀವು ನಾನು ಬಂದಿರ್ತೀರ ಟೇಕ್ ಓವರ್ ಅವ್ರಿಗೆ ನಾನು ನೋಡ್ಕೊಂಡಿದ್ದೀನಿ ಅಂತ ಹೇಳ್ರಿ ಮೇಡಮ್. ನಾನು ಹೇಳ್ತೀನಿ, ನೀವು ಅವರೇ ಅಧಿಕಾರಿಗಳು ಅದಕ್ಕೆ ನೀವು ಹೇಳಿರೋದನ್ನ ನಾನು ಕ್ಲಾರಿಫಿಕೇಶನ್ ಮಾಡ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೀನಲ್ಲ ಸರ್. ನಾನಿನ್ನೂ ಹೇಳ್ದಾಗಲ್ಲ. ಹೇಳಿ ಸರ್. ನಾನು ನಿಮ್ಮನ್ನ ಬಂದು ಹೃದಯ ಕಬಳಗಳ ವಿಚಾರವಾಗಿ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಕ್ಕೆ ಏನಂದ್ರೆ ಸರ್ ಅದು ಟೇಕ್ ಓವರ್ ಅಲ್ಲಿ ನಾವು BDC ಬ್ಯಾಂಕಲ್ಲಿ ಇದು ಮಾಡಿದ್ದೀವಿ ಅಂದ್ರೆ ಹೌದು. BDC ಬ್ಯಾಂಕಲ್ಲಿ ಅವ್ರದ್ದು ಲೋನ್ ಇದೆ, ನಮ್ಮ ಬ್ಯಾಂಕಿಂದ ಅವರು ಲೋನ್ ತಗೊಂಡು ಟೇಕ್ ಓವರ್ ಮಾಡ್ಕೊಳಕ್ ಬಂದಿದ್ದಾರೆ ಅಂತ ಹೇಳಿದ್ರಿ. ಸರಿ ಮೇಡಮ್, ಆ ಥರ ಹಾಕ್ಬೇಕಾದ್ರೆ ಹೃದಯ ಕಬಳಗೌಡ ಬಂದು ನಿಮ್ಗೆ ಅರ್ಜಿ ಕೊಟ್ಟಿರ್ಬೇಕು ನಿಮ್ಮ ಬ್ಯಾಂಕಿಗೆ. ಪ್ರೊಸೀಜರ್ ಹೇಳ್ತಾನೆ ನಾನು, ನಿಮ್ಮ ಬ್ಯಾಂಕಿಂದ BDC ಬ್ಯಾಂಕಿಗೆ ಲೆಟರ್ ಹೋಗ್ಬೇಕು. ನಿಮ್ಮ ಇದರಲ್ಲಿ ಈ ಥರ ಇದಾಗಿದೆ, ಲೋನ್ ಈ ಥರ ಕೇಳಿದ್ದೀರಾ, ಲೋನ್ ಇದೆ, ನಮಗೆ ಅದರದ್ದು ಇದು ಬೇಕಾಗಿದೆ ಅಂತ ಕೇಳಬೇಕು. ಅವ್ರು ಅಲ್ಲಿಂದ ಲೆಟರ್ ಕೊಡಬೇಕು. ನೀವು ಪ್ರೊಸೀಜರ್ ಮಾಡಿರೋದು ಲೆಟರ್ ಇದೆ ಮೇಡಮ್, ಉತ್ತರ ಕೊಡಿ. ಉತ್ತರ ಕೊಡ್ತಾ ಇದ್ದೀನಿ ಸರ್. ಹೇಳಿ. ಫಸ್ಟ್ ಅಂತ ಹೇಳ್ತೀನಿ. ಸಂಘದ ಸದಸ್ಯರಾದ ಶ್ರೀಮತಿ ಸುದೀಪಾ ಕಪಾಡಿಯವರು, ಸಂಘದ ಸದಸ್ಯರಾದ ಶ್ರೀಮತಿ ಸುದೀಪಾ ಕಪಾಡಿಯವರು ದಿನಾಂಕ 30/9/2020 ನಿವೇಶನ ಖರೀದಿಯ ಉದ್ದೇಶದ ಸಲುವಾಗಿ ನಮಗೆ ಒಂದು ಸಾಲದ ಅರ್ಜಿಯನ್ನು ಸಲ್ಲಿಸ್ತಾರೆ. ದಿನಾಂಕ 30/9/2020 ಆಡಳಿತ ಮಂಡಳಿ ಸಭೆಯಲ್ಲಿ ಈ ಸದರಿ ಸಾಲ 25 ಲಕ್ಷ ಏನು ತಗೊಂಡಿದ್ದಾರೆ ಅದು ಆಡಳಿತ ಮಂಡಳಿ ಸಭೆ ಮಂಜೂರಾತಿ ಆಗಿರುತ್ತದೆ. ಈ ಮೊತ್ತನ ಏನಾಗಿದೆ ಜಿಲ್ಲಾ BDC ಬ್ಯಾಂಕ್ ಏನಿದೆ ಅವು ನಿವೇಶನ ಖರೀದಿಯ ಉದ್ದೇಶದ ಸಲುವಾಗಿ ಕಲಿಸಿರುವಂಥದ್ದು. ಇದು ನಿವೇಶನ ಖರೀದಿಗೋಸ್ಕರ ಒಂದು 2-3 ಪ್ರಕರಣಗಳಲ್ಲಿ ಈ ಥರ ಸಾಲಗಳನ್ನು ಮಾಡಿದ್ದಾರೆ ಸರ್ ಸಂಘದಲ್ಲಿ. ಅದರಲ್ಲಿ ಇದನ್ನ ಅವರು BDC ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ. ಪೂರ್ತಿ ಅಮೌಂಟ್ ಏನಿದೆ ಅದನ್ನು ವರ್ಗಾಯಿಸಿದ್ದೀವಿ. ಅಲ್ಲಿಂದ ಅಡಮಾನ ಪತ್ರ ಬರೋದು ಲೇಟ್ ಆಗಿರೋದ್ರಿಂದ ಇದೇನಾಗಿದೆ, ಲೋನು ವಿತ್ ಇಂಟ್ರೆಸ್ಟ್ ಪೂರ್ತಿ ಕ್ಲೋಸ್ ಆಗಿದೆ. ಆದರೆ ಭದ್ರತಾ ರಹಿತ ಸಾಲಗಳಾಗಿರುವುದಿಲ್ಲ. ಇದನ್ನ ಲೆಕ್ಕ ಪರಿಶೋಧಕರು ಕೂಡ ಪರಿಶೀಲಿಸಿದ್ದಾರೆ. ಇದ್ರ ಬಗ್ಗೆ ಸರ್, ಇದ್ರ ಬಗ್ಗೆ ಲೆಕ್ಕ ಪರಿಶೋಧನೆ ಇಲಾಖಾ ಮುಖ್ಯಸ್ಥರಾದಂತಹ ಯಾರು TDS ಆಗಿದ್ದಾರೆ, ಹಲವಾರು 4-5 ದೂರುಗಳು ಬಂದಿರೋದ್ರ ಹಿನ್ನೆಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಖಾತೆನ 3-4 ಸತಿ ಪರಿಶೀಲಿಸಿ ಈ ಒಂದು ಆಧಾರ ಮಾಡಿಕೊಂಡು, ಅಂದ್ರೆ ಆ ಒಂದು ನೋಂದಣಿ ಆಗಬೇಕಾದ ಸ್ವತ್ತನ್ನ ಹೊರತುಪಡಿಸಿ ಬೇರೆ ಸ್ವತ್ತಿನ ಮೂಲ ದಾಖಲಾತಿಗಳು ಮತ್ತೆ ಸದರಿ ಸದಸ್ಯರ ಹೆಸರಲ್ಲಿರುವಂತಹ ವಿಮಾ ಪಾಲಿಕೆಗಳನ್ನ ಅದು ನಮಗೆ ನೋಂದಣಿ ಆಗೋವರೆಗೂ ಆ ಕಾಲ ಮಿತಿಗೆ ಒಳಪಟ್ಟು ಏನಿದೆ ಅದನ್ನ ತಗೊಂಡು ಭದ್ರತಾ ರಹಿತ ಸಾಲವಾಗಿ ಮಂಜೂರು ಮಾಡಿಲ್ಲ. 3 ಕಂಪ್ಲೇಂಟ್ ಹೋದ ನಂತರ ತಾವು ಅವರ ಪ್ರಾಪರ್ಟಿನ ಮಾರ್ಗೇಜ್ ಮಾಡ್ತೀರಿ. ಅಂದ್ರೆ ಕಂಪ್ಲೇಂಟ್ ಹೋಗಿರ್ಲಿಲ್ಲ ಅಂದ್ರೆ ಮಾರ್ಗೇಜ್ ಮಾಡ್ತಿರ್ಲಿಲ್ಲ. ಸರ್ ಕಚೇರಿಯಲ್ಲಿ ಒಂದು ಪ್ರಶ್ನೆ ಕೊಡ್ಲಿಕ್ಕೆ ಯಾರು ಒಲವಿಲ್ವಾ? ಅಧ್ಯಕ್ಷ ತಾವು ದಯವಿಟ್ಟು ಮಾತಾಡಿಲ್ಲ. ತಮ್ಮದೇ ವಿಷಯ ಇರೋದ್ರಿಂದ ಆಡಿಟರ್ ಅಥವಾ CEO ಮಾತಾಡಲಿ. ನೀವು ನಿಮ್ಮ ಪರವಾಗಿ ಅನುಮೋದಿಸ ಯಾವ್ದಾದ್ರು ನಿರ್ದೇಶಕರು ಮಾತಾಡಲಿ ಅಥವಾ CEO ಮಾತಾಡಲಿ, ಆಡಿಟರ್ ಮಾತಾಡಲಿ. ಸತ್ಯಾಸತ್ಯತೆ ಸಭೆ ಗೊತ್ತಾಗ್ಬೇಕು. ತಾವು ಮಾತಾಡೋದಿಲ್ಲ. ಇಲ್ಲ ದಯವಿಟ್ಟು ಬೇಡ. ಇಲ್ಲ ನಿಮ್ಮದೇ ವಿಷಯ ನೀವೇ ಮಾತಾಡ್ತೀರಿ. ನಿಮ್ಮದೇ ವಿಷಯ ನೀವು ಮಾತಾಡ್ತೀರಿ. ಬೇರೆ ಯಾರು ನಿರ್ದೇಶಕರು ಮಾತಾಡಲಿ. ನೀವು ಇಷ್ಟ ಬಂದಂಗೆ 25 ಲಕ್ಷ ಯಾರು ಬೇಕಾದ್ರೂ
ಏನಾದ್ರು ನಿಮ್ ಬ್ಯಾಂಕಲ್ಲಿ ಕೊಡ್ತೀರಾ? ಹಾಗಾದ್ರೆ ಲೀಗಲ್ ಒಪಿನಿಯನ್ ತಗೊಳ್ಳೋದನ್ನೇ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕಾಗುತ್ತಾ? ಯಾವ್ದು ಡಾಕ್ಯುಮೆಂಟ್ಸ್ ಇಲ್ದೇನೆ? ಹೇಳಿ ಸರ್, ನೀವೇನು ಆಡಿಟರ್ ಹೇಳಿ ಸರ್. ಮೊದಲು ಕಾರ್ಯಸೂಚಿಗಳೆಲ್ಲ ಕಂಪ್ಲೀಟ್ ಆದ ನಂತರ ಕೊನೆಯಲ್ಲಿ ಈ ಚರ್ಚೆ ನೀವು ನಮಗೆ ಮೊದಲು ಇದಕ್ಕೆ ಉತ್ತರ ಬರಬೇಕು ಪ್ರಭಾರ ಮೇಳದಿಂದ. ಯಾರು ಕೊಡಿ. ಅಲ್ಲ ಮಾನ್ಯ ಸದಸ್ಯರಲ್ಲಿ ನಾನು ಈ ಚರ್ಚೆ ಮಾಡಬೇಡಿ ಅಂತ ಖಂಡಿತವಾಗಿ ಪ್ರತಿಯೊಬ್ಬ ಸದಸ್ಯರಿಗೂ ಕ್ಲಾರಿಟಿ ಕೊಡ್ತೀವಿ ನಾವು. ದಯವಿಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು ಅಪಾರ್ಥನೆ ಬಂದಿದೆ, ಅದನ್ನ ರಿಸಾಲ್ವ್ ಮಾಡಿ. ಅದನ್ನ ಪದೇ ಪದೇ ಎತ್ತಿಲ್ಲ ತಪ್ಪಿಸಿ ಉತ್ತರ ಆಗಿರೋದ್ರಿಂದ ಸಿಒ ಯಾರು ನಮ್ಮ ಕಾರ್ಯದರ್ಶಿ ಏನಿದ್ದಾರೆ ಅವರು ಸ್ಪಷ್ಟೀಕರಣ ಕೊಟ್ಬಿಟ್ಟು ಮುಂದೆ ಸಬ್ಜೆಕ್ಟ್ ನೀವೇ ಕೊಡೋದಾದ್ರೆ ನಾನು ಕೈಲಾಗುತ್ತೆ ಯಾವತ್ತೂ ನಾನು ಹೇಳಿ ಬಿಂಬಿಸ್ಕೊಳ್ಳೋದಿಲ್ಲ ರೀ. ನಾನು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ, ಅವರು ಸ್ಪಷ್ಟೀಕರಣ ಕೊಡ್ತಿದ್ದಾರೆ. ಸ್ಪಷ್ಟೀಕರಣ ತಗೊಳ್ಳಿ. ಎಲ್ಲ ಅವ್ರು ಅಲ್ಲ, ಅವ್ರು ಕೇಳೋದಕ್ಕೆ ವಿತೌಟ್ ಆರ್ಗ್ಯುಮೆಂಟ್ ಹೆಂಗ್ ಕೊಡ್ತೀನಿ? ನಂದೇ ಒಂದು ಓಡಿ ಮಾಡ್ಬೇಕಾದ್ರೆ ಲೀಗಲ್ ಒಪಿನಿಯನ್ ರಿಜಿಸ್ಟ್ರೇಷನ್ ಆಗ್ದೇನೆ ಆಗ್ಲಿಲ್ಲ. ನಾನು ಎಲ್ಲಾ ಸಾಲವನ್ನು ತಗೊಂಡಿದ್ದೀನಿ. 20 ಕೊಡಿತಾ ಇದ್ದೀನಿ, ನಾನು ದಿನ ಕೊಡ್ತೀನಿ. ಈಗ ನಮ್ಮ ಸಹೋದರ ಬ್ಯಾಂಕಿನ ಸದಸ್ಯರು ಒಳ್ಳೆ ಪಾಯಿಂಟ್ ಹೇಳಿದ್ರು. 1920ರಲ್ಲಿ 2020ರಲ್ಲಿ ಆದಂಥ ಅದಾಚುರಿಯಲ್ಲಿ ನೀವ್ಯಾಕೆ ಹೊಣೆ ಆಗ್ತಾ ಇದ್ದೀರಿ? ಅವರನ್ನು ಕರೆಸಿ ಮಾತಾಡಿದ್ದ ನಿಜ ಅದು. ಈಗ ನಾನು ಹೇಳಕ್ ಬರ್ತೀನಿ ಎಲ್ಲ ಸದಸ್ಯರಿಗೂ ಒಂದೇ ಒಂದು 2 ನಿಮಿಷ ಮಾತಾಡ್ತೀನಿ. ನಾವು ಎಷ್ಟೊತ್ತವರೆಗೂ ಈ ಸಂಜೆವರೆಗೂ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರು ಬಗೆಹರಿಯಲ್ಲ. ಈಗ ನಮ್ಮ ರಾಮದಾಸ್ ಅವರು ಹೇಳಿದಂಗೆ ನೀವೀಗ ಏನು 2022-23 ಸಾಲಿನ ಏನು ಆಡಿಟ್ ನೀವು ಮಂಜೂರು ಮಾಡ್ಕೊಳ್ಳೋಕೆ ಬಂದಿದ್ದೀರಿ, ಅದು ನೀವು ಮಾಡ್ಕೊತೀರಿ ಮಾಡಿ. ನಮ್ಗೆ ಅದ್ರ ಬಗ್ಗೆ ಏನು ತರ್ಕ ಇಲ್ಲ. ನೀವು ಸಂಜೆವರೆಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರು ನೀವು 3 ದಿವಸ ಇಲ್ಲೇ ಕೂತ್ಕೊಂಡು ಅವ್ರು ಉತ್ತರ ಕೊಡೋಕೆ ನಿಮಗೂ ಆಗಲ್ಲ, ಅವ್ರ ಉತ್ತರ ಅವ್ರಿಗೂ ಸಿಗಲ್ಲ. ಇಲ್ಲಿ ಒಂದೇ ಒಂದು ಮೂಲ ಕಾರಣ ಏನೇನು ಆಗೋಗಿದೆ ಅಂದರೆ, ಲಾಸ್ಟ್ ಟೈಮು ಜನರಲ್ ಬಾಡಿ ನಡೆದಾಗ ಅದರಿಂದ ಜನರಲ್ ಬಾಡಿ ನಡೆದಾಗ ನಾವು 64, 65, 63 ಎನ್ಕ್ವೈರಿ ಮಾಡಿ ಅಂತ ನಿಮಗೆ ಸದಸ್ಯರಲ್ಲಿ ತೀರ್ಮಾನ ಕೊಡ್ತಾರೆ. ನೀವು ಅದಕ್ಕೆ ಸಂಬಂಧಪಟ್ಟಂಗೆ ಇಲಾಖೆಯಲ್ಲಿ ವ್ಯವಹರಿಸ್ತಾ ಇದ್ದೀರಿ. ನೀವು ಇಲ್ಲ ಅಂತಲೂ ಹೇಳೋದಿಲ್ಲ, ಅದಕ್ಕೆ ಮಾಹಿತಿನೂ ಇಟ್ಕೊಂಡಿದ್ದೀರಾ. ಈಗ ಇಲ್ಲೇನಾಗಿದೆ ನಮಗೆ ತಿಳಿದ ಮಾಹಿತಿ ಪ್ರಕಾರ, ಈಗ ನೀವೇನು 2022-23 ವರದಿ ಪ್ರಕಾರ ಏನಲ್ಲಿ ಅತಾಚುರ್ಯಗಳು ಹಣ ದುರುಪಯೋಗ ನಡೆದಿದೆ ಅಷ್ಟಕ್ಕೆ ಮಾತ್ರ ಅಲ್ಲಿ ಇಲಾಖೆ ಸಂಬಂಧಪಟ್ಟ ಸ್ಟೇಷನ್ನಲ್ಲಿ FIR ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಿಂದ ಅವ್ರಿಗೆ ಸಮನ್ಸ್ ಹೋಗಿ ಬೇಲ್ ಆಗಿದೆ. ಈ 9 ಜನಕ್ಕೂ ಈಗ ಬೇಲ್ ರಿಜೆಕ್ಟ್ ಆಗಿದೆ. ಸೋಮವಾರ ಆ ಕಾಪಿ ಬರುತ್ತೆ. ಅವರು ಹೈಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ. ಅದು ಬಿಡಿ, ಸೆಕೆಂಡ್ರಿ. ನಾನು ನಿಮಗೆ ಸರ್ವ ಸದಸ್ಯರ ಪರವಾಗಿ ಒಂದು ಮುಂದೆ ನಿಮಗೆ ಸಲಹೆ ಕೊಡೋಕೆ ಇಚ್ಛೆ ಪಡ್ತೀನಿ ಅಂದರೆ, ಈಗ ಇಲಾಖೆ ಈಗ ನನಗೆ ತಿಳಿದ ಹಾಗೆ ಈಗ ಯಾರು 9 ಜನ ಕಳ್ಳರಿದ್ದಾರೆ, ಆ ಕಳ್ಳರು ಇಲಾಖೆಯನ್ನು ಬುಕ್ ಮಾಡಿಕೊಂಡು ಯಾಕೆ ಇದನ್ನ ಮುಂದೂಡ್ತಾ ಇದ್ದಾರೆ, ಡ್ರ್ಯಾಗ್ ಮಾಡ್ತಾ ಇದ್ದಾರೆ ಅಂದರೆ, ವರ್ಷಗಟ್ಟಲೆ ಅವರು ಇಲಾಖೆ ಇನ್ನೂ 10 ವರ್ಷ ಹೋದ್ರು 64 ಮಾಡೋದಿಲ್ಲ, ಅವರು 65 ಮಾಡಲ್ಲ, 63 ಮಾಡಲ್ಲ. ನೀವು ಹಿಂಗೆ ಕೂತಿರ್ಬೇಕು, ನಾವು ಹಿಂಗೆ ಜನರಲ್ ಮಾಡಿ ಬಂದು ಜಗಳ ಕಾಯ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಬಹಳ ಜರೂರಾಗಿ ನೀವು ಈ ನಮ್ಮ ಕ್ಷೇತ್ರದ ಶಾಸಕರು ಅಥವಾ ಸಂಬಂಧಪಟ್ಟ ಮಂತ್ರಿಗಳು ಯಾರು ಹೇಳಿ ಹೋಗಿ ವಿದ್ಯಾರ್ಥಿ ಪ್ರೆಷರ್ ಹಾಕಿದ್ರೆ, ಒಬ್ಬ ಒಳ್ಳೆ ಅಧಿಕಾರಿನ ಹಾಕೊಂಡು 63 ಎನ್ಕ್ವೈರಿ ತೆಗೆದು ಈಗ ಯಾವುದೋ ಈಗ 25 ಲಕ್ಷ ಅಧ್ಯಕ್ಷರು ಸಾಲ ತಗೊಂಡ್ರು, ಯಾವುದೋ ಆಧಾರ ಇಲ್ಲ ಅಂತ ಹೇಳ್ತಿರಲ್ಲ, ಈ 63 ಮಾಡಿಸಿ ಸ್ವಾಮಿ 2 ಚೆಕ್ ಕೊಟ್ಬಿಟ್ಟು 25 ಲಕ್ಷ 4 ಚೆಕ್ ಕೊಟ್ಬಿಟ್ಟು ಕೋಟಿ ದುಡ್ಡು ತಗೊಂಡೋಗಿದ್ದಾರೆ. ಇದೆ ಮಾತ್ರ 25 ಲಕ್ಷ ನಾನು ಬರೀ ಚೆಕ್ ಕೊಟ್ಬಿಟ್ಟು 2 ತಿಂಗಳು ದುಡ್ಡು ಮನೇಲಿ ಇಟ್ಕೊಂಡು ತಿರ್ಗಾ ದುಡ್ಡು ಕಟ್ಬಿಟ್ಟು ಚೆಕ್ ಇಸ್ಕೊಂಡೋಗಿದ್ದಾರೆ. ಅದು ಮಾಹಿತಿ ಇದೆ ನಿಮ್ಮಲ್ಲಿ. ಅದಕ್ಕೆ ಹೇಳ್ತಾ ಇರೋದು 63 ಮಾಡಿಸಿ. ಬರೀ ನೀವು 1 ವರ್ಷದ್ದು ಮಾತ್ರ ನೀವು ಮಂಜೂರಾತಿ ಮಾಡಕ್ಕೆ ಬಂದಿದ್ದೀರಾ. ನೀವು ಬಂದಿರ್ತಕ್ಕಂಥ ಸದಸ್ಯರೆಲ್ಲ ಒತ್ತುಗಳೇ, ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು ಹೆಂಗ್ ತಗೊಳ್ಕೊಂಡಿದ್ದೀರಿ ಅಂದ್ರೆ, ಯಾರೋ ಮಾಡಿದ ತಪ್ಪಿಗೆ ನೀವು ಮುಂದಿಗೆ ವರ್ಷಕೊಂಡು ಒತ್ತಾಡ್ತಾ ಇದ್ದೀರಾ. ಅದಾಗೋದು ಬೇಡ.
ದಯವಿಟ್ಟು ಮೊನ್ನೆ ಸದಸ್ಯರಿಗೆಲ್ಲ ಕೈ ಮಾಡಿದ್ದೀನಿ, ನೀವೆಷ್ಟೇ ನೀವು ಕೇಳಿದ್ರು ಇವರಲ್ಲಿ ಉತ್ತರ ಸಿಗೋದಿಲ್ಲ. ಒಂದು ನಿಮಿಷ 63 ಎಂಕ್ವೈರಿ ಮಾಡಿದ್ರೆ ಅರ್ಬನ್ ಬ್ಯಾಂಕ್ ಉದ್ಧಾರ ಆಗಲ್ಲ. ಇವತ್ತು ಯಾವ್ದೋ ಬರೀ 1,26,00,000 ಸ್ವಾಮಿ ನೀವು ಮಾಹಿತಿ ಸಿಕ್ಕಿರೋದು. ಬರೀ 1,26,00,000 ಯಾವ ಮನೆ ಅದು 29 ಕೋಟಿ ರೂಪಾಯಿ ಇರೋದು ಅರ್ಬನ್ ಬ್ಯಾಂಕ್. ನೀವು ಲಕ್ಷಿ 63 ಎಂಕ್ವೈರಿ ಬರುತ್ತದು. ದಯವಿಟ್ಟು ಸುಮ್ಮನೆ ಮಾನ್ಯ ಸದಸ್ಯಗಳು ನೀವು ಕಿತ್ತಾಡ್ಕೊಂಡು ಸಭೆಯ ಗೌರವವನ್ನು ಯಾಕೆ ಹಾಳು ಮಾಡ್ತೀರಿ? ದಯವಿಟ್ಟು ಎಲ್ಲ ಸಮಾಧಾನವಾಗಿ ಸಭೆನ ಮುಗಿಸಿ ಮುಂದಿನ ಏನು ನಡವಳಿಕೆ ಆಗಬೇಕು ಅದಕ್ಕೆ ಅವಕಾಶ ಮಾಡ್ತೀವಿ. ದಯವಿಟ್ಟು ಅದನ್ನ ತಡೆ ಹಿಡಿತಾ ಇರೋರು ಈಗ 9 ಜನ ಕಂಡ್ರು. ಇದೊಂದು ಮಾಹಿತಿ ತಿಳ್ಕೊಬೇಕು. ನಾವೆಲ್ಲ ರೆಗ್ಯುಲರ್ ಪ್ರೊಸೆಸ್ ಅಲ್ಲಿ ಇದ್ದೀನಿ ನಾನು ಇದಕ್ಕೆ. ಇದನ್ನ ಇಲಾಖೆಯಿಂದ ಎನ್ಕ್ವೈರಿ ಮಾಡೋದಕ್ಕೆ ತಡೆ ಹಿಡಿತಾ ಇರೋದು ಅವರೇ. ಬೇಕಾದ ದುಡ್ಡುಗಳು ಕೊಟ್ಕೊಂಡು ಅದನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ನೀವು ಪತ್ರಿಕಾ ಮಿತ್ರರನ್ನ ಕೇಳಿ ಅವ್ರನ್ನ ಒಳಗೆ ತಗೋಬೇಕು. ಕೇಳಿ ಅದನ್ನ ಸ್ವಲ್ಪ ಪ್ರಚಾರ ಕೊಟ್ಟು ಸಂಬಂಧಪಟ್ಟವ್ರಿಗೆ ಡೈರೆಕ್ಷನ್ ಕೊಡಿಸ್ಬೇಕು. ಅದನ್ನ ಮಂಜಣ್ಣ ಅವರೇ ಸ್ವಲ್ಪ ಮೋಹನ್ ಮಂಜಣ್ಣ ಮಾತಾಡಿದ್ರೆ ಅದ್ರ ಬಗ್ಗೆ ನಾನು ಮಾತಾಡಲಿರ್ತೀನಿ. ಈ ಸಂಸ್ಥೆಯ ಹಿರಿಯ ಸದಸ್ಯನಾಗಿ ನಮಗೆ ನಮ್ಮ ಸಂಸ್ಥೆಯಲ್ಲಿ ಈ ಥರ ಒಂದು ಕಳ್ತನ ಆಗಿರೋಕ್ಕೂ ಮೊದಲಿಂದನೂ ನಮ್ಮ ಮಂಜಣ್ಣವ್ರ ಹತ್ರ ಬೇಕಾದಲ್ಲಿ ಮಾತಾಡಿದ್ದೀನಿ. ನಾನು ಧೈರ್ಯವಾಗಿ ಹೇಳಿದ್ದು ನಿಜ, ನಮ್ಮಲ್ಲಿ ಏನೂ ಆಗಿಲ್ಲ ಅಂತ. ನಮಗೆ ಆಗಿದೆ ಅಂತ ಗೊತ್ತಾದ ಮೇಲೆ ನಾವು ಭಾರಿ ನೋಡ್ಕೊಂಡು ಆವತ್ತಿಂದ ಇವತ್ತು ಓಡಾಡ್ತಾ ಇದ್ದೀವಿ. ಎಲ್ಲ ನಮ್ಮಲ್ಲಿ ಏನೂ ಆಗಿಲ್ಲ. ನಾನು ಹಿರಿಯ ಸದಸ್ಯ ಹೌದಪ್ಪ ಹೇಳಿದೆ, ಒಪ್ಕೊಂಡಿದ್ದೀರಿ. ಏನೋ ಹೆಚ್ಚು ಕಮ್ಮಿ ಆದ್ರೆ ನಾನು ಕೈಯಿಂದ ಈ ಮಾತು ರೆಗ್ಯುಲೇಷನ್ ಅಲ್ಲಿ ದಯವಿಟ್ಟು ಅದಕ್ಕೆ ಇನ್ನೂ ಮುಂದೆ ಇದೆ ನಿಮ್ದು. ದಯವಿಟ್ಟು ಇದಕ್ಕೋಸ್ಕರ ಈ ಒಂದು ಮಾತಾಡ ಆಯ್ತಪ್ಪ, ನಾನು ಮಾತಾಡಕ್ ಬಿಡು. ನಿನ್ನ ಹತ್ರ ಮಾತಾಡಿ ಕೈ ಮೋಹನ್ ಆಗಿ ಕೂತ್ಕೊಂಡ್ರೆ ನಾನು ಮುಂದೆ ರಿಪ್ಲೈ ಮಾಡ್ತಾ ಇಲ್ಲ. ದಯವಿಟ್ಟು ಮಾತಾಡಕ್ ಬಿಡಿ. ನಾನು ಹಿರಿಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ, ನಾವು ಸತ್ತ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀವಿ. ಮಂಜಣ್ಣ ಹೇಳಿದ್ದು ಅಸತ್ತ ಸತ್ಯ. ಅದು ಮಾಡ್ತಾ ಇದ್ದೀವಿ. ಏನು ಮಾಡಿಲ್ಲ ಅನ್ನೋದು ಹೇಳಿ ಮಂಜಣ್ಣ. ನಾವ್ ಏನ್ ಮಾಡಿಲ್ಲ ಅನ್ನೋದು ಹೇಳಿ. ಅವತ್ತು ಕಳ್ಳ ಅಂತ ಸಿಕ್ಕವರೆಗೂ ನಮಗ್ ಗೊತ್ತಿರ್ಲಿಲ್ಲ. ಅದು ನಾನು ಸತ್ಯವಾಗಿ ಹೇಳ್ತೀನಿ, ನಂಬಿದ್ರೆ ಬಿಟ್ರೆ ಬಿಡಿ. ನಾವು ಧೈರ್ಯವಾಗಿ ಸುಧಾ ಹೇಳಿದ್ರೆ ನಾವು ಅಂತದ್ದೇನು ಮಾಡಿಲ್ಲ ಅಂತ. ದಯವಿಟ್ಟು ಮಾಡ್ತೀವಿ ಸರ್, ಅವೆಲ್ಲ ಮಾಡಿದೀವಿ ನೋಡಿ. ನಿಮಗೆ ಗೊತ್ತು, ನಾವು ಶುರು ಮಾಡಿದ್ರಿಂದ ನಮ್ಮ ದೇಶದ ಸ್ವಲ್ಪ ಕೇಳಿ ಸರ್, ನಮ್ಮ ಮಾತಾಡಕ್ಕೆ ಬಿಡೋದು. ಇಷ್ಟೊತ್ತು ಮಾತಾಡಿದ್ದೀರಾ, ಇದು ಸಮಜಾಯಿಸಿ ಕೊಡೋದೇ. ನಾನು ಮಂಜಣ್ಣ ಹೇಳಿದ್ದು ಸತ್ಯ, ಅವ್ರು ಹೇಳಿರೋದೆಲ್ಲ ಸತ್ಯ. ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ಮತ್ತೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಎಷ್ಟೋ ಸಲ ನಮ್ಮ ಮನೆಗೆ ಬಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಇದನ್ನ ದಾರಿ ತರಲು ಪ್ರಯತ್ನ ಮಾಡ್ತಿದ್ದೀವಿ. ಇದಕ್ಕೆ ಅಡಚಣೆ ಇಷ್ಟೇ, ದಯವಿಟ್ಟು ಕೇಳಿ. ಅಡಚಣೆ ನಮ್ಮ ಅವ್ರು ಹೇಳಿದ್ರಲ್ಲ, ಯಾವ ನಮ್ಮ ರಿಜಿಸ್ಟ್ರಾರ್ ಆಗಿರಲಿ, ಯಾವ ಮಿನಿಸ್ಟರ್ ಇರಲಿ, ಅಲ್ಲಿವರೆಗೆ ಹೋದ್ರು ನಿಮ್ಗೆಲ್ಲ ಗೊತ್ತು. ಸಂಸ್ಥೆ ಬಗ್ಗೆ ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಕಳ್ಳರಿಗೆ ನುಲಿಸ್ಕೊಡೋಕ್ಕೆ ಬೇಕಾದ ಅವಕಾಶ ಇದೆ. ಸದ್ಯಕ್ಕೆ ಎಲೆಕ್ಷನ್ ಬೇರೆ ಬಂತು. ಅವ್ರನ್ನ ನಾವೇನಾದ್ರು ಮಾಡೋಣ ಅಂತಂದ್ರೆ ಅವರು ಸ್ವಲ್ಪ ತೊಂದರೆ ಕೊಡೋಕ್ಕೆ ಆಗಿಲ್ಲ. ಅವರೆಲ್ಲ ಹಂಗೆ ಆರಾಮಾಗಿ ಬದುಕ್ತಾ ಇದ್ದಾರೆ. ಇದು ಒಂದು ನಾನು ಹಂಗೂ ಕೇಳೋಣ ಅಂತಿದ್ದೆ. ಚಾರ್ಜ್ ಶೀಟ್ ಆಗಿರೋದು ನಿಮ್ಗೆಲ್ಲ ಗೊತ್ತು. ಈಗ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅನ್ನೋ ಒಂದು ಸತ್ಯಕ್ಕೂ ನಮ್ಗೆ ಎನ್ಕ್ವೈರಿಗೆ ಬರ್ತಾ ಇಲ್ಲ ಸರ್. ಎಲ್ಲರೂ ಬರ್ತಾರೆ. ನೀವು ಹೇಳಿದ್ರಲ್ಲ 15 ವರ್ಷದ ನಾವು ತನಿಖೆ ಮಾಡಿ ಅಂತ. ನಾನು ಕಳ್ಳ ಇದ್ರೆ ನಮ್ಮಲ್ಲಿ ಯಾರಿದ್ರು ಸಿಕ್ಕಾಕ್ತಾರೆ. ಅವರೆಲ್ಲ ಕಟ್ಟಬೇಕಾಗುತ್ತೆ. ಎಷ್ಟೋ ಒಂದು ನಮ್ಮ MLC ಅವ್ರ ಹತ್ರ ಮಾತಾಡಿದ್ರು, ಬೇಕಾದ ಸಲಹೆ ಕೊಟ್ಟರು. ನೀವು ಏನು ಹೇಳ್ತೀರಿ ಅದು ಮಾಡಕ್ಕೆ ಸಿದ್ಧೇ ಇದ್ದೀವಿ. ನಮ್ಮಲ್ಲಿ ಇಲ್ಲಿಯವರು ಯಾರು ಇಲ್ಲೂ ಕಳ್ಳರಲ್ಲ. ಗೊತ್ತಾಯ್ತು. ನಾವು ಸಂಸ್ಥೆ ನಾನು ಮೊದಲಿಂದ ನೋಡಿದ್ದೀನಿ. ಫಸ್ಟ್ ಮೀಟಿಂಗಿಂದ ನಾನು ಎಲ್ಲರನ್ನೂ ಕೇಳ್ಕೊಂಡಿದ್ದೀನಿ. ನಾನು ನಿಜವಾಗ್ಲೂ ಈ ಸಂಸ್ಥೆಗೆ ಏನೋ 4 ಜನಕ್ಕೆ ಒಂದು ನಮ್ಮಿಂದ ಸಹಾಯ ಆಗುತ್ತೆ ಅಂತ ಸೇರ್ಕೊಂಡು ಈ ಹಣಕಾಸು ಸಂಸ್ಥೆಗಳು ದಿನನಿತ್ಯ ಪೇಪರ್ ನೋಡಿ ಆ ಬ್ಯಾಂಕ್ ಮುಳುಗೋಯ್ತು, ಈ ಬ್ಯಾಂಕ್ ಮುಳುಗೋಯ್ತು, ನಮ್ಮ ಬ್ಯಾಂಕ್ ಮುಳುಗೋಕ್ಕೂ ಸಾಲ ತಗೊಂಡವ್ರೆ
ಗಲಾಟೆ ಮಾಡಿ ಮುಳುಗಿಸಕ್ಕೆ ಪ್ರಯತ್ನ ಪಟ್ಟರು. ಅದು ಏನೋ ಪರಮಾತ್ಮ ನಮ್ಮೆಲ್ಲರಿಗೂ ಒಂದು ಧೈರ್ಯ ಕೊಟ್ಟು ನಾವು ಮತ್ತೆ ಏನು ಹೇಳ್ತೀವಿ ಡಿಪಾಸಿಟ್ ಕಲೆಕ್ಟ್ ಮಾಡಿ ಇದನ್ನು ಟ್ರ್ಯಾಕ್ ಮೇಲೆ ಹಾಕಿದ್ದೀವಿ. ದಯವಿಟ್ಟು ನಿಮ್ಮ ಸಹಕಾರ ಆಗಿದೆ. ಇದು ನಿಜಕ್ಕೂ ನಮ್ಮ ಕನಕಪುರದಲ್ಲಿ ತುಂಬ ಜನರಿಗೆ ಅನುಕೂಲ ಆಗಿದೆ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ನಾನು ಈ ವಯಸ್ಸಿನಲ್ಲಿ ಇರಬೇಕಾದವನ್ನಲ್ಲ. ಇದು ಒಂದು ತಿಳಿದ ಮೇಲೆ ನನಗೆ ಅರ್ಧ ಸತ್ತೋಗಿದ್ದೀನಿ. ನನ್ನ ಮುಂದೆ ನಾನು ಇದ್ಕೊಂಡು ಅಂತ ನಂಬಿಕಸ್ತಿರೋರು ನಾನು ಈಗ ಯಾರು ಈಗ ಎಲ್ಲರಿಗೂ ಗೊತ್ತವರು ಕಳ್ಳರಿದ್ದಾರೆ ಅಂತೆ, ಆದರೆ ಯಾರಿಗೂ ಧೈರ್ಯ ಇರಲಿಲ್ಲ ನಂಬ್ಕೊಳ್ಳೋಕೆ. ನಾನು ನಂಬಿಟ್ಟಿದ್ದೆ, ಅದೇನೋ ನಡೆದೋಯ್ತು. ದಯವಿಟ್ಟು ನಮ್ಮ ಬ್ಯಾಂಕ್ನ ಮತ್ತೆ ವಾಪಸ್ ಹಾಕಲಿಕ್ಕೆ ಟ್ರ್ಯಾಕ್ ಮೇಲೆ ನೀವೆಲ್ಲ ಸಹಕಾರ ಕೊಟ್ಟರೆ ನಡ್ಸ್ಕೊಂಡು ಹೋಗ್ತೀವಿ. ಆದರೂ ಸಣ್ಣ ಪುಟ್ಟ ಕೊರತೆಗಳನ್ನು ಆಫೀಸಿಗೆ ಬಂದು ನೀವು ಮಾತಾಡ್ಬೋದು. ನಮ್ಮ ಮೋಹನ್ ಏನೇನು ಕೇಳೋಕ್ಕೆ ಇಷ್ಟ ಇದ್ದಾರೆ. ಒಂದು 4 ರೆಸಲ್ಯೂಷನ್ ಆಗಬೇಕು. ಇದಕ್ಕೆಲ್ಲ ದಯವಿಟ್ಟು ಅವಕಾಶ ಮಾಡಿಕೊಡಿ. ಒಂದೇ ಕ್ವಶನ್ ಆಮೇಲೆ ಸರ್ ಒಂದೇ ನಿಮಿಷ ಸರ್. ಈಗ ನಮ್ಮ ಮೋಹನ್ ಮಂಜಣ್ಣ ಮಾಡಿರೋದನ್ನ ನಾವು ಫಾಲೋ ಮಾಡೋಣ ಅಷ್ಟೇ. ಥ್ಯಾಂಕ್ ಯು. ಡೈರೆಕ್ಟ್ ಆಗಿದ್ರು ಈ 25 ಲಕ್ಷ ತಗೊಂಡಾಗ ನಮ್ಮಂತೆ ಸಾಮಾನ್ಯ ಸದಸ್ಯರಾಗಿದ್ರೆ ಏನು ಆಗ್ಬಿಟ್ಟಲ್ಲ ಬಿಡು ಹಿಂದೆ ಅನ್ಕೊಂಬೋದಿತ್ತು. ಆಗ ಹಾಲಿ ಡೈರೆಕ್ಟರ್ ಅವರು. ಈಗ ಈ ಡೈರೆಕ್ಟರ್ಶಿಪ್ ಅಂತ ಈಗ ಅಧ್ಯಕ್ಷ ಮಾಡಿದ್ರಿ. ಇವರು ಇನ್ನು ಎಷ್ಟು ಜನಕ್ಕೆ ಕೊಡ್ತಾ ಇಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ರು ಅಕೌಂಟ್ ಇನ್ನೊಬ್ರು ನೋಡಂಗಿಲ್ಲ ಅಂತ ರಿಸರ್ವೇಷನ್ ಮಾಡಿಸ್ಕೊಂಡವ್ರೆ. ಮೇಲ್ಗಡೆ ಗೊತ್ತಿಲ್ಲ ಯಾರು ಡೈರೆಕ್ಟ್ ನೋಡಿದ್ರೆ ಹೇಳ್ಬೋದು ಈ ವಿಚಾರನ. ಒಬ್ರು ಅಕೌಂಟ್ ಒಬ್ರು ನೋಡೋದು ಕೊಡುದು ಅಂತ ಅಂದು ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀನಿ. ನಾನು ರಿಸರ್ವೇಷನ್ ಮಾಡಿದ ಗೌಪ್ಯತನ ನೀವು FT ಎಷ್ಟು ಇಕ್ಕಿದ್ದೀರಿ, ಬಸವರಾಜ್ ಎಷ್ಟು ಇಟ್ಟವ್ರೆ, ಮಂಜಣ್ಣ ಎಷ್ಟು ಇಟ್ಟವ್ರೆ, ಅಮೌಂಟ್ FT ನಾವು ಕೇಳಲ್ಲ. ಅದು ಗೌಪ್ಯತೆ ಕಾಪಾಡಿ ದಯವಿಟ್ಟು. ಇವರು ಡಾಕ್ಯುಮೆಂಟ್ಸ್ ಲೋನ್ ತಗೊಂಡ್ರೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಇವ್ರು ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟು ಲೋನ್ ತಗೊಂಡಿದ್ದಾರೆ ಅಂತ ಡೈರೆಕ್ಟರ್ ಕೂಡ ನೋಡಂಗಿಲ್ವಾ? ನಾನೊಬ್ಬ ಸದಸ್ಯಾಗಿ ನಾನು ಬೇಕಾದ್ರೆ ಬಂದು ನೋಡ್ಬೋದು. ನಿಮ್ಮ ಬೈಲ ಬುಕ್ ಇದೆ ತೋರಿಸ್ರೆ ನಾನು ನಿಮ್ಮ ಬೈಲ ತೋರಿಸ್ರೆ ಸರ್ ನಾನು ಗೊತ್ತಿಲ್ಲ. ನಾನು ಆಸ್ತಿನ ಅಡುವಿಟ್ಟು ಸಾಲ ತಗೊಂಡು ಲಕ್ಷ ರೂಪಾಯಿ ಬಡ್ಡಿ ಕಟ್ತಿದ್ದೀನಿ. ಪುಕ್ಸಂತ ಸಾಲ ಈ ರೀತಿ ಕೊಡ್ತಾವ್ರೆ ಅಂದ್ರೆ ಯಾಕೆ ಸರ್ ಬಂದೆಲ್ಲ ಕೊಟ್ಟಿದ್ದಾರೆ 10 ಲಕ್ಷನ. ಇವ್ರು ಅವಾಗ ಡೈರೆಕ್ಟರ್ ಆಗಿದ್ರು ಸರ್, ಸಾಮಾನ್ಯ ಸದಸ್ಯ ಆಗಿರ್ಲಿಲ್ಲ. ಮೂಲ ಪುರುಷ ತಂದು ಅವ್ನಿಗೇನು ಶಿಕ್ಷೆ ಕೊಡ್ಬೇಕು ಕೊಡಿ. ಇವ್ರಿಗೆ ಏನು ಪನಿಷ್ಮೆಂಟ್ ಸರ್? ಇವ್ರ ಆದಿಗೆ ಡೈರೆಕ್ಟರ್ ಕಣ್ರಿ ಇವರು. ಇನ್ನೇನ್ ಮಾಡ್ಬೇಕು ಈಗ ಆದಿ ಡೈರೆಕ್ಟರ್ ಡೈರೆಕ್ಟ್ ಪನಿಷ್ಮೆಂಟ್ ಕೊಟ್ಟರೆ ಯಾರು ಪನಿಷ್ಮೆಂಟ್ ಆಗುತ್ತೆ? ಈಗ ಆದಿ ಸದಸ್ಯ ಆಗಿರ್ತಾರೋ ಅವ್ರ ಹತ್ರ ಯಾರು ಡೈರೆಕ್ಟ್ ಪನಿಷ್ಮೆಂಟ್ ಕೊಟ್ಟರೆ ಯಾರು ಕೊಡ್ತಾರೆ? ಡಾಕ್ಟರ್ ಬಗ್ಗೆ ನಾವು ಇನ್ನೊಂದು ಗೊತ್ತಾಗಿದೆ. ಈಗ ಇನ್ನೊಂದು ಈ ವಿಷಯದ ಬಗ್ಗೆ ಅಧ್ಯಕ್ಷರಿಗೆ ಮಾತಾಡೋ ಹಾಗಾದ್ರೆ ಇಲ್ಲ. CEO ಉತ್ತರ ಕೊಡಬೇಕು. ಈ ಲೋನ್ ಬಗ್ಗೆ ಏನಿದ್ರು ಉತ್ತರ ಕೊಡಂಗಿದ್ರೆ CEO ಉತ್ತರ ಕೊಡಬೇಕು. ಈ ವಿಷಯದಲ್ಲಿ ಕೊಡೋದಿಲ್ಲ ಸರ್. CEO ಉತ್ತರ ನೀವೇ ಕೊಡ್ತೀರಾ? ಸಂಸಾರ ಸೂತ್ರ ಏನಾಯ್ತು CEO ಅವ್ರು ಕೊಡ್ಲಿ ಸರ್. ನಿಮ್ಗೆ ಅವಶ್ಯಕತೆ ಇಲ್ಲ, ನಿಮ್ಮ ಹತ್ರ ನಾವು ಕೇಳಲ್ಲ. ಏನೇ ಸಂಸಾರ ಸೂತ್ರ ಇದೆ CEO ಅವರೇ ಕೊಡ್ಲಿ. ನಾನು ಕೆಲಸ ಮಾಡೋಣ. ನೀವು ಆಲೋಚನೆ ಒಂದು ನಿಮಿಷ ಇದೆ ಸರ್, ಒಂದು ನಿಮಿಷ. ಈಗ ನಾನು ಸರ್ ಒಂದು ನಿಮಿಷ ಸಂಬಂಧಪಟ್ಟಂತೆ ನನ್ನ ಮೇಲೆ ಆರೋಪ ಮಾಡಿದಾಗ ಸ್ಪಷ್ಟೀಕರಣ ಕೊಡಬೇಕು. ಇದು ಅದನ್ನು ದಯಮಾಡಿ ಸದಸ್ಯ ನಾನು ಅದಕ್ಕೆ ನಾನು ನೀವು ಅದನ್ನು ಉತ್ತರ ಕೊಡಬೇಕಾ? ನಿಮ್ಮ ಅಧ್ಯಕ್ಷ ಸ್ಥಾನದಿಂದ ವಿಮರ್ಶಕ ಸ್ಥಾನಕ್ಕೆ ಕೆಳಗೆ ಬನ್ನಿ. ಸದಸ್ಯರಾಗಿ ಉತ್ತರ ಕೊಡಕ್ಕೆ ನೀವು ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ತಗೊಂಡಿರೋದಕ್ಕೆ ಅರ್ಥ ಆಗಿರಲ್ಲ. ಸರ್ ಪ್ರಥಮ ನಿಮಿಷ ಅಧ್ಯಕ್ಷ ಒಂದು ಮಾತು. ನಾನು ಕೇಳಿರೋ ಈ ಸಬ್ಜೆಕ್ಟ್ ಅಲ್ಲಿ ನನ್ನ ಮಾತು ಸರಿ ತಪ್ಪು ಅಂತ ಸದಸ್ಯರು ಹೇಳ್ಬಿಡ್ತೀನಿ. ತಪ್ಪು ಅಂತ ಹೇಳ್ಬಿಟ್ರೆ ನಾನು ಇದು ಮಾಡ್ಕೋತೀನಿ. ನಾನು ಕೇಳ್ತಾ ಇರೋ ವಿಚಾರ ತಪ್ಪು ಅಂತ ಹೇಳ್ಬಿಟ್ರೆ ಇಲ್ಲಿ ಸದಸ್ಯರು ಯಾರಾದ್ರು ನಾನು ಹೇಳ್ತೇನೆ ತಪ್ಪು ಅಂತ. ಇದೇ ಎಲೆಕ್ಷನ್ ಸಮಯದಲ್ಲಿ ನೀವು ಒಂದು ಕೆಲಸ ಮಾಡಿಸ್ತಾ ಇದ್ದೀರಿ. ಆ ವಿಷಯಗಳಿಗೆ ನೀವು ಹೇಳ್ತೀರಾ? ಸುಮ್ಮನೆ ಈಗ ನೀವು ಅಧ್ಯಕ್ಷ ಇದನ್ನ ಇನ್ನೊಬ್ರು ನೋಡಂಗಿಲ್ಲ ಅಂತ ರಿಸರ್ವೇಷನ್ ತರ ಮಾಡ್ಕೊಂಡಿದ್ದೀನಿ. ನೀವು ಯಾರು ಗೊತ್ತಿದ್ದವರಿಗೆ ಎಷ್ಟು ಕೊಡ್ತಾ ಇದ್ದೀರಿ ಯಾರಿಗೆ ಗೊತ್ತು. ನಾನು ಅದಕ್ಕೆ ಕೇಳ್ತಾ ಇಲ್ಲ. ನೀವು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಸೂಕ್ತವಾಗಿ ಒಂದು ಯಾರು ಮಾಡ್ರಿ ಆ ಜಾಗಕ್ಕೆ. ಇದು ನನ್ನ ಸಲಹೆ. ನೀವು ಸ್ಪಷ್ಟೀಕರಣ ಕೇಳಿಸ್ಕೊಂಡ್ರೆ ನಿಮ್ಗೆ ಆಗಿದೆ. ಸ್ಪಷ್ಟೀಕರಣ ಕೊಡ್ತೀನಿ ಕೇಳಿ. ಈಗ ಒಂದು ನಿಮಿಷ. ಈಗ ಅವರು ಕೊಟ್ಟಿದ್ದಾರೆ, ಅವರು ಸ್ಪಷ್ಟೀಕರಣ ಕೊಡ್ತಾರೆ. ಈಗ ಸ್ಪಷ್ಟೀಕರಣ ಕೊಡ್ತಾರೆ. ಸ್ಪಷ್ಟೀಕರಣ ಕೊಟ್ಟ ನಂತರ ಮುಂದಿನ ಅಜೆಂಡಕ್ಕೆ ಹೋಗೋಣ. ದಯಮಾಡಿ ಸದಸ್ಯರು ಇಲ್ಲಿವರೆಗೂ ಆಪಾದನೆಗಳು
ಚರ್ಚೆಗಳು ಎಲ್ಲ ಚೆನ್ನಾಗಿ ನಡೆದಿದೆ. ಈಗ ಮೋಹನ್ ಅವರು ಮಾಡಿರತಕ್ಕಂಥ ಆಪಾದನೆ ಎನ್ಕ್ವೈರಿ ಕಂಡೀಷನಲ್ಲಿ ಇರೋದ್ರಿಂದ ಎನ್ಕ್ವೈರಿ ಬಂದಾಗ ಅವರು ತಪ್ಪಿತಸ್ಥರಾಗ ಅವ್ರ ಮೇಲೂ ಕ್ರಮ ಜರುಗಿಸ್ತಾರೆ. ಅಲ್ಲಿವರೆಗೂ ಇಲ್ಲೇ ತಪ್ಪು ಸರಿ ಅಂತ ತೀರ್ಮಾನ ತಗೊಳ್ಳೋದಕ್ಕೆ ನಾವು ಕೋರ್ಟು ಅಲ್ಲ, ನಾವು ಪೊಲೀಸ್ನವರು ಅಲ್ಲ. ನಾವು ಈಗಾಗಲೇ FIR ಹಾಕ್ಸಿರೋ 9 ಜನದ ಮೇಲೆ FIR ಆಗಿ ಅವ್ರು ಅರೆಸ್ಟ್ ಆದರೆ ಅವ್ರು ಹೇಳಿಕೆ ಕೊಡೋದ್ರ ಮೇಲೆ ಈ ಆಡಳಿತ ಮಂಡಳಿಯವರು ಯಾರ್ಯಾರು ಅವ್ಯವಹಾರ ಮಾಡಿದ್ರೆ ಅವರು ಸಿಕ್ಕಾಕೊಳ್ತಾರೆ. ಅಲ್ಲಿವರೆಗೂ ತಾಳ್ಮೆಯಿಂದ ಸದಸ್ಯರುಗಳು ಕಾಯ್ದೆ ಇದ್ರೆ ಹೀಗೆ ತೀರ್ಮಾನ ಆಗೋದ್ರೆ ಯಾವ ಥರ ತೀರ್ಮಾನ ನಮಗೆ ಸರ್ ಬ್ಯಾಂಕ್ ಬಂದಾಗ ಯಾವ್ದಾರ ಡಾಕ್ಯುಮೆಂಟ್ಸ್ ಕೇಳಿದಾಗ ಸಂಬಂಧಪಟ್ಟದ್ದು ದಯವಿಟ್ಟು ಕೊಡಿ, ಅದ್ರ ರಿಸರ್ವೇಷನ್ ಮಾಡ್ತೀನಿ. ಅದು ಎಲ್ಲ ಸಬ್ಜೆಕ್ಟ್ ಇದು ಆಪಾದನೆಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಮಾಧಾನವಾಗಿ ಕೇಳಿ. ಯಾವುದೇ ಬಂದು ನಾವು ತೊಂದರೆ ಕೊಡೋದು ಮೇಡಮ್ ಅಧ್ಯಕ್ಷರಿದ್ದಾರೆ ಹಾಕಿರೋದು. ಮೋಹನ್ ಅವರೇ ಇಲ್ಲಿ ಯಾರು ನಮ್ಮ ಆಸ್ತಿ ನಿಮ್ಮ ಆಸ್ತಿಗೋಸ್ಕರ ಕಿತ್ತಾಡ್ತಾ ಇಲ್ಲ, ಸಾರ್ವಜನಿಕರ ಆಸ್ತಿಗೋಸ್ಕರ. ಸಾರ್ವಜನಿಕರ ಹಣ, ಸಾರ್ವಜನಿಕರ ಹಣ. ದಯವಿಟ್ಟು ಎಷ್ಟೋ ಜನ ರಿಟೈರ್ಡ್ ಆಗಿರುವಂತರ ಇವರು ತಂದು ಎಫ್ಟಿ ಮಾಡವ್ರೆ, ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡೋದಲ್ಲ. ಅದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಹಣ ತಗೊಂಡು ಮಜಾ ಮಾಡೋದಲ್ಲ. ಮೋಹನ್ ಅವರೇ ದಯಮಾಡಿ ಆವೇಶಭರಿತವಾಗಿ ಮಾತಾಡೋದ್ರಲ್ಲಿ ಏನು ಸಾಕ್ಷಿ ಆಗಲ್ಲ. ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ, ಕಾನೂನುಬದ್ಧವಾಗಿ ಕ್ರಮ ಜರುಗಿಸ್ತಾ ಇದ್ದೀವಿ. ನಾಳೆ ದಿವಸ ಎಲ್ಲರೂ ಆಪಾದನೆ ಬಂದು ಎದುರು ಮೇಲೆ ಆಪಾದನೆ ಬಂದರೆ ಅದು ಫಲಾಫಲ ಅನುಭವಿಸ್ತಾರೆ, ತಪ್ಪು ಮಾಡಿರೋ ಅನುಭವಿಸ್ತಾರೆ. ನಿಮ್ದೇ ಬೇಕು, ನೀವು ಯಾವ ರೆಕಾರ್ಡ್ಸ್ ಬೇಕಾದ್ರೆ ಮಾಡಿ ಕೊಡ್ತೀರಿ, ಯಾವ ರೆಕಾರ್ಡ್ ಬೇಕಾದ್ರೆ ಮುಚ್ಚಾಕ್ತೀರಿ. ನಾವು ವಿಜಯ್ ಮೇಡಮ್ ನಾವು ಕೇಳಿದಾಗ ಅದು ಸಂಬಂಧಪಟ್ಟಂತ ಕೇಳಿದ ನಮ್ಮ ಮನೆಯವ್ರಿಗೆ ಮತ್ತೆ ಫೋನ್ ಬಗ್ಗೆ ನೋಟಿಸ್ ಕೊಟ್ಟರು. ಈಗ ಅವಾಗ ಯಾರು ಬಂದಿದ್ರೆ ಆಯ್ತು ಅವಾಗ ಯಾರು ಬಂದಿದ್ರೆ ಯಾರು ಬಂದಿದ್ರೆ ರಾತ್ರಿ 11 ಗಂಟೆ ರಾತ್ರಿ 11 ಗಂಟೆ ಕೂತಿದ್ದ ಇದೇ ಹೇಳ್ತಾ ಇದ್ದೀರಪ್ಪ. ಪ್ರಶ್ನೆ ಮಾಡಿದ್ರೆ ರಾತ್ರಿ 11 ಗಂಟೆ ಕೂತಿದ್ದ ಅದ್ರದ್ದು 11 ಗಂಟೆವರೆಗೂ ಬ್ಯಾಂಕ್ಗೆ ಕೂತ್ಕೋಬೇಕು. ಬೆಳಿಗ್ಗೆ ಕೂತಿದ್ದು ಸಂಜೆ ರಾತ್ರಿ ಅವಾಗ ಚಂದ್ರು ಸಿಬ್ಬಂದಿ ಕೆಲಸ ಮಾಡ್ತಾರಲ್ಲ, ಸಿಬ್ಬಂದಿ ಕೆಲಸ ಮಾಡಿದಾಗ ಈ ಉತ್ತರಕ್ಕೆ ಸಂಬಂಧಿಸಿದ ಅಧ್ಯಕ್ಷ ಕೊಡೋಂಗಿಲ್ಲ, ಸಿಇಒ ಮಾತ್ರ ಕೊಡಬೇಕು ಈ ಪ್ರಶ್ನೆಗೆ. ತಮ್ಮ ವೈಯಕ್ತಿಕ ಚರ್ಚೆ ಈಗ 2022-23ನೇ ಸಾಲಿನ ವಿಶೇಷ ಸಭೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ಮಾತಾಡಿ. ಈಗ 20ನೇ ಇಸ್ವಿ ಆಗಿರೋದ್ರಿಂದ ಇವಾಗ ಚರ್ಚೆ ತಗೊಂಡು ಈ ಸಭೆನ ಕಾಲ್ ಮಾಡ್ತಾ ಇದ್ರಿ. ನೆಕ್ಸ್ಟ್ ಇದು ವಿಶೇಷ ಸಭೆ ಅಂದ್ರೆ ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ಇವೆಲ್ಲ ಕೇಳಿ ಅದು ಉತ್ತರ ಕೊಡ್ತಾರೆ ಅವರು. ಅದನ್ನ ಬಿಟ್ಟು ಸುಮ್ಮನೆ ಬೇಕಾದ್ರೆ ಇದೆಲ್ಲ ಕಿತಾಪತಿ ಮಾಡ್ಕೊಂಡು ಕುಳಿತುಕೋಬಾರ್ದು. ಅದಾಗಿದೆ, ಈಗ ಅವ್ರು ಕೊಟ್ಟಿದ್ದಾರೆ ಅಲ್ವಾ, ದುಡ್ಡು ಕಟ್ಟಿದ್ದಾರೆ, ಯಾವುದು ಲಾಸ್ ಮಾಡಿಲ್ಲ. ಈಗ ಅದ್ರ ಬಗ್ಗೆ ಹೆಚ್ಚಿಗೆ ವಿಚಾರಣೆ ನೆಕ್ಸ್ಟ್ ಸರ್ವಸದಸ್ಯ ಸಭೆಯಲ್ಲಿ ಮಾತಾಡಿದ್ರಲ್ಲ, ಈ ವಿಶೇಷ ಸಭೆಯಲ್ಲಿ ಮಾತಾಡೋಕ್ಕಾಗಲ್ಲ. ಅವೆಲ್ಲ ಅವರು ತಗೊಂಡಿದ್ದಾರೆ. ಅವಾಗ
ಅಧ್ಯಕ್ಷರೇ ಅಧ್ಯಕ್ಷ ಆಗಬೇಕಾಗಿಲ್ಲ, ಕೂತ್ಕೊಳ್ಳಿ ನೀವು. ವಿಶೇಷ ಸಭೆ ಇದು, ಅಷ್ಟಕ್ಕೆ ಮಾತ್ರ ಸೀಮಿತ. ಇವ್ರು ಏನೇ ಕ್ವಶನ್ ಇದ್ರು ಅವೆಲ್ಲ ನಡೆದಿದ್ರು ಎಕ್ಸ್ಟರ್ನಲ್ ಮಾಡಿಬಿಟ್ಟು ಅಂತ ಹೇಳಿ. ನೀವು ಮಾತಾಡೋದು ಅನಾವಶ್ಯಕ. ಸದಸ್ಯರೇ, ಇದು ಏನಾಗಿದೆ ಅಂದ್ರೆ, ಈಗ ನೀವು ಡಿಸ್ಮಿಸ್ ಮಾಡಬೇಕು ಅಂತ ಇದ್ದೀರಲ್ಲ, ಅವರೆಲ್ಲ ಚುನಾವಣೆ ಮಾಡಿ ಹಿಂದ್ಗಡೆ ಏನೇನು ನಡೆದಿದೆ ಹಂಗಂದ್ರೆ ಇಲ್ಲಿ 3-4 ಜನ ಡೈರೆಕ್ಟರ್ಗಳದ್ದು ತಪ್ಪಿಕೊಳ್ಳವೆ. ಅಂದ್ರೆ ಎಲ್ಲರೂ ರಾಜೀನಾಮೆ ಕೊಡ್ತೀರಾ? ಎಲ್ಲರೂ ಕೊಡ್ತೀರಾ? ಯಾವ ಹೆಸರು ಹೇಳುವ ನಾವು? ಅದು ಬೇಡ. ಈಗ ನೆಕ್ಸ್ಟ್ ಜನರಲ್ ಮಾಡಿ ಮೀಟಿಂಗ್ ಅವೆಲ್ಲ ಮಾತಾಡಿ. ಇದು ವಿಶೇಷ ಸಭೆ, ಈ ಸಭೆ ಸಂಬಂಧಪಟ್ಟ ವಿಚಾರ ಮಾತ್ರ ಮಾತಾಡಿ, ಅದಕ್ಕೆ ಮಾತ್ರ ಆನ್ಸರ್ ಕೊಡಿ. ನಾನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ರೆ ಅಥವಾ ನಾನು ಸಂಘಕ್ಕೆ ನಷ್ಟ ಮಾಡಿದ್ರೆ ಅಥವಾ ನನ್ನಿಂದ ನನ್ನ ಕುಟುಂಬದಿಂದ ಏನಾದರೂ 1 ಪೈಸಾ ಸಂಘಕ್ಕೆ ಬಾಕಿ ಕೊಡಬೇಕಾದ್ರೆ ಸರ್ವ ಸದಸ್ಯರ ಸಭೆ ತೀರ್ಮಾನ ಏನು ತಗೊಳ್ಳೋಕೆ ನಾನು ಬದ್ಧವಾಗಿರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತೀನಿ. ಉಪಾಧ್ಯಕ್ಷ ಅಧ್ಯಕ್ಷ ಮಾಡಿದ್ರೆ 2022-23 ಸಾಲಿನ ಲಾಭಾಂಶದ ಹಂಚಿಕೆ ಪಟ್ಟಿಯನ್ನು ಸಂಘದ ಸದಸ್ಯರಾದ ಶ್ರೀ ಕಬ್ಬಳೇಗೌಡರವರು ಸಭೆಗೆ ಓದಿ ತಿಳಿಸಲಿದ್ದಾರೆ. ಸಾಲಿಗೆ 67,22,425 ಹಂಚಿಕೆ ವಿವರ ಈ ರೀತಿ ಇರುತ್ತೆ. ಆದಾಯ ತೆರಿಗೆ ಅವಕಾಶಗಳು -33%, 22,61, 22,61,368. ಆಪತ್ತನ ನಿಧಿ -25, 11,15,275. ಸಹಕಾರ ಶಿಕ್ಷಣ ನಿಧಿ 2%, 66,916. ಕರಡು ಸಾಲದ ನಿಧಿ -1.5%, 49,184. ಕಟ್ಟಡ ನಿಧಿ -15%, 4,91,803 ಜಾಹೀರಾತಿನಿಗೆ ಕಾಯ್ದಿರಿಸಲಾಗಿದೆ. 58,201. ಒಟ್ಟು 67,22,425. ಲಾಭಾಂಶ ಹಂಚಿಕೆಯನ್ನು ಸದಸ್ಯರು ಅನುಮೋದಿಸಬೇಕು. ಮುಂದಿನ ಇದು 2023-24 ಸಾಲಿನ ಆಯವ್ಯಯ ಅಂದಾಜು ಪತ್ರಿಕೆಯನ್ನು ಈಗಾಗಲೇ ನಾವು ಮುದ್ರಿಸಿಕೊಂಡಿದ್ದೀವಿ. ದಯಮಾಡಿ ಏನಾದರೂ ನಿಮ್ಮ ಸಲಹೆ ಸೂಚನೆ ಇಲ್ಲೇ ಕೊಡೋದ್ರ ಮುಖಾಂತರ ಅದನ್ನು ಮಂಜೂರು ಮಾಡಬೇಕು ಅಂತೇಳಿ ಸದಸ್ಯರಿಗೆ ಕೊಟ್ಕೊಳ್ತೇನೆ. ಆಡಳಿತ ಮಂಡಳಿಯವರು ಯಾರು ಪಟ್ಟಿಗಳನ್ನ ಟೋಟಲ್ ಎಷ್ಟು ಮಾಡಿದ್ದಾರೆ, ಅದನ್ನು ಉಸುರು ಎಷ್ಟಾಗದೆ, ಇಲ್ಲಿ ಬಾಕಿ ಎಷ್ಟಿದೆ, ಆ ಅಮೌಂಟ್ನ ಯಾವ ಲೆಕ್ಕದಲ್ಲಿ ಪಡಿಸ್ತೀರಿ ನೀವು? ಈ ಪೂರ್ತಿ ಉತ್ತರ ಕೊಡಿ. ಇನ್ನೊಂದು ಕ್ವಶನ್ ಪೂರ್ವವಾಗಿ 2 ವರ್ಷಗಳು ಕಳೆದ ಏನು ಆಯವ್ಯಯ ಸಭೆಯಲ್ಲಿ ಚೌಟ್ರಿನಲ್ಲಿ SRS ಮಾಡಲಾಯಿತು. ಆಗ ಇದೇ ನಟರಾಜ್ ಅವರು ಮತ್ತು ಚಂದ್ರು ಅವರು, ಮಂಜಣ್ಣವರು ಎಲ್ಲರೂ ಕೂಡ ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪಗಳನ್ನು ಮಾಡಿ ಎಲ್ಲರೂ ಕೂಡ ಕೈಗೆಳೆಯಲ್ಲಿ ಮಾಡಿದ್ರು. ಮತ್ತು ಸಭೆ ಆದ ನಂತರ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಡೈರೆಕ್ಟರ್ಗಳೆಲ್ಲರೂ ಕೂಡ ಸಭೆ ಮಾಡ್ತಾರೆ. ಇಲ್ಲ ಯಾವ ಅವ್ಯವಹಾರನೇ ಆಗಿಲ್ಲ ಅಂತೇಳಿ ಒಂದು ಸಭೆ ಮಾಡ್ತಾರೆ. ಇವತ್ತು ಯಾಕೆ ಸದಸ್ಯರಿಗೆ ಗೊಂದಲ ಅಂತ ಹೇಳಿದ್ರೆ, ಇಲ್ಲಿ ಒಂದ್ ಕಡೆ ಆಗಿದೆ ಅಂತೇಳಿ ಒಂದಷ್ಟು ಡೆಪಾಸಿಟ್ಗೂ ಕೂಡ ಕೆಲವರೆಲ್ಲ ತಗೊಂಡು ಹೊಂಟಾಗಿದ್ದಾರೆ. ಅದಕ್ಕೆ ಬ್ಯಾಂಕಿಗೆ ಲಾಸ್ ಆಗಿರ್ತದೆ, ನಮ್ಗೆಲ್ಲರೂ ಕೂಡ ಷೇರುದಾರರಿಗೆ ಲಾಸ್ ಆಗಿರ್ತದೆ. ಅದಕ್ಕೆ ಈಗ ಈ 9 ಜನದ ಮೇಲೆ ಏನ್ ಕೇಸ್ ಮಾಡಿದಿರಿ, ಈಗಾಗಲೇ ಅಧ್ಯಕ್ಷರ ಜೊತೆ ನಾನು ನಿನ್ನೆ ಮೊನ್ನೆ ಚರ್ಚೆ ಮಾಡಿದೆ. ಅದೆಲ್ಲ ಒಳ್ಳೆ ಕೆಲಸ. ಆದ್ರೆ ಈಗ ಎಷ್ಟು ಬ್ಯಾಂಕಲ್ಲಿ ಅವ್ಯವಹಾರ ಆಗಿದೆ, ಎಷ್ಟು ರಿಕವರಿ ಮಾಡಿದ್ದೀರಿ, ಯಾರ್ಯಾರು ಎಷ್ಟು ಅನ್ನೋದನ್ನ ಸದಸ್ಯರಿಗೆ ಎಲ್ಲರಿಗೂ ಕೂಡ ತಿಳಿಸಿದ್ರೆ ಬಹಳ ಅನುಕೂಲ ಆಗುತ್ತೆ. ಕುಮಾರಸ್ವಾಮಿ ಅವರ ಪ್ರಶ್ನೆ ಸಮಂಜಸವಾಗಿದೆ. ಇದು 2022-23 ಸಾಲಿನ ಮಾತ್ರ 1,26,00,000 ಅಂತ ನಮೂದಿಸಿದ್ದೇವೆ. ಇದ್ರ ಮೇಲೆ ನಾವು ಆ 9 ಜನದ ಮೇಲೆ
ಕುಮಾರಸ್ವಾಮಿ ಅವರು ಹೇಳಿದ್ರು ನಟರಾಜ್ ಅವರು ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅಂತ. ಆವತ್ತು ನಾವು ಮಾತಾಡಿದ್ದು ಸತ್ಯ. ಈ ಒಂದು ವರ್ಷದ ಹಿಂದಿಂದು ಹೋದರೆ ಆ ಫಿಗರ್ ಬರುತ್ತೆ. ಈ ಹಿಂದಿನ 2000 ಒಂದು ವರ್ಷದ ಮಾತ್ರ 22 ಹಿಂದಕ್ಕೆ 10 ವರ್ಷಕ್ಕೆ ಮಾಡಿದಾಗ ಇದು ದೊಡ್ಡ ಮೊತ್ತ ಆದರೂ ಆಗಬಹುದು. ಆವಾಗ ಆ ಜವಾಬ್ದಾರಿ ಎಲ್ಲನೂ ಆ 9 ಜನದ ಮೇಲೆ ಬೀಳುತ್ತೆ. ಆದ್ದರಿಂದ ದಯಮಾಡಿ ಯಾರು ವಿಚಲಿತರಾಗಬಾರ್ದು. ನಾವು ಎಂಕ್ವೈರಿ ಮಾಡ್ತೀವಿ. ಈಗ ನೀವೆಲ್ಲ ನಮ್ಮನ್ನು ನಂಬಿ ಈಗ ಹೊಸ ಬಾಡಿನ ತಂದಿದ್ದೀರಾ. ನಾವು ಅದ್ರ ಕಡೆ ಗಮನ ಕೊಟ್ಟು ನಾವು ಬಂದು 3 ತಿಂಗಳಿಗೆ ಕಂಪ್ಯೂಟರೈಸ್ ಮಾಡಿದ್ವಿ. ಈಗ 5 ತಿಂಗಳಾಗಿ ನಾವು ಬಂದು 5 ತಿಂಗಳಲ್ಲಿ ನಾವು FIR ಹಾಕ್ಸಿದ್ದೀವಿ. ಅವರು ಮಂಜಣ್ಣ ಅವರು ಹೇಳ್ದಂಗೆ ಅವರು ಈಗ ಆಲ್ರೆಡಿ ಬೇಲ್ಗೆ ಹೋಗಿ ಬೇಲ್ ರಿಜೆಕ್ಟ್ ಆಗಿದೆ. ಈಗ ಹೈಕೋರ್ಟ್ ಹೋಗಿದ್ದಾರೆ. ನಾವು ಈಗ ಅವ್ರನ್ನ ಅರೆಸ್ಟ್ ಮಾಡಿಸೋದಕ್ಕೆ ತಲಾಶ್ ಮಾಡ್ತಾ ಇದ್ದೀವಿ. ಅದು ತಲೆಮರೆಸ್ಕೊಂಡಿರೋರನ್ನ ನಾವು ಕಳೆದ ತೀರ್ಮಾನ ಮಾಡ್ಬೋದಲ್ವಾ? ನಾವು ಆ ಹೊಣೆಗಾರನ ಹಳೆ ಸಿಬ್ಬಂದಿಯವರು ನಂಬಿ ಅವ್ರನ್ನ ಮೋಸ ಹೋಗಿದ್ರೆ ಹೊರತು ಇದರಲ್ಲಿ ಅವ್ರ ಕೃತ್ಯದಲ್ಲಿ ಭಾಗಿಯಾಗಿಲ್ಲ. ದಯಮಾಡಿ ನೀವು ತಾಳ್ಮೆಯಿಂದ ಕೇಳಿ. ಯಾರು ಅಧಿಕಾರಿ ಪುಸ್ತಕದಲ್ಲಿ ಬರೀಬೋದು ಹೊರತು ಡೈರೆಕ್ಟರ್ಗಳಿಗೆ ಲೆಕ್ಕಪತ್ರ ಬರೆಯಲ್ಲ. ಅವ್ರು ಏನು ಬರೆದಿರ್ತಾರೆ ಅದನ್ನು ಆಡಿಟ್ ಮಾಡಿರ್ತಾರೆ. ಅದನ್ನು ನಾವು ನಮಗೆ ಸಹಿ ಮಾಡ್ತೀವೋ ವಿನಃ ನಾವು ಅದನ್ನೆಲ್ಲ ಓದಿ ಪೂರ್ತಿ ನಾವು ಆಡಿಟ್ ಮಾಡೋಕ್ಕಾಗಲ್ಲ. ನಾವು ಡೈರೆಕ್ಟರ್ಗಳು ಆಗುತ್ತಾ? ಯಾರಾದರೂ ಡೈರೆಕ್ಟ್ ಆಡಿಟ್ ಮಾಡ್ತಾರಾ? ಆದರೆ ತಪ್ಪು ಕಂಡುಹಿಡಿದಿರೋದ್ರಿಂದನೇ ಈಗ ಅವ್ರ ಮೇಲೆ ಕೇಸ್ ಆಗಿದೆ. ದಯಮಾಡಿ ನೀವು ತಾಳ್ಮೆಯಿಂದ ಇದೆ. ಅವ್ರ ಮೇಲೆ ನಾವು ಚಾರ್ಜ್ ಮಾಡ್ತೀವಿ. ಇಷ್ಟು ಹಣನ ವಸೂಲಿ ಮಾಡ್ತೀವಿ. ಇದು ಯಾವುದೇ ಕಾರಣಕ್ಕೂ ರಾಜಿನೇ ಇಲ್ಲ. ಎಲ್ಲೂ ಯಾರು ಇದ್ರ ಬಗ್ಗೆ ದುಡ್ಡಿಗೆಡುವಂಥ ಅವಶ್ಯಕತೆ ಇಲ್ಲ. ನಟರಾಜ್ ಅವರು ಹೇಳಿದ್ರು, ಖಂಡಿತ ನೀವು ಹೇಳಿದ್ದೆಲ್ಲ ಸರಿ. ಆಡಿಟ್ರು ಏನು ಕೊಟ್ಟಿರ್ತಾರೆ ಅದನ್ನು ಮಾತ್ರ ನಾವೆಲ್ಲರೂ ಸುರಕ್ಷಿತವಾಗಿ ನೋಡೋಕ್ಕಾಗಲ್ಲ. ಈ ಅವ್ಯವಹಾರ ಅವ್ರ ಕಾಲದಿಂದ ಅವ್ಯವಹಾರ ಆಗಿದೆ. ಇದಕ್ಕೆ ಆಡಿಟ್ರು ಕೂಡ ಶಾಮೀಲಾಗಿದ್ದಾರೆ ನನ್ನ ವಾದದಲ್ಲಿ. ದಯವಿಟ್ಟು ನೀವು ಯಾಕೆ ಈ ಥರ ಆಡಿಟ್ರನ್ನ ಚೇಂಜ್ ಮಾಡಿಲ್ಲ? ನೀವು ಈ ಆಡಿಟ್ರನ್ನ ಇಟ್ಕೊಂಡ್ರೆ ಅವ್ರನ್ನ 9 ಜನ ಈ ಆಡಿಟ್ರ್ ಜೊತೆ ಟಚ್ ಇದ್ದಾರೆ. ಈ 9 ಜನ ಕಳ್ಳರೇನಿದ್ದಾರೆ ಈ ಆಡಿಟ್ರ್ ಜೊತೆ ಟಚ್ ಇದ್ದಾರೆ. ದಯವಿಟ್ಟು ನಿಮಗೆ ಪಾರದರ್ಶಕತೆ ಎಲ್ಲಿ ಕೊಡ್ಲಿಕ್ಕಾಗುತ್ತೆ? ಜನರಿಗೆ ಹೇಳಕ್ಕಾಗುತ್ತಾ? ನೀವು ಇದೇ ಆಡಿಟ್ಗೆ ಹಿಂದೆ ಕಳ್ಳರು ಹೇಳ್ದಂಗೆ ಆಡಿಟ್ ಮಾಡೋದು ರಿಪೋರ್ಟ್ಗೆ ನಾವೆಲ್ಲ ನೋಡಿದ್ದೀವಿ, ಸೈನ್ ಹಾಕಿದ್ದೀವಿ ಅಂತ ನೀವೇ ಒಪ್ಕೋತೀವಿ. ಈಗ ಅದೇ ಆಡಿಟ್ರು ಮತ್ತೆ ನಿಮ್ಮೆದುರುಗಳನ್ನು ಕೂಡ ಅವರ ಕುಮ್ಮಕ್ಕಿಂದ ಶೋ ಮಾಡ್ತಾರೆ. ದಯವಿಟ್ಟು ಕೂಡಲೇ ಈ ಕಂಪನಿಯನ್ನ ಯಾರೋ ರೆಡ್ಡಿ ಅಂತ ಹೇಳಿ ಕಂಪ್ನಿ ನೋಡಿದೆ ನಾನು, ಆಡಿಟ್ ಕಂಪ್ನಿ. ಯಾಕೆ ಅಂತ ಹೇಳಿದ್ರೆ ಇದು ಬ್ಲಾಕ್ ಲಿಸ್ಟ್ ಸೇರಿಸ್ಬೇಕು ಈ ಆಡಿಟ್ ಕಂಪ್ನಿನ. ಯಾಕೆ ಸಹಕಾರ ಸಂಘ ಅಂತ ಹೇಳಿ ಇನ್ನೊಂದು ಬ್ಯಾಂಕ್ ಎಲ್ಲ ಮುಳುಗೋಯ್ತು ನೋಡಿ. ಇದರ ಆಡಿಟರ್ ಕೂಡ ಇವರೇ ಮಾಡಿರೋದು 20 ಕೋಟಿ ವ್ಯವಹಾರ ಆಗಿದೆ ಅಲ್ಲಿ. ಇದನ್ನು ಕೂಡ 63, 64, 65 ಎನ್ಕ್ವೈರಿ ಆಗಿದ್ರೆ ದಯವಿಟ್ಟು ಪಾಪ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿಲ್ಲ. ಅಧ್ಯಕ್ಷರು ಪ್ರಾಮಾಣಿಕವಾಗಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೀರಿ. ಮತ್ತೆ ಇದನ್ನ ಆದಾಗ ನಿಮಗೂ ಕೂಡ ಇದರಲ್ಲಿ ಎಷ್ಟು ಕೋಟಿ ಆಗಿದೆ? 1 ವರ್ಷಕ್ಕೆ 1 ಕೋಟಿ ಚಿಲ್ಲರೆಗೆ ಲೆಕ್ಕ ಸಿಕ್ಕಿದೆ. ಈ ಆಡಿಟರ್ ಕೈಯಿಂದ ನೀವು ಮಾಡಿಸಿದ್ರೆ ಸತ್ಯಾಸತ್ಯತೆ ಬಯಲಿಗೆ ಬರೋದಿಲ್ಲ. 63 ಎನ್ಕ್ವೈರಿ ಗೌರ್ಮೆಂಟ್ ಆಡಿಟರ್ ಕೈಲಿ ಎನ್ಕ್ವೈರಿ ಮಾಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಮಂಜಣ್ಣ ಹೇಳ್ದಂಗೆ ಇದೆಲ್ಲ ಕೂಡ ಹೊರಗೆ ಬರ್ತದೆ. ನೀವು ಯಾರೋ ತಿಂದು ಒರೆಸೋದನ್ನ ಪಾಪ ನೀವು ಕೂತಿ ನೋಡ್ತವ್ರು ಯಾಕೆ ನೀವು ನಿಮ್ಮ ಮುಂದೆ ಗುರುತಿಸ್ಕೊತೀರಿ? ಮತ್ತೆ ಎಲ್ಲವೂ ಕೂಡ ಏನೋ ಅಪ್ಪಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರ್ತವೆ, ಅದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕು. ಆದ್ರೆ ಹಿಂದೆ ಇದ್ದಂತ ಈ 9 ಜನ ಆಲಿಬಾಬಾ ಜನ ಕಳ್ಳರು ಅಂತಾರಲ್ಲ, ಆ ರೀತಿ ಇದ್ದಂಥವ್ರು ಅವ್ರು ಹೇಗೆ ಅಂತಂದ್ರೆ, ಅವನು ಒಬ್ಬ ಸೆಕ್ರೆಟರಿ ಇದ್ದ ರಾಮಚಂದ್ರ ಅಂತ ಹೇಳಿ, ಅವನಿಗೆ ನೋಡಿ ಅವ್ನಿಗೆ ಏನಂತಂದ್ರೆ ಅವ್ನ ಡೀಟೇಲ್ ತಿಳಿಸ್ಕೊಳ್ಳೋಕೆ ಇಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ದ, ಏನೇನು ಮಾಡ್ದ, ನಿಮ್ಮ ಸಂಸ್ಥೆಯ ದುಡ್ಡನ್ನ ಯಾವ ರಿಯಲ್ ಎಸ್ಟೇಟ್ಗೆ ಆಯೋಜನೆ ಮಾಡೋಣ ಅದೆಲ್ಲವೂ ಕೂಡ ನಾನು ಕೂಡ ಮಾಹಿತಿ ತೆಗಿತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ನಾನು ವೇಟ್ ಕೊಟ್ಟು ಬೇರೆ ಬೇರೆ ರೀತಿ ಏನು ರೀತಿ ಎಕ್ಸಾಮ್ ದಾಖಲೆ ಮಾಡಬೇಕು ಅದನ್ನೆಲ್ಲವೂ ಕೂಡ ನಾನು ಮಾಡ್ತೀನಿ. ಆದರೆ ಇವತ್ತೇನು ಆಮೇಲೆ ನನಗೆ ಇನ್ನೊಂದು ಸದಸ್ಯರೆಲ್ಲ ಒಪ್ಕೋತಾರೆ ಅನ್ಕೋತೀನಿ. ಈ ಡೈರೆಕ್ಟರ್ಗಳು ಅಧ್ಯಕ್ಷರು ನೀವು ವೇದಿಕೆ ಒಪ್ಕೋತೀವಿ, ಒಬ್ಬರು ನಗುಮುಖದಲ್ಲೇ ಇಲ್ಲ. ಯಾಕೆ ಸ್ವಾಮಿ ನೀವು ನಗುತ್ತಾ ಒಬ್ಬೊಬ್ರು? ಆಮೇಲೆ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿ ನಮ್ಮೆಲ್ಲ ಸದಸ್ಯರು ಗೊತ್ತಾಗುತ್ತದೆ ನಿಮ್ಮ ಮುಖಭಾವದಲ್ಲೇ. ಒಬ್ಬೊಬ್ರು ಮಾತಾಡ್ತಾನೆ ಇಲ್ಲ. ಯಾಕೋ ನನಗೆ ಯಾಕೆ ಈಗ ಕಬ್ಬಳ್ಳಿ ಒಂದು ಆರೋಪ ಬಂದಾಗ ಯಾವ ಡೈರೆಕ್ಟರ್ಗಳು ಕೂಡ ನೀವು ಎತ್ತಿಂತು ಅದು ಸಂಗ್ರಹಿಸಿ ಕೊಡ್ಲಿಲ್ಲ. ನೀವು ನಿಮ್ಮ ಅಧ್ಯಕ್ಷರವರು ನೋಡಿ ತಪ್ಪನ್ನ ಒಪ್ಪುಳಿ ಅಂತ ಹೇಳಲ್ಲ. ಇರ್ಲಿ ಏನೇ ಇದ್ರು ನೋಡಿ ನಿಮ್ಮ ಮುಖಗಳು ನೋಡಿದ್ರೆ ನಮ್ಗೆ ಸದಸ್ಯರಿಗೆ ಬಂದ ತಕ್ಷಣ ನಮ್ಗೆ ಅನುಮಾನ
ಇದು ಯಾಕೋ ಏನು ಯಾಕಪ್ಪ ಇನ್ನೇನೋ ಹೋದ ವರ್ಷ ಎಷ್ಟೋ ಕೋಟಿ ಮುಳುಗೋಯ್ತು ಅಂದ್ರೆ ಇವತ್ತು ಈ ಸರಿ ಏನಾರು ಆಗೋಗಿದೆಯೋ ಇವ್ರ ಮುಖ ನೋಡಿದ್ರೆ ಏನಿತ್ತು ದಯವಿಟ್ಟು ಆ ರೀತಿ ವ್ಯಕ್ತಪಡಿಸ್ಬಿಟ್ಟು ನಿಮ್ಮ ಅನ್ಯೂನತೆ ಇರಬೇಕು. ಒಬ್ಬರನ್ನ ಒಬ್ಬರು ಬಿಟ್ಕೊಡ್ಬಾರ್ದು ನೋಡಿ. ಆಮೇಲೆ ಇನ್ನೊಂದು ಮೋಹನ್ ಅವರು ಕಂಪ್ಲೇಂಟ್ ಮಾಡ್ಬೇಕಾದ್ರೆ ಅವ್ರ ಶ್ರೀಮಂತರು ಡೈರೆಕ್ಟರ್ ಅವ್ರ ಕೈಲಿ ಬಂದು ಆನ್ಸರ್ ಮಾಡಿಸ್ತೀರಾ, ಸರಿ ಇಲ್ಲ, ಮಾಡಬಾರ್ದು. ನೀವು ಮಾಡಬಾರ್ದಮ್ಮ, ಆ ರೀತಿ ಮಾಡಬಾರ್ದು. ಯಾಕಂದ್ರೆ ಅವ್ರು ಕೇಳಕ್ಕೊಬ್ರು ಸದಸ್ಯರಾಗಿ ಆಗ್ತಿದೆ. ಆದ್ರೆ ತಪ್ಪು ಮಾಡಿದಾರೋ ಇಲ್ಲ ಅನ್ನೋದು ತನಿಖೆ ಗೊತ್ತಾಯ್ತು. ಈಗ ನಾವು ಅಪರಾಧಿ ಮಾಡಲ್ಲ, ಅಪರಾಧ ಮಾಡ್ರೆ ನಿಮ್ಮನ್ನ ಅಪರಾಧಿ ನಾವು ಮಾಡಲ್ಲ. ಯಾಕೆ ಗೊತ್ತಾ, ತನಿಖೆ ಆಗ್ತೇನೆ ಮಾಡೋದಿಲ್ಲ, ನಾವು ಮಾಡಲ್ಲ ಸರ್, ನಾವು ಮಾಡಲ್ಲ. ನೀವು ಬೇಡ ಇರಿ ಕಬಳೆ ಬಿಡ್ರೆ ಕಬ್ಬಳೆ. ನಾನು ಮೇಡಮ್ ಅವರು ನನ್ನನ್ನ ಕೇಳಲಿಲ್ಲ, ಅವರೇ ಸ್ವತಃ ಅವರು ಅದು ಏನ್ ತೋರಿಸುತ್ತೆ ಅಂತ ಕಬಳೆಗೌಡ್ರೆ ನಾನು ಹೇಳಿದೆ ಸದಸ್ಯರಿಗೆಲ್ಲ. ನೋಡಿ ಅವ್ರನ್ನ ಗಂಡನ್ನ ಕೂರಿಸ್ಲಿಕ್ಕೋಸ್ಕರ ಪಾಪ ಆ ಮಹಿಳಾ ಡೈರೆಕ್ಟರ್ನ ಎಲ್ಲೋ ಮಾತಾಡ್ಸಿದ್ರು ಅಂತಕ್ಕಂಥ ಸಂಸ್ಥೆಯ ಸದಸ್ಯರು ಬರಬಾರ್ದು. ನಾನು ಕಾರ್ಯಸೂಚಿ ಪ್ರಕಾರ ಸರಿಯಮ್ಮ, ನೀವು ಹೇಳೋದು ಸರಿಯಮ್ಮ. ಆದ್ರೂ 2 ಸರಿ ಹೇಳಿದ್ರಿ, ಅದೇನು ಅನಿಸುತ್ತೆ ಗೊತ್ತಾ ನಮ್ಗೆಲ್ಲ ಭಾವನೆ. ಅದನ್ನ ಬೇರೆ ಡೈರೆಕ್ಟ್ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಗೆ ಖುಷಿ ಆಗ್ತಿತ್ತು ಅಂತ ಹೇಳಿ. ಆ ರೀತಿಯಾಗಿದ್ರು ಕೂಡ ಒಳ್ಳೇದೇ. ಬ್ಯಾಂಕ್ನ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು. ಈಗ ನೀವು ದಯವಿಟ್ಟು ತನಿಖೆ ಏನೇ ನನ್ನಷ್ಟೇ ಈಗ ನಮ್ಮ ಬ್ರದರ್ ಏನೋ ನನ್ನಷ್ಟೇ ಇರಿ ಅಂತ. ಈಗ ನಮ್ಮ ಬ್ರದರ್ ಹೇಳಿದ್ರು ಎಲ್ಲ ಮಕ್ಕಳ ಎಲ್ಲ ಮಕ್ಕಳು ಈಗ ನಲ್ಲಂತರಿ ಅಧ್ಯಕ್ಷ ನೀವು ಏನ್ ತಲೆ ಕೆಡಿಸ್ಕೊಂಡು ಲಕ್ಷದ ವಸೂಲಾತಿ ಕ್ರಮವಾಗಿ ಏನೇನು ಕ್ರಮಗಳನ್ನ ಅನುಸರಿಸಿದ್ದೀವಿ ಅಂತ ಸಂಘದ ನಿರ್ದೇಶಕರಾದ ಜೆ ನಟರಾಜರವರು ಸಭೆಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಮತ್ತು ಕುಟುಂಬ ಸದಸ್ಯರ ಹೆಸರಿನಲ್ಲಿ ಒಟ್ಟು 3,79,91,992 ಮೊತ್ತವನ್ನ ತಡೆ ಹಿಡಿದು ಸಂಘದಲ್ಲಿ ಇರಿಸಲಾಗಿದೆ ಎಂಬ ಮಾಹಿತಿಯನ್ನು ಸಭೆಗೆ ತಿಳಿಸುತ್ತೇನೆ. ಸಬ್ಜೆಕ್ಟ್ 2022-23ನೇ ಸಾಲಿನ ಆಯವ್ಯಯ ಮಂಜೂರಾತಿ ಪಟ್ಟಿಯಲ್ಲಿ ಖರ್ಚಿನ ಬಾಕು ಮಂಜೂರಾತಿಗಿಂತ ಹೆಚ್ಚಾಗಿ ಖರ್ಚಾಗಿರುವುದನ್ನು ಮಂಜೂರಿ ಮಾಡುವುದು. ಹೆಚ್ಚುವರಿ ಆಗಲಿಕ್ಕೆ ಕಾರಣ ಏನು ಮೇಡಮ್? ಏನಾದರೂ ಹೊಸ ಯೋಜನೆಗಳು, ಹೊಸ ಕಲ್ಪನೆಗಳು, ಪರಿಕಲ್ಪನೆಗಳು ಏನಾದ್ರು ಇದಾವ ಬ್ಯಾಂಕ್? ವಿಮಾ ಪ್ರೀಮಿಯಂ 45,570 ಹೆಚ್ಚುವರಿ ಆಗಿರೋದು. ವಿಮಾ ಪ್ರೀಮಿಯಂ 1 ವರ್ಷ ಏನು ಪ್ರೀಮಿಯಂ ನಿಗದಿಪಡಿಸಿರ್ತಾರೆ ಅದಕ್ಕಿಂತ ಈ ವರ್ಷ 45,570 ಎಕ್ಸ್ಟ್ರಾ ಪೇಮೆಂಟ್. ಅದನ್ನೇ ನೋಡ್ಬೇಕು. ಸುಮ್ಮನೆ ಹೆಂಗೆ ಹೆಚ್ಚಾಗ್ತದೆ ಅಂದ್ರೆ ಕಲ್ಪನೆ ನೋಡ್ಕೊಂಡ್ಬಿಡ್ತೀವಲ್ಲ. ಕನ್ನಡ ರಾಜ್ಯೋತ್ಸವ ರಾಷ್ಟ್ರೀಯ ಆಚರಣೆ ವೆಚ್ಚ 1,44,510 ಹೆಚ್ಚುವರಿ ಆಗಿದೆ. ಈಗ ಕನ್ನಡ ರಾಜ್ಯೋತ್ಸವ ನಮ್ಗೆ ಯಾರಿಗೂ ಹೇಳಲಿಲ್ಲ, ನೀವೇ ಮಾಡ್ಕೊಂಡಿದ್ದೀರಿ. ಮೊದಲ ಸರಿ ನಾನು ಎಲ್ಲ ಸದಸ್ಯರು ಕರೆದು ಇದೇ ಅಂಬೇಡ್ಕರ್ ಭವನದಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿ ಕನ್ನಡ ರಾಜ್ಯೋತ್ಸವ ಮಾಡಬೇಕಂತ. ಮರಳು ಇಲಾಖೆ ಬಾಡಿಗೆ ಕಾದಿರಿಸಿದ್ದು 15,000 ಹೆಚ್ಚುವರಿ ಆಗಿರೋದು. ಅದು 1 ವರ್ಷ ಆದ್ಮೇಲೆ % ಅಂತ ರೈಸ್ ಮಾಡ್ತಾರೆ ಬಾಡಿಗೆ ಮೊತ್ತ, ಅದು 15,000 ಹೆಚ್ಚಿಗೆ ಆಗಿದೆ. ಈ ಕಡೆ ಮಂಜೂರಾತಿ ಎಷ್ಟು % ಅಂತ ಹೇಳೋದು. ಪ್ರಶ್ನೆ ಏನಂದ್ರೆ